ಲೈಟ್ಸ್, ಕ್ಯಾಮರಾ, ರೋಲಿಂಗ್, ಆಕ್ಷನ್. ತಂದೆ ಡೈರೆಕ್ಟರ್, ಕುತ್ತೆ ಕನ್ವರ್ ಲಾಲ್ ಬೋಲ್, ಅಣ್ಣ ಹೀರೋ, ನೀವು ಹೀರೋಯಿನ್. ಸುಮನ್ ಟಿವಿ ಅವರ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರ. ಏನಾಗಿತ್ತು ಅವತ್ತು, ಹೆಂಗಾಯ್ತು ಅಂತ? ತುಂಬಾ ನೋವಾಯ್ತು. ಸಡನ್ಲಿ ಐ ವಾಸ್ ಅಪ್ ಒನ್ ಡೇ ಅಂಡ್ ದೆನ್ ನಥಿಂಗ್ ವರ್ಕ್ ಇನ್ ಮೈ ಬಾಡಿ. ನನಗಿದೊಂದು ಕಹಿ ಘಟನೆ ಆಗಿಲ್ಲ ಅಂತ ಹೇಳಿದ್ರೆ ನನ್ನ ಲೈಫ್ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಅಂತ ಯೋಚನೆ ಬಂದೇ ಬಂದಿರುತ್ತೆ. ಆ ಘಟನೆ ನನಗೆ ತುಂಬಾನೇ ಕಲ್ಸ್ಕೊಟ್ಟಿತ್ತು. ಜೀವನದಲ್ಲಿ ಇನ್ ಯಾವ ರೀತಿನೂ ಕಲಿಯಕ್ ಆಗ್ತಿರ್ಲಿಲ್ಲ. ಅದು ನನ್ಗೆ ಇದು ಹೇಳ್ಕೊಟ್ಟಿದೆ. ಸರಿ ಹೋಗ್ಬೋದು, ಇಲ್ಲ ಸರಿ ಹೋಗ್ದಲ್ಲೇನೂ ಇರ್ಬೋದು. ನಾನು ಹಿಂಗೆ ಇರ್ಬೇಕಾ, ವೀಲ್ ಚೇರಲ್ಲೇ ಕೂತಿರ್ಬೇಕಾ? ಒಂದು ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್ ಬೇಕು ಅಂತಂದ್ರೆ ನಿಮ್ ಬುಕ್ ಹೋದ್ರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. 110% ದ ಟೈಗರ್ ಇನ್ ಮೈ ಐಸ್ ಅಂತ. ಆಗಿನ ಇಂಡಸ್ಟ್ರಿಗೂ ಈಗಿನ ಇಂಡಸ್ಟ್ರಿಗೂ ಅವಂದೆಲ್ಲ ನಿಂಗೆ ಗೊತ್ತಾ ವಿಷಯಗಳು ಅಂತ ಅವ್ರ ಬಗ್ಗೆನೇ ಬಿಚ್ ಮಾಡ್ತಾ ಇರ್ತಾರೆ. ಅವರು ಉದ್ಧಾರ ಆಗಲ್ಲ, ಉದ್ಧಾರ ಆಗುವಂತವ್ರನ್ನು ಬಿಡ್ತಿಲ್ಲ ಅಷ್ಟೇ. For business and personal promotions, please contact 9686376663. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಸುಮನ್ ಟಿವಿಯ ಸ್ಪೆಷಲ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತಿನ ಸುಮನ್ ಟಿವಿ ಸ್ಪೆಷಲ್ ಅಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಸ್ಯಾಂಡಲ್ವುಡ್ ನ ಟ್ವಿಂಕಲ್ ಸ್ಟಾರ್, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಾತಿನ ಮಲ್ಲಿ ರಿಷಿಕಾ ಸಿಂಗ್ ಅವರು. ಮ್ಯಾಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮಂಜುನಾಥ್ ಅವರೇ, ನಿಮ್ಗೂ ನಮಸ್ತೆ. ನಿಮ್ಮ ಸುಮನ್ ಟಿವಿ ಅವರ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರ. ಹೇಗಿದ್ದೀರಾ ಮ್ಯಾಮ್? ವೆರಿ ಗುಡ್. ನಾನು ಯಾವಾಗ್ಲೂ ಸೂಪರ್ ಆಗೇ ಇರ್ತೀನಿ. ಟ್ವಿಂಕಲ್ ಟ್ವಿಂಕಲ್ ಅಂತಾನೆ ಇರ್ತೀನಿ. ಆ ಎನರ್ಜಿ ಎಲ್ಲಿಂದ ಬರುತ್ತೆ ರಿಷಿಕಾ ಅವರಿಗೆ ಅಂತ? ಐ ಥಿಂಕ್ ದೇವರಿಂದ, ಅಪ್ ದೇರ್, ದಿ ಆಲ್ ಮೈಟಿ, ಅಂಡ್ ಪ್ಲಸ್ ಆಲ್ಸೋ ಮೈ ಆನ್ಸಿಸ್ಟರ್ಸ್. ಅವರು ನನ್ಗೆ ಯಾವತ್ತೂ ಬ್ಲೆಸ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಮೈ ಫ್ಯಾನ್ಸ್. ಯಾವ ದೇವರನ್ನ ರಿಷಿಕಾ ಅವರು ತುಂಬಾ ನಂಬುವಂಥದ್ದು? ಇಂಥದ್ದು ಅಂತ ಏನಂದ್ರೆ, ನಾನು ಮೊನ್ನೆ ಎಲ್ಲೋ ಓದ್ತಾ ಇದ್ದೆ. ದರ್ ಇಸ್ 2 kind of ಬ್ರಹ್ಮ ಅಂತ. ಒಂದು ನಿರ್ಗುಣ ಬ್ರಹ್ಮ, ಒಂದು ಸಗುಣ ಬ್ರಹ್ಮ ಅಂತ. ಸೊ ನಿರ್ಗುಣ ಬ್ರಹ್ಮ ಅಂದ್ರೆ ಅವನಿಗೆ ಯಾವ ಫಾರ್ಮು ಇರಲ್ಲ, ಹೆಸರು ಇರಲ್ಲ. ಸಗುಣ ಅಂದ್ರೆ ನಾವು ಈಗ ಐಡಲ್ ವರ್ಷಿಪ್ ಎಲ್ಲ ಮಾಡ್ತೀವಲ್ಲ, ಅದು. ಸೊ ಅದ್ರಲ್ಲಿ ನಾನು ಯಾವ್ದನ್ನ ಹೇಳಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇವಾಗ. ಸೊ ಐ ಥಿಂಕ್ ಮೈ ಮೋಸ್ಟ್ ಫೇವ್ರೆಟ್ ಅಂತ ಹೇಳಬೇಕು ಒಂದು ಅಂದ್ರೆ ಆ ತಾಯಿನೇ. ಬಿಕಾಸ್ ಶಿ ಇಸ್ ಆಲ್ ದ ಫಾರ್ಮ್ಸ್. ಏನೆಲ್ಲ ನಡೀತಾ ಇದೆ ಲೈಫಲ್ಲಿ ಅಂತ? ಲೈಫಲ್ಲಿ ಫಿಸಿಯೋ ಲೈಫ್ ಆಗಿದೆ. ಟೋಟಲಿ ಫಿಸಿಯೋ ಲೈಫ್. ಯಾ, ಜಸ್ಟ್ ಬೆಳಗ್ಗೆ ಎದ್ದು ನನ್ನ ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು, ಆಮೇಲೆ ಬ್ರೇಕ್ಫಾಸ್ಟು. ಕೆಲವು ಸಲ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ, ಕೆಲವು ಸಲ ಮಾಡಲ್ಲ. ಬಿಕಾಸ್ ಇಫ್ ಇಟ್ಸ್ ಅ ಫಾಸ್ಟಿಂಗ್ ಡೇ ಅಲ್ಲ, ಐ ಡೋಂಟ್ ಡೂ ಬ್ರೇಕ್ಫಾಸ್ಟ್. ಜಸ್ಟ್ 1 meal a day ಆಗುತ್ತೆ. ಬಿಕಾಸ್ ಫಾಸ್ಟಿಂಗ್ ಅಲ್ಲಿ ಹೀಲಿಂಗ್ ಇಸ್ ಮೋರ್ ಇನ್ ದ ಬಾಡಿ. ಸೊ ಸಮ್ ಡೇಸ್ ಐ ಫಾಸ್ಟ್. ಸೊ ಇಫ್ ಇಟ್ಸ್ ಈಟಿಂಗ್ ಡೇ, ಬ್ರೇಕ್ಫಾಸ್ಟ್ ಮಾಡ್ತೀನಿ, ಅದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಜಿಮ್ಮಿಗೆ ಬರ್ತೀನಿ. ಜಿಮ್ಮಲ್ಲಿ 1-2 hours ಆಗುತ್ತೆ. ಅದಾದ್ಮೇಲೆ ಫಿಸಿಯೋ ನನ್ಗೆ 1-2 ದಿವಸ ಬರ್ತಾರೆ. ಅವ್ರು ಬಂದ್ರೆ ಸರಿಯಾಗಿ ಬೆಂಡು ನನ್ಗೆ ಎಲ್ಲಾ ಕಡೆ. ಅಂದ್ರೆ ಈಗ ಸ್ಟಿಕ್ ಇಲ್ದೆ ಅವರು ಪ್ರಾಕ್ಟೀಸ್ ಮಾಡಿಸ್ತಾ ಇದಾರೆ. ಸೊ ನಾವು ರೋಡಲ್ಲಿ ವಿ ಗೋ ಅಪ್ ದ ರೋಡ್ ಅಂಡ್ ಕಮ್ ಬ್ಯಾಕ್. ಅಫ್ಕೋರ್ಸ್ ಹಿ ಇಸ್ ವಿತ್ ಮೀ. ಬಟ್ ಅದ್ ನನ್ ಬೆಂಡ್ ಒಂದ್ಸಲಿ ನೆಟ್ಟಗಾಗುತ್ತೆ. ಬಿಕಾಸ್ ಇಟ್ ಆಫ್ಟರ್ ಲಾಂಗ್ ಟೈಮ್ ಇಟ್ಸ್ ಗೋಯಿಂಗ್ ಅಪ್ ಹಿಲ್ ಅಂಡ್ ಕಮಿಂಗ್, ಸ್ಟೇಯಿಂಗ್ ಸ್ಟ್ರೇಟ್ ವಿದೌಟ್ ದ ಸ್ಟಿಕ್ ಅಲ್ವಾ. ಸೊ ಇಟ್ ಸ್ಟಾರ್ಟ್ಸ್ ಟು ಪೇನ್ ಸ್ವಲ್ಪ. ಸೊ ಆಮೇಲೆ ರೆಸ್ಟ್ ಮಾಡಿ, ಒಂದು ಶವರ್ ಗಿವರ್ ಮಾಡಿ, ನೆಟ್ಫ್ಲಿಕ್ಸ್ ಎಲ್ಲ ನೋಡ್ಕೊಂಡು ಮಲ್ಕೊಡು ಅಷ್ಟೇ. ಸದ್ಯಕ್ಕೆ ಇಷ್ಟು ನಡೀತಾ ಇದೆ. ಇಷ್ಟೇ. ಅಫ್ಕೋರ್ಸ್ ನನ್ನ ಈಗ ಇತ್ತೀಚೆಗೆ ನನ್ನ ಸಾಂಗ್ಗೆ ಕಮ್ ಬ್ಯಾಕ್ ಟು ದ್ಯಾಟ್ ಆಲ್ಸೋ. ಸೊ ಸಾಂಗ್ ರಿಲೀಸ್ ಮಾಡೋಣ ಅಂತ ಅದನ್ನ, ಆಕ್ಚುಲಿ ಇಟ್ ವಾಸ್ ರೆಡಿ 2 years ಬ್ಯಾಕ್. ಅಂದ್ರೆ ಶೂಟಿಂಗ್ ಎಲ್ಲ ನಾವು ಮುಗಿಸಿ 2 years ಇನ್ನೇನು ಅವಾಗ ಅದು ರಿಲೀಸ್ ಆಗ್ಬೇಕಾಗಿತ್ತು. ಬಟ್ ಪೋಸ್ಟ್ ಪ್ರೊಡಕ್ಷನ್ಗೆ ನನಗೆ ವರ್ಕ್ ಮಾಡಕ್ ಆಗ್ಲಿಲ್ಲ. ಬಿಕಾಸ್ ನನ್ನ ಫಿಸಿಯೋ ಏನ್ ಹೇಳಿದ್ರು ಅವಾಗ ಅಂತಂದ್ರೆ, ಯು ವಿಲ್ ನೀಡ್ ಅ ಲಾಟ್ ಆಫ್ ಟೈಮ್. ಐ ನೀಡೆಡ್ ಅಟ್ ಲೀಸ್ಟ್ 3-4 months. ಯಾಕಂದ್ರೆ ಪೋಸ್ಟ್ ಪ್ರೊಡಕ್ಷನ್ ಮೇನು.
ಎಡಿಟಿಂಗ್ ಅಲ್ಲಿ ಕುತ್ಕೋಬೇಕಾಗುತ್ತೆ, ಡಬ್ಬಿಂಗ್ ಇದ್ರೆ ಮಾಡ್ಬೇಕಾಗುತ್ತೆ, DI ನಲ್ಲೂ ಕುತ್ಕೋಬೇಕಾಗುತ್ತೆ, ಪ್ಲಸ್ ಮೇನ್ ಥಿಂಗ್ ಪ್ರಮೋಷನ್ಸ್. ಅದಂತೂ ಬೆಳಗ್ಗೆಯಿಂದ ಸಾಯಂಕಾಲದ ಕೆಲಸ ಅದು. ಸೊ ಆವಾಗ ವಾಟ್ ಐ ಡಿಸೈಡೆಡ್ ವಾಸ್, ನಾನೀಗ ಪ್ಲಸ್ ಅದಾದ್ಮೇಲೆ ಒಂದು ನಂದೇನೋ ಬಂತು ಅಂದ್ರೆ ಐ ವಿಲ್ ಹ್ಯಾವ್ ಟು ಕೀಪ್ ಫಾಲೋಯಿಂಗ್ ಇಟ್ ಅಪ್. ಸೊ ಬ್ಯಾಕ್ ಟು ದ ಇಂಡಸ್ಟ್ರಿ ಅಂತ ಆಗುತ್ತೆ. ಸೊ ಮೈ ಫಿಸಿಯೋ ಹಿ ಈಸ್ ವೆರಿ ಕನ್ಸರ್ನ್ಡ್ ಅಬೌಟ್ ಮೀ. ಅವರು ಹಿ ಡಸಂಟ್ ಲೈಕ್ ಮೆನ್ಷನಿಂಗ್. ಮೊದಲೇ ಹೇಳ್ಬಿಟ್ಟಿದ್ದಾರೆ ಅವರು, ನೀನ್ ಯಾವ ಇಂಟರ್ವ್ಯೂಸ್ ನನ್ನ ಮೆನ್ಷನ್ ಮಾಡಂಗ, ಐ ಆಮ್ ವೆರಿ ಪ್ರೈವೇಟ್ ಅಂತ. ಸೊ ಐ ಆಮ್ ನಾಟ್ ಮೆನ್ಷನಿಂಗ್ ಹಿಮ್, ಬಟ್ ಎಸ್ ಹಿ ಈಸ್ ವೆರಿ ಕನ್ಸರ್ನ್ಡ್ ಅಬೌಟ್ ಮೀ. ನೀನು 2 ವರ್ಷ ದಯವಿಟ್ಟು ಬ್ರೇಕ್ ತಗೋ, ಗಿವ್ ಮೀ 2 years, ದೆನ್ ಆಫ್ಟರ್ ದಟ್ ಯು ಡೂ ವಾಟ್ ಯು ವಾಂಟ್ ಅಂತ ಅವ್ರು ನನಗೆ ತುಂಬಾ ಇದಾಗಿ ಕೇಳ್ಕೊಂಡ್ರು. ಬೇರೆ ಯಾರು ಆಗಿದ್ರೆ ಅವರು ಇವ್ರೇನೋ ಹೇಳ್ತಾರೆ ನನ್ನ ಕೆಲಸ ನನಗೆ ಅಂತ. ಬಟ್ ಐ ಟುಕ್ ಹಿಸ್ ವರ್ಡ್, ಐ ಗೇವ್ ಹಿಮ್, ಐ ಸೆಡ್ ಓಕೆ, ಐ ಆಮ್ ಸ್ಟಾಪಿಂಗ್ ದಿಸ್ ರೈಟ್ ನೌ. ನಂದು ಸಾಂಗ್ನೆಲ್ಲ ಸ್ವಲ್ಪ ಮುಂದೆಗೆ ಹಾಕ್ತೀನಿ ನಾನು. ಐ ವಿಲ್ ಗಿವ್ ಯು 2 years, ನೀನು ಅದ್ರಲ್ಲಿ ಏನು ಮಾಡ್ಕೋತೀಯ ಮಾಡ್ಕೋ. ಸೊ ದೆನ್ ಹೀ ಗಾಟ್ ಮೀ, ಐ ವಾಸ್ ಆನ್ 2 crutches ಆ್ಯಕ್ಚುಲಿ. ಸೊ ಅದನ್ನ ಅವರು ಬಿಡಿಸಿ ಈಗ ನನಗೆ ಒಂದು, ಆ್ಯಕ್ಚುಲಿ ಅಟ್ ಹೋಮ್ ನೌ ಐ ಡೋಂಟ್ ಯೂಸ್ ಅ ಸ್ಟಿಕ್, ಐ ಕ್ಯಾನ್ ಗೋ ವಿದೌಟ್ ಇಟ್. ಬಟ್ ಅದು ಆಚೆ ಬಂದಾಗ ಒಂಚೂರು ಸೇಫ್ಟಿಗೆ ಇನ್ನ ಸ್ಟಿಕ್ ಇದೆ. ಸೊ ಅದನ್ನ ಬಿಡಿಸೋದ್ರಲ್ಲಿ ಅವ್ರಿದ್ದಾರೆ. ಸೊ ನೌ ಹೀಸ್ ಗಾಟ್ ಮೀ ಟು ಅ ಪಾಯಿಂಟ್ ವೇರ್ ಇಟ್ ಇಸ್ ಸೇಫ್, ಲೈಕ್ ನಾವು ವಿ ಕ್ಯಾನ್ ಗೋ ಆರಾಮ್ಸೆ, ಇದು ಮಾಡ್ಬೋದು ಅದು ಮಾಡ್ಬೋದು, ಎರಡಕ್ಕೂ ಟೈಮ್ ಇದೆ ಈಗ. ಸೊ ದಟ್ ಇಸ್ ವೈ ಐ ಟುಕ್ ದಟ್ ಬ್ರೇಕ್ ಆ್ಯಂಡ್ ನೌ ವಿ ಆರ್ ರೆಡಿ ವಿತ್ ದ ಸಾಂಗ್. ಪೋಸ್ಟ್ ಪ್ರೊಡಕ್ಷನ್ಗೆಲ್ಲ ಐ ಹ್ಯಾವ್ ಗಿವನ್ ಫುಲ್ ಟೈಮ್. ಚೆನ್ನಾಗಿ ಬಂದಿದೆ ಸಾಂಗ್. ಸೊ ಏನಾಗಿತ್ತು ಅವತ್ತು, ಹೆಂಗಾಯ್ತು ಅಂತ? ಬಿಕಾಸ್ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ, ಆದ್ರೂ ಕೂಡ ನಿಮ್ಮ ಕಡೆಯಿಂದ ಗೊತ್ತಾದ್ರೆ ಒಂದಷ್ಟು ಜನಕ್ಕೆ ಇನ್ನೂ ಕೂಡ ರೀಚ್ ಆಗುತ್ತೆ ಅಂತ. ಒನ್ ಥಿಂಗ್ ಇಸ್, ನಾನು ಒಂದೇನು ಹೇಳ್ತೀನಿ ಅಂದ್ರೆ, ನನಗೆ ಆ ಒಂದು ಕಹಿ ಘಟನೆ ಇದೆಯಲ್ಲ, ಒಂದಂದ್ರೆ ದೇರ್ ಇಸ್ 2 phases ಟು ಇಟ್. ಒಂದು ತುಂಬ ಕಹಿ ಘಟನೆ ಆ್ಯಂಡ್ ತುಂಬ ಪ್ರಾಬ್ಲಮ್ ಆಯಿತು ನನಗೆ, ಅದರಿಂದ ತುಂಬ ನೋವಾಯಿತು. ಆ್ಯಂಡ್ ಯುನೋ ನನಗೆ ಸಡನ್ಲಿ ಐ ವಾಸ್ ಅಪ್ ಒನ್ ಡೇ ಆ್ಯಂಡ್ ದೆನ್ ನಥಿಂಗ್ ವರ್ಕ್ ಇನ್ ಮೈ ಬಾಡಿ. ಸೊ ತುಂಬ ಕಷ್ಟ ಆಯಿತು ಫಸ್ಟು. ಬಟ್ ಇನ್ನೊಂದು ಫೇಸಲ್ಲಿ ನೋಡಕ್ಕೆ ಹೋದ್ರೆ ಆ ಘಟನೆ ನನಗೆ ತುಂಬಾ ಕಲಿಸ್ಕೊಟ್ಟಿದೆ. ಇಟ್ಸ್ ಟಾಟ್ ಮೀ ಅ ಲಾಡ್ ಆಫ್ ಥಿಂಗ್ಸ್. ಆ್ಯಸ್ ಇನ್ ನಾನೇನು ಜೀವನದಲ್ಲಿ ಇನ್ಯಾವ ರೀತಿನೂ ಕಲಿಯೋಕ್ಕಾಗ್ತಿರ್ಲಿಲ್ಲ, ಅದು ನನಗೆ ಇದು ಹೇಳ್ಕೊಟ್ಟಿದೆ. ಅಂದರೆ ನಮ್ಮ ಒಂದು ಜೀವನದಲ್ಲಿ ತುಂಬ ಸ್ಪಿರಿಚುವಾಲಿಟಿ ಅನ್ನೋದು ಬೇರೆ ಥರ ಇದೆ. ಆಮೇಲೆ ನಮ್ಮ ಬಾಡಿನಲ್ಲಿ ತುಂಬ ಮಿರಕಲ್ಸ್ ಇದೆ. ಅಂದರೆ ನಾವು ಅದನ್ನು ತುಂಬ ಸೈಡ್ ಲೈನ್ ಮಾಡ್ತೀವಿ, ಅದಷ್ಟು ಇಟ್ಸ್ ನಾಟ್ ಸೋ ವೀಕ್ ಆ್ಯಕ್ಚುಲಿ. ಸೊ ಅದು ಏನೇನು ಮಾಡಬಲ್ಲ ಅಂತ ನನಗೆ ತೋರಿಸಿದೆ ಈ ಇನ್ಸಿಡೆಂಟಿಂದ. ಸೊ ಐ ಡೋಂಟ್ ಸೇ ಇಟ್ಸ್ ಬ್ಯಾಡ್ ಆರ್ ಗುಡ್, ಐ ಆಮ್ ನ್ಯೂಟ್ರಲ್ ಟುವರ್ಡ್ಸ್ ಇಟ್. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ನನಗೇನು ಗೊತ್ತಾ, ಐ ಪ್ರಾಮಿಸ್ಡ್ ಮೈಸೆಲ್ಫ್ ಆ್ಯಂಡ್ ಮೈ ಥೆರಪಿಸ್ಟ್ ದ್ಯಾಟ್ ಐ ಆಮ್ ನಾಟ್ ಗೋಯಿಂಗ್ ಟು ಟಾಕ್ ಅಬೌಟ್ ದಟ್ ಅಂತ. ಆ ಒಂದು ಇನ್ಸಿಡೆಂಟ್ ಬಗ್ಗೆ ನಾನು ಇನ್ಯಾವತ್ತೂ ಅದನ್ನು ವಿಸಿಟೇ ಮಾಡಲ್ಲ, ಮುಗೀತದು ಮೆಮೊರಿ ಕಾರ್ಡಿಂದ ಡಿಲೀಟ್. ನನಗೆ ನಾನು ಅವರು ಇಬ್ಬರು ಸೇರಿ ಮಾಡಿದ್ದೀನಿ. ಸೊ ಅದು ತುಂಬ ನನಗೆ ಟೈಮ್ ಆಗಿದೆ ಅದನ್ನು ಡಿಲೀಟ್ ಮಾಡೋಕ್ಕೆ. ಸೊ ನನ್ನ ಒಂದು ಕಹಿ ಘಟನೆ ಅದು ನನಗೇ ಇರಲಿ, ಅದು ಡಿಲೀಟು ಆಗಿದೆ. ಐ ಡೋಂಟ್ ವಾಂಟ್ ಟು ರಿವಿಸಿಟ್ ದಟ್. ಐ ಥ್ಯಾಂಕ್ ದಟ್ ಘಟನೆ, ದಟ್ ಇಟ್ ಗಾಟ್ ಮೀ ಫಾರ್ವರ್ಡ್ ಇನ್ ಲೈಫ್. ಇಟ್ಸ್ ಮೇಡ್ ಮೀ ಸಮಥಿಂಗ್, ಯುನೋ, ಇಟ್ಸ್ ನನಗೆ ಒಂದು ನನ್ನ ಒಂದು ಜೀವನದಲ್ಲಿ ನಾನೇ ಒಂದು ಹೀರೋ ಅಂತ ನನಗೆ ಅನಿಸಿದೆ. ಯಾಕಂದರೆ ಇದು ಭಾಳ ಕಷ್ಟ, ನನಗೆ ಗೊತ್ತಿರಲಿಲ್ಲ ನಾನು ಇದು ಮಾಡ್ತೀನಿ ಅಂತ. ಸೊ ಐ ಥ್ಯಾಂಕ್ ದಟ್ ಹೋಲ್ ಇನ್ಸಿಡೆಂಟ್. ಆಮೇಲೆ ಜನ ಅದ್ರ ಬಗ್ಗೆ ಏನೇನು ಮಾತಾಡ್ಕೋತಾರೆ, ಏನೇನು ಹೇಳ್ತಾರೆ, ಲೆಟ್ ದೆಮ್. ಐ ಆಮ್ ನಾಟ್ ಲೀಸ್ಟ್ ಬಾದರ್ಡ್ ಅಬೌಟ್ ಇಟ್. ಯಾಕಂದ್ರೆ ನಾನು ಮುಂಚೆನೂ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಸೊ ಅದನ್ನೇ ನಾನು ಬಂದು ಮತ್ತೆ ಒಂದು ವೆರಿ ಸ್ಯಾಡ್ ಘಟನೆನ ಅಥವಾ ಅಂದರೆ ಇಫ್ ಯು ಲುಕ್ ಎಟ್ ಇಟ್ ಇನ್ ಟರ್ಮ್ಸ್ ಆಫ್ ಅ ನಾರ್ಮಲ್ ಮೈಂಡ್, ಒಂದು ಸೂಪರ್ ನ್ಯಾಚುರಲ್ ಮೈಂಡ್ನಲ್ಲಿ ಯೋಚನೆ ಮಾಡಿದಾಗ ಓ ದಿಸ್ ಸಮಥಿಂಗ್ ಗುಡ್ ದಟ್ ಹ್ಯಾಪನ್ ಟು ಮೀ ಅಂತ ಅನ್ಸುತ್ತೆ, ಆಯ್ತಾ. ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್, ಇಫ್ ಇಟ್ ಈಸ್ ಅ ರಾಂಗ್ ಘಟನೆ ಆರ್ ಸ್ಯಾಡ್ ಘಟನೆ, ಲೆಟ್ ಅಸ್ ಜಸ್ಟ್ ಲೀವ್ ಇಟ್ ಅಸೈಡ್. ಬಿಕಾಸ್ ನಾನು ಫಸ್ಟ್ ನಂದು ರಿಕವರಿ ಎಲ್ಲ ಆಗಿ ನಾನು ಮುಂದಕ್ಕೆ ಬಂದಾಗ ಐ ಡಿಡ್ ಕಮ್ ಔಟ್, ಎಲ್ಲ ಚಾನಲ್ಸಲ್ಲೂ ಬಂದು ನಾನು ಅದರದ್ದು ಫುಲ್ ವಿಚಾರನ ಹೇಳಿದ್ದೀನಿ. ಸೊ ದೇರ್ ಈಸ್ ರೆಕಾರ್ಡ್ಸ್ ಆಫ್ ದಟ್. ಸೊ ನಾನು ಅದನ್ನು ಮತ್ತೆ ಸಮರ್ಥಿಸ್ಕೊಳಕ್ಕೆ ಹೋಗೋದಿಲ್ಲ, ನಂದೇನೂ ತಪ್ಪಿಲ್ಲ. ಆದರೆ ಜೀವನದಲ್ಲಿ ಏನೋ ಒಂದು ಆಗುತ್ತೆ. ಈಗ ನೀವೆಲ್ಲೋ ನಡ್ಕೊಂಡು ಹೋಗ್ತಿರ್ತೀರಾ, ಮುಗ್ಗಿಸ್ಬಿಟ್ಟು ಬೀಳ್ತೀರಾ ಕೆಳಗೆ, ಅದರಲ್ಲಿ ನಿಮ್ಮದೇ ತಪ್ಪು ಅಂತ ನಿಮ್ಗೆ ಬಂದು ಹೇಳಿದ್ರೆ ಬೇಜಾರಾಗುತ್ತೋ ಇಲ್ವೋ? 100% ಅಷ್ಟೇ. ನಂದೇನೂ ತಪ್ಪಿಲ್ಲ ಅದರಲ್ಲಿ. ಐ ಆಮ್
ಐ ವಾಸ್ ವೆರಿ ನಾರ್ಮಲಿ ಒಂದು ನಾರ್ಮಲ್ ಡೇ ಅಂತ ನಾನು ಹೋಗ್ತಾ ಇದ್ದೆ. ಬಟ್ ಇದೊಂದು ಆಕಸ್ಮಿಕವಾಗಿ ನನ್ನ ಜೀವನದಲ್ಲಿ ಆಯಿತು. ಬಟ್ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಅಬೌಟ್ ದಟ್ ಬಿಕಾಸ್ ಐ ಹ್ಯಾವ್ ಸ್ಪೋಕನ್ ಅಬೌಟ್ ಇಟ್. ಓಕೆ, ಆಕ್ಸಿಡೆಂಟ್ ಆಗಿದ್ರ ಬಗ್ಗೆ ಎಲ್ಲೂ ಹೇಳೋದು ಬೇಡ ಅಂತ ಹೇಳ್ತೀರಿ, ಬಿಕಾಸ್ ಅದು ನನ್ನ ಜೀವನದಲ್ಲಿ ನಡೆದಿರುವಂತಹ ಒಂದು ಘಟನೆ, ಅದು ಡಿಲೀಟ್ ಆಗಿದೆ ಅಂತ ಹೇಳಿದ್ರಿ. ಅಷ್ಟೇ. ಅದಾದ ನಂತರ ರಿಷಿಕಾ ಅವರ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಆಯ್ತು ಅಂತ, ಏನೆಲ್ಲ ಬದಲಾವಣೆಗಳನ್ನ ನೀವು ನಿಮ್ಮಲ್ಲಿ ಕಂಡುಕೊಂಡ್ರಿ ಅಂತ? ಸೊ ಅದು ಒಂದು ಡೈಜೆಸ್ಟ್ ಆಗೋಕ್ಕೇನೆ ನನಗೊಂದು ಅಷ್ಟು ದಿವಸ ಆಯಿತು. ನಾನು ಮಲಗಿದ್ದೆ ಅಂದರೆ ಹಾಸ್ಪಿಟಲ್ನಲ್ಲಿ. ಅದು ಎದ್ದಿದ ತಕ್ಷಣ ನನಗೆ ಬಂದು ಎಲ್ಲ ತಿಳಿಸಿದ್ರು ಇದೆಲ್ಲ ವಿಷಯಗಳು, ಅದು ಇದು. ಸೊ ಯುನೋ ಫಸ್ಟೇ ಬಂದು ನನಗೆ ಹೇಳಿದ್ರು, ನೋಡಿ ಏನು ಗೊತ್ತಾ, ನೀವು ಈಗ ನೆನ್ನೆ ನೀವು ಎಲ್ಲ ಓಡಾಡಿಕೊಂಡು ಜಿಮ್ ಮಾಡಿಕೊಂಡು ಇನ್ಫ್ಯಾಕ್ಟ್ ಡಾನ್ಸು ಪ್ರಾಕ್ಟೀಸ್ ಮಾಡಿಕೊಂಡು ಓಡಾಡ್ತಾ ಇದ್ದೀರಾ. ಜಸ್ಟ್ ದಿ ನೆಕ್ಸ್ಟ್ ಡೇ ಯೋರ್ ಬಾಡಿ ಈಸ್ ನಾಟ್ ವರ್ಕಿಂಗ್ ಎನಿಮೋರ್. ನಿಮ್ಗದು ಸಾಥೆ ಕೊಡ್ತಾ ಇಲ್ಲ ನಿಮ್ಮ ಬಾಡಿ ಅಂದರೆ ಹೆಂಗೆ ಅನಿಸ್ಬೋದು ಒಬ್ರಿಗೆ. ಸೊ ನನಗೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತೇ ಆಗಲಿಲ್ಲ. ನನಗೆ ಡಾಕ್ಟ್ರು ಹೇಳಿದ್ರು, ಅಣ್ಣನೂ ಹೇಳ್ದ, ನೋಡು ಇದು ಫುಲ್ ನಿನ್ನ ಮೇಲೆ ಡಿಪೆಂಡ್ ಅಂತೆ ರಿಕವರಿ, ಏನು ಅಂತ ಅವ್ರಿಗೆ ಹೇಳೋಕ್ಕಾಗಲ್ವಂತೆ. ಸರಿ ಹೋಗ್ಬೋದು, ಇಲ್ಲ ಸರಿ ಹೋಗ್ದಲ್ಲೇನೂ ಇರ್ಬೋದು. ಇಟ್ ಈಸ್ ನಿಂದು ಫಿಟ್ ಬಾಡಿ, ನೀನು ಫಿಟ್ನೆಸ್ಸಲ್ಲಿ ಇದೆಯಾ, ನೀನು ಹೆಂಗೋ ಮಾಡೇ ಮಾಡ್ತೀಯ ಅಂದರೆ ಇಟ್ ಈಸ್ ರಿಕವರಿ ಈಸ್ ಪಾಸಿಬಲ್. ಅದರ್ವೈಸ್ ವಿ ಡೋಂಟ್ ನೋ. ಬಟ್ ರೈಟ್ ನಾವು ನೀನು ಇದನ್ನೇ ಹಿಂಗೇನೆ ರಿಕವರಿ ಟುವರ್ಡ್ಸ್ ಹೋಗಬೇಕಾಗತ್ತೆ. ನೀನು ಸಡನ್ನಾಗಿ ಎದ್ದು ಓಡ್ಬಿಡೋಕ್ಕಾಗೋದಿಲ್ಲ. ಯು ಹ್ಯಾವ್ ಟು ಹ್ಯಾವ್ ಪೇಷನ್ಸ್. ಸೊ ಫಸ್ಟ್ ಥಿಂಗ್ ನಾನು ಕಲ್ತಿದ್ದು ಪೇಷನ್ಸ್. ಆಮೇಲೆ ಅಕ್ಸೆಪ್ಟೆನ್ಸ್. ಈಗ ಹಿಂಗಾಗಿದೆ, ಇದನ್ನ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ ಫಸ್ಟು, ಆಯ್ತಾ? ಅಫ್ಕೋರ್ಸ್ ಇನ್ನೊಂದು ಕಡೆ ನನಗೆ ಹೇಳ್ತಾನೆ ಯಾಕೆ ಹಿಂಗಾಯ್ತು. ಸೊ ಅದನ್ನ ನಾನು ಸ್ಲೋಲಿ ಸೈಲೆನ್ಸ್ ಮಾಡ್ಬಿಟ್ಟೆ. ಆಗ್ಲಿ ಬಿಡು, ಹಿಂಗಾಯ್ತಲ್ಲ, ಈಗ ಇದು ನಿನ್ಗೊಂದು, ಈಗ ಆಸ್ ಅನ್ ಆಕ್ಟರ್ ಅದು ನಮ್ಗೆ ತುಂಬ ಹೆಲ್ಪ್ ಆಯ್ತು. ಸೊ ನಾನೇ ಹೇಳ್ಕೊಳಕ್ ಶುರು ಮಾಡಿದೆ. ಇದೊಂದು ಕ್ಯಾರೆಕ್ಟ್ರು, ಈ ಕ್ಯಾರೆಕ್ಟ್ರಿಗೆ ನೀನು ಪ್ರಿಪ್ರೇಷನ್ ಮಾಡ್ತಾ ಇದೆಯಾ ಅಂತ ಅನ್ಕೋ. ನೀನು ಹಾಸ್ಪಿಟ್ಲಲ್ಲಿ ಇದೆಯಾ, ನೀನು ಹಿಂಗೆಲ್ಲ ಆಕ್ಸಿಡೆಂಟ್ ಆಗಿದೆ, ಎದ್ದು ಗಿಡಿಯೋಕೆ ಏನೂ ಆಗಲ್ಲ, ನೀನು ಬೆಡ್ಡೆ ಅಷ್ಟೇ, ಈ ಕ್ಯಾರೆಕ್ಟ್ರು ಇನ್ 6 months ನೀನು ಮಾಡು ಅಂತ ನನ್ನೊಳಗೆ ನಾನು ಹೇಳ್ಕೊಂಬಿಟ್ಟೆ ಅದನ್ನ. ಸೊ ಅದು ರೆಡಿ ಆಯ್ತು ಹಂಗೇನೆ. ಈಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಆಸ್ ಆಕ್ಟರ್ಸ್ ವಿ ಆರ್ ಟಾಟ್ ಪರಕಾಯ ಪ್ರವೇಶ ಅಂತ ಒಂದಿರುತ್ತೆ. ಸೊ ಅದರ ಆ ಕ್ಯಾರೆಕ್ಟರ್ ಆಗ್ಬೇಕು ಅಂದ್ರೆ ನೀವು ಹಂಗೆ ಆಡ್ಬೇಕದು. ಸೊ ನಾನು ಅದನ್ನ ಒಂದು ಕ್ಯಾರೆಕ್ಟರ್ ಅನ್ಕೊಂಡು ಆಡಕ್ ಶುರು ಮಾಡ್ಬಿಟ್ಟೆ. ಅಂಡ್ ಇಟ್ ಹಂಗೆ ನಾನು ಹೋಗ್ತಾ 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 ಈ ಒಂದು ನನ್ನಲ್ಲಿ ಒಂದು ಡೈರೆಕ್ಟರ್ ಅಂತ ಏನಿದೆ ಅದು ನಾನು ಅವಾಗಲೇ ಕಂಡ್ಕೊಂಡಿದ್ದು. ಇಟ್ ಸ್ಟಾರ್ಟೆಡ್ ಡಿರೆಕ್ಟಿಂಗ್ ಮೀ. ನೀನು ಹಿಂಗೆ ಮಾಡು, ಈಗ ನೀನು ಹಿಂಗೆ ಮಾಡು, ಇದು ನಿನ್ನ ರಿಕವರಿಗೆ ಪಾಸಿಬಲ್ಲು. ಆಮೇಲೆ ಐ ಸ್ಟಿಲ್ ರಿಮೆಂಬರ್ ಒಂದ್ಸಲಿ ನಂದು ರಿಹ್ಯಾಬಲ್ಲಿ ಇದ್ದಾಗ, ಲೈಕ್ ಈಗ ಆಪ್ರೇಷನ್ ಆಯಿತು ಅಪೋಲಲ್ಲಿ, ಅದಾದಮೇಲೆ ಐ ವೆಂಟ್ ಟು ಅ ರಿಹ್ಯಾಬ್. ಸೊ ಅಲ್ಲಿ ಮಲಗಿದ್ದಾಗ ನನಗೆ ರಾತ್ರಿ ಒಂದು ಡ್ರೀಮ್ ಬಂತು. ನಾನು ಎದ್ದು ಎಲ್ಲ ಕಡೆ ನಡ್ಕೊಂಡು ಓಡಾಡ್ತಾ ಇದ್ದೀನಿ ಅದ್ರಲ್ಲಿ, ಜಸ್ಟ್ ಆಫ್ಟರ್ ದೇ ಟೋಲ್ಡ್ ಮಿ ಆಲ್ ದಿಸ್. ಆ್ಯಂಡ್ ನಾನು ಸಡನ್ ಆಗಿ ಎದ್ದೆ ಮಧ್ಯದಲ್ಲಿ. ಆ್ಯಂಡ್ ಲೈಕ್ ಯಪ್ಪ ಇದೇನು ಇಷ್ಟು ರಿಯಲ್ ಆಗಿತ್ತು ಈ ಡ್ರೀಮು ಅಂತ. ಅಂದರೆ ಇಟ್ ವಾಸ್ ವೆರಿ ರಿಯಲ್, ಅದು ಡ್ರೀಮೇ ಅಲ್ಲ ಥರ ಇತ್ತು. ಸೊ ಆಗ ನನಗೆ ಅನಿಸ್ತು, ಇಸ್ ದಿಸ್ ಲೈಕ್ ಅ ಮೆಸೇಜ್ ದಟ್ ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ, ಜೀವನದಲ್ಲಿ ನನಗೆಲ್ಲ ಸರಿ ಹೋಗುತ್ತೆ ಅಂತ, ಇದೇನಾದ್ರು ದೇವ್ರು ಕೊಡ್ತಾ ಇರೋ ಮೆಸೇಜಾ ಅಂತ ಅನ್ನಿಸ್ತು. ಆಮೇಲೆ ಮತ್ತೆ ನಾನು ಮಲ್ಕೊಂಡೆ, ವೆಂಟ್ ಬ್ಯಾಕ್ ಟು ಸ್ಲೀಪ್. ಅದೇ ಥರ ಡ್ರೀಮ್ಸು ನನಗೆ ಇನ್ನೂ ಒಂದು 3-4 ದಿವಸ ಬರೋಕ್ಕೆ ಶುರು ಆಯಿತು, ಕಂಟಿನ್ಯೂಸ್. ಅಂದರೆ ಈಗ ಪೀಪಲ್ ಫ್ರಮ್ ದ ಇಂಡಸ್ಟ್ರಿ ಎಲ್ಲ ಇದ್ರು ಅದ್ರೊಳಗೆ ಯಾರು ಅಂತ ನನಗೆ ಕರೆಕ್ಟಾಗಿ ಈಗ ನೆನಪಾಗ್ತಾ ಇಲ್ಲ. ಎಲ್ಲೋ ನಾವು ಹೋಗಿದ್ದೀವಂತೆ, ನಾನು ಒಂದಷ್ಟು ಆರ್ಟಿಸ್ಟು ಅಲ್ಲಿ ನಾವು ನಡ್ಕೊಂಡು ಹೋಗ್ತಾ, ನಾನು ಕ್ಲೀನಾಗಿ ಆ್ಯಂಡ್ ಐ ಕುಡ್ ಫೀಲ್ ಇಟ್ ಲಿಟ್ರಲಿ. ಆಮೇಲೆ ಇದು ನನಗೆ ತುಂಬ ಸಲಿ ಆಯಿತು. ಅದಾದಮೇಲೆ ಈಗ ಹಾಸ್ಪಿಟ್ಲಿಂದ ಮನೆಗೆ ಬಂದಲ್ಲ, ಮನೆಯಲ್ಲೂ ಹಂಗೆ ಲೈಕ್ ಲಿಟ್ರಲಿ ನಾನು ಅದು ಡ್ರೀಮ್ ಥರ ಇರಲಿಲ್ಲ. ಲಿಟ್ರಲಿ ಎದ್ದೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲೋ. ಆ್ಯಂಡ್ ಒಂದು ಕಡೆ ಅಂತೂ ನಾನು ಬರೀ ಕಾಲಲ್ಲಿ ಅದು ನಡೆಯೋದು, ಆ ಕಾಲಿಗೆ ಅದು ತಗ್ಲೋದೆಲ್ಲ ಇರುತ್ತಲ್ಲ, ಅದೆಲ್ಲ ನನಗೆ ಫುಲ್ಲು ಕ್ಲಿಯರಾಗಿ ಕಾಣಿಸ್ತು. ಸೊ ಐ ಥಿಂಕ್ ಯೂನಿವರ್ಸ್ ವಾಸ್ ಗಿವಿಂಗ್ ಮಿ ಅ ಮೆಸೇಜ್ ದಟ್ ಎಲ್ಲ ಸರಿ ಹೋಗುತ್ತೆ ಅಂತ. ಸೊ ಅದನ್ನು ನಾನು ಯೂಸ್ ಮಾಡ್ಕೋತಾ ಹೋದೆ. ಅಂದರೆ ಇಟ್ ಈಸ್ ಅ ಮೆಸೇಜ್, ಐ ಹ್ಯಾವ್ ಟು ಸ್ಟಾರ್ಟ್ ವರ್ಕಿಂಗ್ ಅನ್ನೋದು. ಸೊ ಫಿಸಿಯೋನ ನಾನು ತುಂಬಾ ಸೀರಿಯಸ್ ಆಗಿ ತೊಗೊಂಡೆ. ಕೆಲವ್ರು ಏನಂತಂದರೆ ಅಯ್ಯೋ ಫಿಸಿಯೋ ತಾನೇ, ಏನೋ ಒಂದು ಮಾಡೋಣ ಬಿಡು, ಡಾಕ್ಟ್ರ್ ಬಂದಾಗ ಮಾಡೋಣ, ಆಮೇಲೆ ಮಲ್ಕೊಳ್ಳೋಣ ಅಂತ ಅನ್ಕೊಂತಾರೆ ಆ ಪಾಯಿಂಟ್ ಆಫ್ ಟೈಮಲ್ಲಿ. ನಾನು ಹಂಗೆ ಮಾಡಲಿಲ್ಲ.
ಐ ರಿಕ್ವೆಸ್ಟೆಡ್ ಮೈ ಮನೆಯವರಾಗ್ಲಿ ಅಥವಾ ನನಗೆ ಒಂದು ಕೇರ್ ಟೇಕರು ಇತ್ತು ಅವಾಗ. ಶಿ ವಾಸ್ ಲೆಸ್ ಲೈಕ್ ಅ ಕೇರ್ ಟೇಕರ್, ಮೋರ್ ಲೈಕ್ ಅ ಫ್ರೆಂಡ್ ನನಗೆ. ಸೊ ನಾವೇನಂದ್ರೆ ಒಂದು ಟೀಮ್ ತರ ರೆಡಿ ಆಗ್ಬಿಟ್ವಿ. ನೀನ್ ನನಗೆ ಮಲ್ಗಕ್ ಮಾತ್ರ ಬಿಡಬಾರ್ದು, ರಾತ್ರಿ ಮಾತ್ರ ಒಂದಷ್ಟೊತ್ತು ರೆಸ್ಟ್ ಅಂತ ಬೇಕಾಗುತ್ತೆ, ಅವಾಗ ಬಿಡ್ಬೇಕಷ್ಟೆ, ಇಲ್ಲ ಅಂದ್ರೆ ಏನೋ ಒಂದು ಮಾಡಿಸ್ತಾನೆ ಇರು ನನ್ನ ಕೈಲಿ ಅಂತ. ಸೊ ಅವರು ಹಂಗೇ ರೆಡಿಯಾಗಿ, ಇಲ್ಲ ನನಗೆ ನಿಲ್ಸ್ಬಿಡ್ತಿದ್ರು, ಅಂದ್ರೆ ಗೋಡೆಗೆ ನಿಲ್ಸ್ಬಿಡ್ತಿದ್ರು. ಐ ಕುಡ್ ಸ್ಟ್ಯಾಂಡ್ ಬೈ ದ ವಾಲ್. ಅವಾಗ ಅಷ್ಟು ಸಪೋರ್ಟ್ ಬಂದಿತ್ತು. ಸೊ ದಟ್ ವಾಸ್ ಆಲ್ ಅ ಕ್ಲೂ. ಈಗ ನಿಮ್ಗೆ ಏನು ಆಗಲ್ಲ ಅಂದ್ರೆ ಗೋಡೆಗೆಲ್ಲ ಎಲ್ಲಿ ನಿಲ್ಸಿದ್ರು ನಿಮ್ಗೆ ನಿಲ್ಲಕ್ ಆಗೋದಿಲ್ಲ. ಸೊ ಅವರು ಆಮೇಲೆ ವಾಕರ್ ಕಟ್ಟು ನಿಂತೇ ಇರ್ತಿದ್ದೆ ನಾನು, ಆಗ್ತಾನೆ ಇರ್ಲಿಲ್ಲ ನನ್ನ ಕೈಲಿ. ಅಂದ್ರೆ ಬಾಡಿ ಇಸ್ ವೀಕ್, ಮೈಂಡ್ ಇಸ್ ವೀಕ್ ಅವಾಗ. ಸೊ ಅದನ್ನ ನೀವು ಸ್ಟ್ರಾಂಗ್ ಇದು ಮಾಡಿದ ತಕ್ಷಣ ಏನ್ ಗೊತ್ತಾ, ಎರಡಕ್ಕೂ ಸ್ಟ್ರೆಂತ್ ಬರೋದು. ಸೊ ಆಮೇಲೆ ಅವ್ರ ಜೊತೆ ನಾನು ಮೂವ್ಮೆಂಟ್ಸ್ ಮಾಡ್ತಾ ಇರಬೇಕು, ಜಸ್ಟ್ ಟು ರಿಮೈಂಡ್ ಯೋರ್ ಸೆಲ್ಫ್ ಹೌ ಯು ಆರ್ ವಾಕಿಂಗ್ ಬಿಫೋರ್, ಹೌ ಯು ಯೂಸ್ ಟು ಲಿಫ್ಟ್ ಯುವರ್ ಲೆಗ್ ಅಂತ. ಸೊ ನಾವು ಹೀಗೆ ಹೆಂಗೆ ಕಾಲು ಸ್ಟ್ರೈಟ್ ನೀಡ್ತೀವಿ ಅಲ್ಲ, ಅದನ್ನ ಅವ್ರು ನಂಗೆ ಮಾಡಿಸ್ತಾನೇ ಇರ್ತಿದ್ರು. ಕಾಲು ಅವಾಗ ನೋವಕ್ಕೆ ಶುರು ಆಯ್ತು ನನಗೆ. ಆ ನೋವೇ ಇರಲಿಲ್ಲ ಫಸ್ಟ್. ಸೊ ಆಲ್ ದ ಮೂಮೆಂಟ್ಸ್, ಇವಾಗ ನಿಮ್ದು ಈಗ ಲೆಗ್ಸ್ಗೆ ಏನೇನು ಮೂಮೆಂಟ್ಸ್ ಇದೆ ಅಂದ್ರೆ ಒಂದು 10-12 ಥರ ಮೂಮೆಂಟ್ ಇದೆ ಅದಕ್ಕೆ. ಅದನ್ನೆಲ್ಲ ನಾವು 20-30 ಮಾಡ್ತಾನೆ ಇರ್ತಿದ್ವಿ ಇಡೀ ದಿವಸ, ಅಷ್ಟೇ ಕೆಲಸ. ಫಿಸಿಯೋ ಬಂದಾಗ ಅದಕ್ಕೆ ಇದು ಇಂಪ್ರೂವ್ ಆಗಿದೆ, ಇದು ಇಂಪ್ರೂವ್ ಆಗಿದೆ ಅಂತ ಅವರು ಹೇಳ್ತಾ ಹೋಗ್ತಿದ್ರು. ನಾವು your muscle grade is from 2 to 3, now it's from 3 to 4, now it's almost done ಸ್ವಲ್ಪ ಅಂತ ಹಂಗೆ ಹೇಳೋರು. ಸೊ ಹಂಗೆ ನನಗೆ ಮೋಟಿವೇಶನ್ ಸಿಕ್ಕಿ ಅದು ಇಂಪ್ರೂವ್ ಆಗಿ ನನ್ನ ಬಾಡಿನೂ ಸಹಕರಿಸಿ ಒಂದು ಹಂತಕ್ಕೆ ಒಂದು ದಿವಸ ಏನಾಯ್ತು, he said one of my physio, ನೀನು ನಡೀತೀಯ ಬಿಡು ಅಂತ. ನಾನು ನಿಂಗೆ ಹೇಳ್ತಿದ್ದೀನಿ, ನಡೀತೀಯ ನೀನು, ಮಸಲ್ ಗ್ರೇಡ್ ಎಲ್ಲ ನಾನು ಚೆಕ್ ಮಾಡಿದ್ದೀನಿ, ಇಷ್ಟು ಮುಂದಕ್ಕೆ ಬಂದಿದ್ಯಾ ಅಂತಂದ್ರೆ ಯು ವಿಲ್ ವಾಕ್ ಅಂತ. ಸೊ ಹಂಗೇನೆ ಅವ್ರು ನರ್ಸಿನೂ ಆಯ್ತು ನನ್ನ, ಅಂದ್ರೆ ಒಂದು ವಾಕರ್ ಹಿಡ್ಕೊಂಡು ಕ್ಲೀನಾಗಿ ಅವ್ರಿಗೆ ಸಪೋರ್ಟೆಡ್ ಮೀ ಆ್ಯಂಡ್ ಈಸ್ ಮೇಡ್ ಮೀ ಟು ವಾಕ್. ಅದಾದ್ಮೇಲೆ ನಾನು ಹಂಗೇನೆ ಆ ಹುಡುಗರ ಜೊತೆ ಪ್ರಾಕ್ಟೀಸ್ ಮಾಡ್ತಿದ್ದೆ ಮನೇಲಿ, ಇಷ್ಟಿಷ್ಟೇ, ಲೈಕ್ ಆ ರೂಮಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಇಲ್ಲಿಗೆ ಬರೋದು ಅಷ್ಟೇ. ಅದೇನಾಯ್ತು, ಬೇಸಿಕ್ಸ್ ನನಗೆ ಏನು ಆ ಬ್ರೈನ್ ಸ್ವಲ್ಪ ಮರ್ತೋಗಿತ್ತಲ್ಲ ಬಿಕಾಸ್ ಆಫ್ ದ ಆಕ್ಸಿಡೆಂಟ್, ಅದು ರಿಮೆಂಬರ್ ಆಗ್ತಾ ಹೋಯ್ತು. ಓ ನಾನು ಹಿಂಗೆ ಮಸಲ್ ಮೆಮರಿ ಅಂತ ಇರುತ್ತ. ಸೊ ಅದಕ್ಕೆ ನೆನಪಾಗ್ತಾ ಹೋಯ್ತು. ಸೊ ಐ ಸ್ಟಾರ್ಟ್ ವಾಕಿಂಗ್. ಅದಾದ್ಮೇಲೆ ವಾಕರ್ ಬಿಟ್ಟೆ, ಅದಾದ್ಮೇಲೆ ಕ್ರಚ್ ಬಂತು, ಕ್ರಚ್ ಸ್ಲೋಲಿ ಹೋಯ್ತು. ಆಮೇಲೆ ಈಗ ಇದು ಇದೆ, ಅಂದ್ರೆ ನೌ ಐ ನೋ ದ ಬ್ಯಾಲೆನ್ಸ್. ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ, ಬಿಕಾಸ್ ಯಾಕಂತಂದ್ರೆ ಇದೊಂದು ಕಹಿ ಘಟನೆ ಅಂತ ಮರ್ತು ಬಿಡೋಣ, ಹಾಗೇನೆ ಡಿಲೀಟ್ ಮಾಡೋಣ ಅಂತ ಎಷ್ಟೇ ಮಾಡಿದ್ರು ಕೂಡ ಒಂದಲ್ಲ ಒಂದ್ಸಲ ಅನ್ಸುತ್ತೆ, ಈಗ ನಮ್ಗಳಿಗೂ ನಾ ಇನ್ನೂ ಚಿಕ್ಕವನಾಗಿದ್ರೆ ಚೆನ್ನಾಗಿರ್ತೈತಪ್ಪ, ಆ ಲೈಫ್ ನ ಎಂಜಾಯ್ ಮಾಡ್ಬೋದಿತ್ತು ಅಂತ. ಸೊ ನನಗೆ ಇದೊಂದು ಕಹಿ ಘಟನೆ ಆಗಿಲ್ಲ ಅಂತ ಹೇಳಿದ್ರೆ ನನ್ನ ಲೈಫ್ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಅಂತ ಯೋಚನೆ ಬಂದಿರುತ್ತೆ. ಇಲ್ಲ ಅಂದ್ರೆ ಏನ್ ಗೊತ್ತಾ, ಅದೇ ದಟ್ ಇಸ್ ವೇರ್ ಇಸ್ ಯೋರ್ ವೀಕ್ ಪಾಯಿಂಟ್. ಅಂದ್ರೆ ನಮ್ಮನ್ನ ನಾವು ಮಾನಸಿಕವಾಗಿ ಎಷ್ಟು ಸ್ಟ್ರಾಂಗ್ ಮಾಡ್ಕೊಂತೀವೋ ಅಷ್ಟೇನೆ. ಎಕ್ಸೆಪ್ಟೆನ್ಸ್ ಅಷ್ಟೇನೆ. ಈಗ ಏನಕ್ಕೆ ಹಿಂಗಾಯ್ತು ಅಂದ್ರೆ ಅದು ನೀವು ಕೊರಗ್ತಾ ಇರೋದು. ಅದು ಕೊರಗೋದ್ರಿಂದ ರಿಕವರಿ ಆಗೋದೇ ಇಲ್ಲ. ನಾರ್ಮಲ್ ಹೆಲ್ತ್ ಅಲ್ಲಿ ಇದ್ದವ್ರು ನಿಮ್ಗೆ ಉಲ್ಟಾ ಹೊಡೆದ್ ಬಿಡುತ್ತೆ. ಹಂಗೇನಾದ್ರು ನೀವು ಏನಿಲ್ಲ, ಒಂದು ಚಿಕ್ಕದು, ಈಗ ನಿಮ್ಗೆ ಆಫೀಸಿಂದ ಜಾಬಿಂದ ತೆಗ್ದಾಕಿದ್ರು ಅನ್ಕೊಳ್ಳಿ, ಅದನ್ನ ನೀವು ಅಯ್ಯೋ ಯಾಕಿಂಗಾಯ್ತು ಅನ್ಕೋತಾ ಇದ್ರೆ ನಿಮ್ಗಿನ್ ಯಾವ ಜಾಬು ಸಿಗೋದೇ ಇಲ್ಲ. ನಾರ್ಮಲ್, ದಿಸ್ ಇಸ್ ಅ ಹೈಪೋಥೆಟಿಕಲ್ ಸಿಚುವೇಶನ್ ಐ ಆಮ್ ಟೆಲಿಂಗ್, ಯಾರಿಗೋ ಒಬ್ಬರಿಗೆ ಅಂತಾನೆ ಇಟ್ಕೊಳ್ಳೋದು. ಸೊ ಅದೇ ನೀವು ಅಯ್ಯೋ ಈ ಜಾಬ್ ತಾನೇ, ಇದಲ್ದಿದ್ರೆ ನನ್ಗೆ ಇನ್ನೇನೋ ದೊಡ್ಡದ್ ಕಾಯ್ತಾ ಇದೆ, ಬಿಟ್ಟಾಕೋ, ಇದು ಹೋದ್ರೆ ಹೋಯ್ತು, ನನ್ಗೆ ಇನ್ನೇನೋ ತುಂಬಾ ದೊಡ್ಡದ್ ಕಾಯ್ತಾ ಇದೆ ಮುಂದೆ ಅಂತ ಅನ್ಕೊಂಡು ಹೋದ್ರೆ ಹಂಗೆ ನಿಮ್ಗೆ ಹಂಗೆ ಆಗುತ್ತೆ. So what you tell yourself, it's very important in a difficult situation. So ನಾನು ಹಂಗೆ ಇನಿಷಿಯಲಿ ಸ್ವಲ್ಪ ಅನ್ನಿಸ್ತು, ಬಟ್ ಅದನ್ನೇ ನಿಮ್ ಮೈಂಡ್ ಟ್ರೈನಿಂಗ್ ಅನ್ನೋದು. ಲೈಕ್ ಹೆಂಗ್ ನೀವೀಗ ಕ್ರಿಕೆಟ್ಗೆ ಹಿಂಗೇ ಹೊಡಿಬೇಕು ಹಂಗೇ ಹೊಡಿಬೇಕು ಅಂದ್ರೆ ಅದಕ್ಕೆ ಹಂಗೇ ಹೊಡಿಬೇಕು ನೀವು, ಹಿಂಗ ಆಗ್ಬಾರ್ದಿತ್ತು, ಇಲ್ಲ ಈಗ ಆಗೋಯ್ತು ಬಿಟ್ಟಾಕ ಅಷ್ಟೇ. ಸೊ ಇದೆಲ್ಲ ಮಾಡ್ಬೇಕು ಅಂದ್ರೆ ಪೇಷನ್ಸ್ ಹಾಗೆ ಪಾಸಿಟಿವ್ ಮೈಂಡ್ ಸೆಟ್ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಪೇಷನ್ಸು, ಪಾಸಿಟಿವ್ ಮೈಂಡ್ ಸೆಟ್, ಆಮೇಲೆ ತಾಳ್ಮೆ ಅನ್ನೋದು ಒಂದ್ ಕಡೆ ಆಯ್ತಾ. ಇನ್ನೊಂದೇನಂತಂದ್ರೆ ನೀವು ಕೆಲವುದನ್ನ ಬಿಡ್ಬಿಡ್ಬೇಕು. ಲೈಕ್ ಏನಾಗುತ್ತಾಗ್ಲಿ ಅಂತ,
ಅನ್ನೋನ್ ಅಂತ ಇರುತ್ತೆ ಗೊತ್ತಾ. ಈಗ ನಾನು ಏನು ಗೊತ್ತಿಲ್ದಲೆ ಒಂದು ಇದಕ್ಕೆ ಹೋಗ್ತೀನಿ, ಫಾರೆಸ್ಟ್ಗೆ, ಏನೇನಾಗುತ್ತೋ ಗೊತ್ತಿಲ್ಲಪ್ಪ ಅನ್ಕೊಂಡು ಹೋಗ್ಬಿಟ್ರೆ ನಾವು ಏನೋ ಆಗುತ್ತೆ, ಯಾವುದೋ ಹುಲಿ ಬಂದು ನನ್ನ ತಿನ್ಬಿಡುತ್ತೆ ಅಥವಾ ಇನ್ನೇನೋ ಆಗುತ್ತೆ ಹಿಂಗೆ ಅನ್ಕೊಂಡು ಹೋಗ್ಬೋದು. ಅಥವಾ ವಾವ್ ನಾನೊಂದು ಬ್ಯೂಟಿಫುಲ್ ಆಗಿರೋ ಏನು ಮಿಂಚುಳಗಳನ್ನ ನೋಡ್ಬೋದು ಅಥವಾ ಪೀಕಾಕ್ ಡಾನ್ಸಿಂಗ್ ಹಿಂಗೂ ಅನ್ಕೋಬೋದಲ್ಲ. ಸೊ ಹೌ ಯು ಪುಟ್ ಯೋರ್ ಮೈಂಡ್, ವೇರ್ ಯು ಪುಟ್ ಯೋರ್ ಮೈಂಡ್ is very important. For business and personal promotions, please contact 9686376663. ಎಸ್ ಮ್ಯಾಮ್, ಫ್ಯಾಮಿಲಿ ಸಪೋರ್ಟ್ Okay. ಹೆಂಗಿತ್ತು ಅಂತ ಸಂದರ್ಭದಲ್ಲಿ, ಬಿಕಾಸ್ ಯಾಕಂತಂದ್ರೆ ಇತ್ತೀಚೆಗೆ ಮೊದಲಿಂದಾನು ಕೂಡ ತುಂಬಾ ದೊಡ್ಡವರು ಹೇಳಿರುವಂತ ಮಾತು, ಒಂದು ಕೆಲಸ ಇಲ್ಲದೆ ಮನೆಯಲ್ಲಿ ಕೂತಿರಬಾರ್ದು, ಇನ್ನೊಂದು ಏನಾದ್ರೂ ಈ ತರ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗಿ ನಮ್ಮ ಲೈಫಲ್ಲಿ ಮನೆಯಲ್ಲಿ ಕೂತಿರಬಾರ್ದು. ಅಂತಹ ವ್ಯಕ್ತಿ ಪರಿಸ್ಥಿತಿ ತುಂಬಾ ಹೇಳಕ್ಕೆ ಆಗದಿರುವಂತಹ ಪರಿಸ್ಥಿತಿ ಆಗುತ್ತೆ. ಸೊ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಅಥವಾ ಸಿನಿಮಾ ರಂಗದ ಒಂದಿಷ್ಟು ನಿಮ್ಮ ಸ್ನೇಹಿತರ ಸಪೋರ್ಟ್ ಆಗಿರ್ಬೋದು, ಆ ಒಂದು ಸಂದರ್ಭದಲ್ಲಿ ಎಷ್ಟು ನಿಮ್ಗೆ ಹತ್ರ ಆಯ್ತು ಅಂತ? ಸಿ ಫಸ್ಟ್ಲಿ ಫ್ಯಾಮಿಲಿ ಸಪೋರ್ಟ್ ಇದ್ದಿದ್ದಕ್ಕೇನೆ ನಾನು ಇಷ್ಟು ಮುಂದೆ ಬಂದಿರೋದು. ಅದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಟ್ ಏನಂದ್ರೆ ನಾನು ಅವ್ರ ಮೇಲೆ ತುಂಬಾ ಡಿಪೆಂಡ್ ಆಗಕ್ ಹೋಗ್ಲಿಲ್ಲ. ಸಿ ಏನಾಗುತ್ತೆ ಅಂದ್ರೆ ನಮ್ಗೇನೋ ಒಂದು ಆಗಿ ನಾವು ಕುಗ್ಗಿದೀವಿ ಅಂದಿದ ತಕ್ಷಣ ಎಲ್ಲ ನಮ್ಮ ಪ್ರಾಬ್ಲಮ್ಸ್ನ ಅವ್ರ ತಲೆ ಮೇಲೆ ಹಾಕಕ್ ಶುರು ಮಾಡ್ಬಿಡ್ತೀವಿ. ಈಗ ನಮಗೆ ಪ್ರಾಬ್ಲಮ್, ಈಗ ಸಪೋಸ್ ನಾನು ಅವಾಗ ಕೊಟ್ಟಿದ್ದ ಎಕ್ಸಾಂಪಲ್ ಆಯ್ತು, ಏನೋ ಒಂದು ಜಾಬ್ ಹೋಯ್ತು ಅಥವಾ ಏನೋ ಒಂದು ಡಿವೋರ್ಸ್ ಆಯ್ತು ಅಥವಾ ಇನ್ನೊಂದೇನೋ ಆಯ್ತು ಜೀವನದಲ್ಲಿ, ಹೆಲ್ತ್ ಪ್ರಾಬ್ಲಮ್, ಎಲ್ಲ ತಗೊಂಡೋಗಿ ಫಸ್ಟ್ ಹಾಕೋದು ಯಾರಿಗೆ ಹೇಳಿ? ನಮ್ಮ ತಾಯಿಗೆ. ಅಯ್ಯೋ ಅವ್ರು ಏನ್ ಪಾಪ ಮಾಡಿದ್ದಾರೆ ಪಾಪ, ನಿಮ್ದೆಲ್ಲ ಪ್ರಾಬ್ಲಮ್ಸ್ ಅವ್ರು ತಗೊಂಡು ಕೂತ್ಕೊಳ್ಳೋದು. ಅಥವಾ ನೆಕ್ಸ್ಟ್ ಸಿಗೋದು ಅಪ್ಪ, ಅಯ್ಯೋ ಹಿಂಗಾಯ್ತು. ಅವ್ರ ಜೀವನದಲ್ಲಿ ಪ್ರಾಬ್ಲಮ್ಸ್ ಅಲ್ದಲೆ ನಿಮ್ಮ ಪ್ರಾಬ್ಲಮ್ಸು ಇಟ್ಕೊಂಡು ಓಡಾಡ್ಬೇಕು. ಸೊ ಆ್ಯಂಡ್ ನೆಕ್ಸ್ಟ್ ಬರೋದು ಸಿಬ್ಲಿಂಗ್ಸ್ ಅಫ್ಕೋರ್ಸ್. ಬಟ್ ದೆನ್ ನಾನು ಆ ಥರ ಮಾಡಕ್ ಹೋಗ್ಲಿಲ್ಲ. ಒಂದು ಪಾಯಿಂಟಲ್ಲಿ ಮಾತ್ರ, ಒಂದೇ ಒಂದು ಪಾಯಿಂಟಲ್ಲಿ ನಾನು ಆಚೆ ಕೂತಿದ್ದೆ, ನಾನು ದಿನ ಆಚೆ ಕೂತ್ಕೋತಿದ್ದೆ. ಆ್ಯಂಡ್ ನಾನು ಏನು ಮಾಡ್ತಿದ್ದೆ ಗೊತ್ತಾ, ಅವಾಗ ಎಲ್ಲರೂ ವಾಕಿಂಗ್ ಹೋಗೋರು ಅಲ್ಲಿ ನಮ್ಮ ಹಳೆ ಮನೆ ಹತ್ರ. ಇಟ್ ವಾಸ್ ಅ ವೆರಿ ಪೀಸ್ಫುಲ್ ಏರಿಯಾ. ಸೊ ಅಲ್ಲಿ ರಾಹುಲ್ ದ್ರಾವಿಡ್ ಅವರು ನಮ್ಮ ಮನೆ ಹತ್ರನೇ ಇರೋದು. ಸೊ ಅವ್ರು ಬೇರೆ ಹೋಗೋರು, ಅವ್ರನ್ನೂ ನೋಡ್ಕೊಂಡು ನಿಂತ್ಕೋತಿದ್ದೆ ನಾನು. ಸೊ ನಾನು ಹೋಗುವಾಗ ಎಲ್ರದ್ದು ವಾಕಿಂಗ್ ಪ್ಯಾಟರ್ನ್ ನ ಒಬ್ಸರ್ವ್ ಮಾಡ್ತಾ ಇದ್ದೆ. ಸಿ ಆಸ್ ಅನ್ ಆಕ್ಟರ್ ನಾವ್ ಏನ್ ಮಾಡ್ತೀವಿ, ಯಾರ್ದೋ ತರ ಒಬ್ರ ತರ ಕಾಣಿಸ್ಬೇಕು ಅಥವಾ ಒಬ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ತರ ನಾವು ಇರ್ಬೇಕು ಅಂತಂದ್ರೆ ಅವ್ರನ್ನ ಫಸ್ಟ್ ಅಬ್ಸರ್ವ್ ಮಾಡ್ತೀವಿ, ಹೆಂಗೆ ಅವ್ರದ್ದು ಮ್ಯಾನರಿಸಮ್ಸ್, ಇದೆಂಗೆ ಮೂವ್ ಆಗುತ್ತೆ, ಇದೆಂಗೆ ಅದು ಅದನ್ನು. ಸೊ ನಾನು ಅದನ್ನ ಅಬ್ಸರ್ವ್ ಮಾಡ್ತಾ ಹೋದೆ. ಇವ್ರು ವಾಕ್ ಮಾಡೋ ಪ್ಯಾಟರ್ನ್, ಓ ಹಿಂಗ ನಾನು ನಡೀತಾ ಇದ್ದಿದ್ದು, ಅಷ್ಟೇ ನಾನು ಮಾಡ್ತಿದ್ದಿದ್ದು ಅಲ್ಲಿ ಕುತ್ಕೊಂಡು. ಸೊ ಬ್ರೈನ್ ಫಸ್ಟ್ ನಮ್ಮ ಆಕ್ಟರ್ಸ್ಗಾಗಿರ್ಲಿ ಅಥವಾ ಯಾರೇ ಒಬ್ರು ತುಂಬಾ ಸ್ಪೋರ್ಟ್ಸ್ ಮೆನ್ ಆಗಿರ್ಲಿ, ಅಂದ್ರೆ ಕಲಿತಾರಲ್ಲ ಜಾಸ್ತಿ, ಲರ್ನಿಂಗ್ ಅಲ್ಲಿ ಇರ್ತಾರೆ, ಟ್ರೈನಿಂಗ್ ಅಲ್ಲಿ ಇರ್ತಾರೆ, ಅವ್ರಿಗೆ ನೋಡಿನೇ ಫಸ್ಟ್ ಕಲಿಯೋದು. ಅದಕ್ಕೆ ವಿಜುವಲ್ ಮೀಡಿಯಂ ಇಸ್ ವೆರಿ ಸ್ಟ್ರಾಂಗ್. ಸೊ ಹಾಗೆ ನಾನು ನೋಡ್ತಾ ಕೂತಾಗ ಒಂದ್ ದಿವಸ ನಮ್ಮ ತಾಯಿ ಬಂದಿದ್ರು ಅಂಡ್ ಶಿ ವಾಸ್ ಲೈಕ್, ನನ್ಗೇನ್ ಟೀಕ್ ತಂದ್ಕೊಟ್ರು. ಸೊ ಟೀ ಕಾಫಿನೂ ನಾನು ತುಂಬಾ ಜಾಸ್ತಿ ಕುಡಿತಿರ್ಲಿಲ್ಲ ಆ ಟೈಮಲ್ಲಿ. ಬೆಳಗ್ಗೆ 1 ಕಪ್ ಕಾಫಿ, ಸಾಯಂಕಾಲ, ಅಂಡ್ ಐ ಯೂಸ್ ಟು ವೇಟ್ ಫಾರ್ ದಟ್ 1 ಕಪ್ ಹಂಗೆ. ಸೊ ತಂದು ಕೊಟ್ಟಾಗ ನಾನು ಅಂದೆ, ಏನ್ ಗೊತ್ತಾ ಅಂತ. ಏನು? ನಾನು ಅಲ್ಲಿ ಹೋಗ್ಬಿಡ್ಬೇಕಿತ್ತಾನೆ, ಇಲ್ಲಿ ಯಾಕೆ ಹಿಂಗೆ ಇಟ್ಕೊಂಡು ದೇವ್ರು ನನ್ನ ಜೀವ, ಅಂದ್ರೆ ನೋವಲ್ಲಿ ಹೇಳಿಲ್ಲ, ನಾನು ಫನ್ನಿಯಾಗಿ ಹೇಳ್ದೆ ಇದ್ರಲ್ಲಿ, ನನ್ನ ಹತ್ಕೊಂಡಂತೂ ಹೇಳಲೇ ಇಲ್ಲ. I said in a very funny way and she got a little agitated. ಅಂದ್ರೆ ಅವ್ರಿಗೆ ಯಾವತ್ತೂ ಏನಕ್ಕೂ ರಿಯಾಕ್ಟ್ ಮಾಡಲ್ಲ, ಅವ್ರು ಒಂಥರ ಭಾಳ, ಅಂದ್ರೆ ನಾವೆಲ್ಲ ಅವ್ರ ಮಕ್ಕಳು, ಅಂದ್ರೆ ಇಂಥ ಒಬ್ರು ಹಸ್ಬೆಂಡು ಅವ್ರದ್ದು, ನಮ್ಮ ತಂದೆ, ನಮ್ಮ ಅಣ್ಣ ಮಗ, ನಾನು ಮಗಳು, ಅಂದ್ರೆ ಅವ್ರು ಹೆಂಗಿರ್ಬೇಕು ಅಂತ ನೀವು ಯೋಚನೆ ಮಾಡಿ. ಸೊ ಶೀ ಈಸ್ ನಾರ್ಮಲಿ ಡಸಂಟ್ ರಿಯಾಕ್ಟ್, ಸಡನ್ಲಿ ಶೀ ಈಸ್ ಲೈಕ್ ರಿಯಾಕ್ಟೆಡ್ ನನಗೆ. ಆ್ಯಂಡ್ ಶಿ ಸೆಡ್, ನೀನೇನು ಹೇಳಿನ ಅಂತ. ಅಷ್ಟೇ ನಂಗೆ ಸಾಕಾಯ್ತು, ಅದೊಂದೇ ಲೈನ್ ಅವ್ರು ಹೇಳಿದ್ರು, ನೀನು ಹೇಳಿನ ಅಂತ. ನಾನು ಅವ್ರಿಗೆ ರಿಪ್ಲೈ ಕೊಡೋಷ್ಟಲ್ಲ ಅವ್ರು ಹೋಗಿ ಆಗೋಗಿತ್ತು. ಆ್ಯಂಡ್ ದಟ್ ಕೆಪ್ ಕಮಿಂಗ್ ಇನ್ ಮೈ ಹೆಡ್, ನಾನು ಹೇಳಿನ, ಮೈ ಕವರ್ಡ್ ಅಂತ. ಸೊ ನನಗೆ ಅನಿಸ್ತು, ಇಲ್ಲಮ್ಮ ನಾ ತಾಯಿ, ನಾನು ಅಲ್ವೇ ಅಲ್ಲ, ಅಂದರೆ ನನಗೆ ನಾನೇ ಹೇಳ್ಕೊಂಡಿದ್ದದು, ಇಲ್ಲ ಏನಾಗುತ್ತೆ ನೋಡೇ ಬಿಡೋಣ ಇದು ಅಂತ. ಇಲ್ಲ ಅವತ್ತು ನಾನು ಅಕ್ಸೆಪ್ಟ್ ಮಾಡಿಕೊಂಡೆ ಫಸ್ಟು, ನಾನು ಹಿಂಗೆ ಇರಬೇಕಾ, ವೀಲ್ ಚೇರಲ್ಲೇ ಕೂತಿರ್ಬೇಕಾ, ಅಥವಾ ಇನ್ನೇನೋ ಹೆಂಗಿದ್ರು ನಾನು ಅದನ್ನ ಪ್ರಮೋಟ್ ಮಾಡ್ತೀನಿ. ಐ ವಿಲ್ ಗಿವ್ ದ್ಯಾಟ್ ಅ ಫಾರ್ಮ್ ಆ್ಯಂಡ್ ಅ ನೇಮ್ ಅಂತ.
ಈಗ ಸಪೋಸ್ ನಾನು ವೀಲ್ ಚೇರಲ್ಲೇ ಇರಬೇಕಾಗಿದ್ರೆ ಐ ವುಡ್ ಹವ್ ಬಿನ್ ಅನ್ ಅಂಬಾಸಿಡರ್ ಫಾರ್ ದಟ್. ಆ್ಯಂಡ್ ಸಿ ಏನು ಗೊತ್ತಾ, ವೀಲ್ ಚೇರ್ಸ್ ರಿಯಲಿ ಹೆಲ್ಪ್ ಪೀಪಲ್ ಇನ್ ಡಿಫಿಕಲ್ಟ್ ಟೈಮ್ಸ್. ಆ್ಯಂಡ್ ಐ ವುಡ್ ಲೈಕ್ ಟು ಸೇ ದಟ್ ಯಾರಾದರೂ ಈಗ ಸಪೋಸ್ ಸದ್ಯಕ್ಕೆ ವೀಲ್ ಚೇರಲ್ಲೆಲ್ಲ ಇದ್ದರೆ ಬೇಜಾರು ಮಾಡ್ಕೋಬಿಡಿ. ಇಟ್ ಇಸ್ ಜಸ್ಟ್ ಹೆಲ್ಪಿಂಗ್ ಯು ಆ್ಯಂಡ್ ಇಟ್ ಇಸ್ ಮೂವಿಂಗ್ ಅರೌಂಡ್ ಅಷ್ಟೇ. ಹೆಲ್ಪಿಂಗ್ ಯು ಟು ಗೆಟ್ ಮೂವ್ಮೆಂಟ್, ಇನ್ನೇನು ಇಲ್ಲ. ಅಯ್ಯೋ ನಾನು ವೀಲ್ ಚೇರಿಗೆ ಬಂದು ನಂಗೆ ಅನ್ಕೊಳ್ಳೇಬೇಡಿ. ಫಸ್ಟ್ ಆ ಚೇರಿಗೆ ಥ್ಯಾಂಕ್ಸ್ ಹೇಳೋದು ಕಲ್ತ್ಕೊಳ್ಳಿ. ಅಪ್ಪ ನಿನ್ನಿಂದ ನಾನು ಮೂವಾರು ಆಗ್ತಾ ಇದ್ದೀನಿ ಅಂತ. ಸೊ ನಾನು ಯಾವಾಗ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳಕ್ ಶುರು ಮಾಡಿದೆ ಅಲ್ಲ, ಅದು ನನ್ನನ್ನು ಓಡಿಸ್ಬಿಡ್ತು ಅಲ್ಲಿಂದ. ನೀನಿಲ್ಲ, ಎದ್ದು ನಿಲ್ಲಕ್ಕೆ ಶುರು ಮಾಡು, ನಡೆಯಕ್ಕೆ ಶುರು ಮಾಡು ಅಂತ. ಆ್ಯಕ್ಚುಲಿ ನಾನು ತುಂಬ ಜಾಸ್ತಿನೂ ಇದ್ರ ಬಗ್ಗೆ ಎಲ್ಲ ಇನ್ಸಿಡೆಂಟ್ಸನ್ನು ಹೇಳ್ತಾ ಇಲ್ಲ, ಬಿಕಾಸ್ ಐ ಆಮ್ ರೈಟಿಂಗ್ ಅ ಬುಕ್ ಅಬೌಟ್ ದಿಸ್ ಎಂಟೈರ್ ಇನ್ಸಿಡೆಂಟ್. And this is the first time I'm actually saying it anywhere. So the book is called The Tiger in My Eyes anta. Book name. ಅಂದ್ರೆ ನನ್ನ ಕಣ್ಣಲ್ಲಿರುವಂತ ಒಂದು ಹುಲಿ ಅಂತ ಕನ್ನಡದಲ್ಲಿ ಅನುವಾದ ಆಗುತ್ತೆ. ಸೊ ಐ ಆಮ್ ರೈಟಿಂಗ್ ಇಟ್ ಇನ್ ಇಂಗ್ಲಿಷ್. ಅದಾದ್ಮೇಲೆ ಕನ್ನಡ ವರ್ಷನು ನಾನೇ ಬರೀತೀನಿ, ಅದನ್ನ ಅನುವಾದಿಸ್ತೀನಿ, ಬಿಕಾಸ್ ಐ ಆಮ್ ವೆರಿ ಗುಡ್ ವಿತ್ ರೈಟಿಂಗ್ ಕನ್ನಡ ಆಲ್ಸೋ. ಸೊ ಅದೆರಡನ್ನು ನಾನು ವೆರಿ ಸೂನ್ ಅದನ್ನು ಪಬ್ಲಿಷ್ ಮಾಡಬೇಕು ಅಂತ ಅಂದರೆ ಅಫ್ಕೋರ್ಸ್ ಇಟ್ ವಿಲ್ ಬಿ ಪಬ್ಲಿಷ್ಡ್. ಇನ್ನೂ ಅದು ಲಾಸ್ಟ್ 3-4-5 ಚಾಪ್ಟರ್ಸ್ ಅಲ್ಲಿ ಇದೆ, ಇನ್ನೂ ಮುಗಿಸಿಲ್ಲ ನಾನು. ಬಿಕಾಸ್ ನನ್ಗೆ ಅಲ್ಲಿಗೆ ಏನು ಗೊತ್ತಾ, ಐ ಹ್ಯಾವ್ ಟು ರಿವಿಸಿಟ್ ದೋಸ್ ಇಮೋಷನ್ಸ್, ದೋಸ್ ಇನ್ಸಿಡೆಂಟ್ಸ್ ಎಲ್ಲ ಇದೆಯಲ್ಲ. ನಾನು ಆ ಬುಕ್ ಬರೀತಾ ಐ ಹ್ಯಾವ್ ಟು ವಿಸಿಟ್. ಬಟ್ ಅದೊಂದು ಪಾಯಿಂಟಿಗೆ ಮಾತ್ರ ನಾನು ಇಟ್ಕೊಂಡಿದ್ದೀನಿ ಅದನ್ನ. ಐ ಆಮ್ ವಿಸಿಟಿಂಗ್ ಇಟ್ ಲೈಕ್ ಹೆಂಗೆ ಗೊತ್ತಾ, ಒಂದು ಕತೆ ಬರೆಯೋರ್ ಥರ, ವಿದೌಟ್ ಇಮೋಷನ್ಸ್. ಅಲ್ಲೇನಾಯ್ತು, ಅಲ್ಲಿ ಅಷ್ಟೇ ಫಿನಿಶ್ಡ್. ಬಟ್ ಸ್ವಲ್ಪ ಅದು ನಿಮಗೆ ಏನು ಗೊತ್ತಾ, ಇಟ್ ಗಿವ್ಸ್ ಯು ಸ್ವಲ್ಪ ಕ್ಯಾರಿ ಓವರ್. ಎಷ್ಟೇ ನೀವಿಲ್ಲ ಅಂದ್ರೂ ಆ ಇನ್ಸಿಡೆಂಟ್ಸ್ ವಿತೌಟ್ ಎಮೋಷನ್ಸ್ ನಾವು ನೋಡಿದ್ರು ಸ್ವಲ್ಪ ಕ್ಯಾರಿ ಓವರ್. ಅದನ್ನ ಓವರ್ಕಮ್ ಮಾಡೋಕ್ಕೆ ನನಗೊಂದು 3 weeks ಬೇಕಾಗುತ್ತೆ. ಅದನ್ನು ಕ್ರಿಯೇಟಿವ್ ರೈಟರ್ಸ್ ಬ್ಲಾಕ್ ಅಂತ ಏನು ಹೇಳ್ತೀವಿ ನಾವು, ನಾಟ್ ಎಕ್ಸಾಕ್ಟ್ಲಿ ಅ ಬ್ಲಾಕ್, ಇಟ್ ಈಸ್ ಏನಂತಾರೆ, ನಮ್ಮನ್ನ ನಾವೇ ಸರ್ವಿಸ್ ಮಾಡ್ಕೊಳ್ಳೋದು ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ. ಈಗ ನೀವು ಅದು ನಿಮ್ಮ ಒಂದು ಕತೆಗೆನೆ ರಿಲೇಟೆಡ್ ಆಗಿರುವಂತದ್ದು? ವೆರಿ ಮಚ್. ನನ್ನ ಹೋಲ್ ಇನ್ಸಿಡೆಂಟೇ ಕಂಪ್ಲೀಟ್ ಏನೇನಾಯ್ತು ಆವತ್ತು ನಮ್ಮ ಒಂದು ಆಕ್ಸಿಡೆಂಟ್ ಟೈಮಲ್ಲಿ, ಅಲ್ಲಿಂದ ಹಿಡಿದು ಇವತ್ತು ರಿಕವರ್ ಆದಮೇಲೆ ಏನೇನಾಗ್ತಾ ಇದೆ, ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್. ಅಂದ್ರೆ ಯಾರಿಗಾದ್ರೂ ಒಂದು ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್ ಬೇಕು ಅಂತಂದ್ರೆ ನಿಮ್ ಬುಕ್ ಹೋದ್ರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. 110%. ಈಚ್ ಅಂಡ್ ಎವ್ರಿ ಚಾಪ್ಟರ್ ಅಲ್ಲಿ ಒಂದೊಂದು ಏನೇನ್ ನಡೀತು ನಾನು ಇನ್ಸಿಡೆಂಟ್ ಎಪಿಸೋಡ್ ಆಗಿ ಬರ್ದಿದ್ದೀನಿ. ಎಸ್ ಮ್ಯಾಮ್. ಈಗ ಲೈಫಲ್ಲಿ 2ನೇ ಇನ್ನಿಂಗ್ಸ್ ಅಂತಾನೆ ಅನ್ಬೋದು, ಮತ್ತೆ ಕಂಬ್ಯಾಕ್ ಮಾಡಿರುವಂತದ್ದು. ಹೆಂಗಿದೆ? ಇಟ್ಸ್ ಫ್ಯಾಬ್ಯುಲಸ್. ಏನ್ ಗೊತ್ತಾ, ನನಗೆ ನನ್ನ ಮೇಲೇನೆ ಒಂದು ನಂಬಿಕೆ ಇತ್ತು ಜೀವನದಲ್ಲಿ. ಅದಿಲ್ದಲೆ ನೀವು ಆಕ್ಟರ್ ಆಗಕ್ ಸಾಧ್ಯನೇ ಇಲ್ಲ. ಎವ್ರಿ ಆಕ್ಟರ್ ಹ್ಯಾಸ್ ಟು ಬಿಲೀವ್ ಇನ್ ಹಿಮ್ಸೆಲ್ಫ್ ಫಸ್ಟ್, ವೆದರ್ he is just a character artist, just a comedian or a superstar, ಯಾರೇ ಆಗಿರ್ಬೋದು. ಅವರಲ್ಲಿ ಆತ್ಮಾಭಿಮಾನ, ಆತ್ಮವಿಶ್ವಾಸ ಇಲ್ಲ ಅಂತಂದ್ರೆ ಅವರು ಆಕ್ಟರ್ ಆಗಕ್ ಸಾಧ್ಯನೇ ಇಲ್ಲ. ಸೊ ಆಸ್ ಅನ್ ಆಕ್ಟರ್ ಐ ಆಲ್ರೆಡಿ ಹ್ಯಾಡ್ ಸಮ್ ಕೈಂಡ್ ಆಫ್ ಕಾನ್ಫಿಡೆನ್ಸ್ ಇನ್ ಮೀ. ಬಟ್ ಇದೆಲ್ಲ ಏನಂತಾರೆ, ಒಂದು ಈ ಇನ್ಸಿಡೆಂಟ್ ಆದಾಗಿಂದನೂ ನನಗೆ ಅದು ಡಬಲ್ ಟ್ರಿಪಲ್ ಆಗಿದೆ. ಬಿಕಾಸ್ ನೀವು ಅಂಥ ಜಾಗದಿಂದ ನಿಮ್ಮನ್ನ ನೀವೇ ಕರ್ಕೊಂಡ್ ಬರ್ತಿರಲ್ಲ ಆಚೆ, ಇಟ್ ಈಸ್ ದೆನ್ ಯು ವಿಲ್ ಸ್ಟಾರ್ಟ್ ಬಿಲೀವಿಂಗ್ ಯಾರು ಬೇಡ ಅನ್ಸುತ್ತೆ. ಯು ವಿಲ್ ಸ್ಟಾಪ್ ಡಿಪೆಂಡಿಂಗ್ ಆನ್ ಯುವರ್ ಪೇರೆಂಟ್ಸ್, ಫ್ಯಾಮಿಲಿ ಆಲ್ಸೋ. ಅವಾಗ ಏನು ಗೊತ್ತಾ, ನಮ್ಮಿಂದ ನಮ್ಮ ಫ್ಯಾಮಿಲಿಗೆ ಒಳ್ಳೇದಾಗಬೇಕು, ಒಳ್ಳೆ ಟೈಮ್ ಅಂದರೆ ಒಳ್ಳೆ ಟೈಮ್ಸಲ್ಲಿ ಅವ್ರನ್ನೂ ನಾವು ಕರ್ಕೊಂಡು ಹೋಗ್ಬೇಕು. ಬರೀ ಕೆಟ್ಟ ಟೈಮ್ಸಲ್ಲೇ ಅವ್ರು ನಮ್ಮ ಜೊತೆ ಇರಬೇಕು, ನಮಗೆ ಸಪೋರ್ಟ್ ಮಾಡೋದು, ಇಟ್ಸ್ ಅ ಸೆಲ್ಫಿಶ್ ವೇ ಆಫ್ ಥಿಂಕಿಂಗ್. ಸಿ ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ಯು ವಾಂಟ್ ಇಟ್ ಆರ್ ನಾಟ್, ದೇ ವಿಲ್ ಬಿ ವಿತ್ ಯು. ಅದು ಬೇರೆ ವಿಚಾರ, ಅದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ದೆನ್ ನೀವು ಆಸ್ ಅ ಹ್ಯೂಮನ್ ಬೀಯಿಂಗ್ ಗಿವ್ ದೆಮ್ ಒಳ್ಳೊಳ್ಳೆ ವಿಚಾರಗಳು ಹೇಳಿ, ಅವ್ರಿಗೆ ಒಳ್ಳೊಳ್ಳೆ ಥಿಂಗ್ಸ್ ಮಾಡಿ, ಅವರ ಒಂದು ಕಷ್ಟಕ್ಕೆ ನೀವು ಭಾಗಿಯಾಗೋ ಪ್ರಯತ್ನ ಪಡಿ. ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಎಷ್ಟು ವರ್ಷ ಆಯ್ತು ಮೇಡಮ್ ಇವತ್ತಿನ ದಿನಕ್ಕೆ? ಐ ಥಿಂಕ್ 2021 ಅಂದ್ರೆ 5 years ಆಯ್ತು. 5 years ಆಯ್ತು. ಎಸ್ ಮ್ಯಾಮ್. 5 ವರ್ಷಗಳಾಯ್ತು ಇವತ್ತಿಗೆ. ಸೊ 5 ವರ್ಷಗಳಲ್ಲಿ ನಿಮ್ಮ ಹೆಲ್ತ್ ಬಗ್ಗೆ ನೀವು ಯಾವ ರೀತಿ ಕೇರ್ ಅನ್ನು ತಗೊಂಡಿದ್ರಿ ಅಂತ, ಏನೆಲ್ಲ ಮಾಡ್ತಿದ್ರಿ, ನಿಮ್ಮ ಡೈಲಿ ರೊಟೀನ್
ಆಕ್ಸಿಡೆಂಟ್ ಆದ ನಂತರ ಏನೆಲ್ಲ ಇರ್ತಿತ್ತು ಅಂತ. ಓಕೆ, ಈಗ 5 years ಅಂತ ಅಂದ್ರೆ ನನಗೆ ಅದು ಅಷ್ಟು ದೊಡ್ಡ ಟೈಮ್ ಆಗಿದೆ ಅಂತ ಅನ್ನಿಸ್ತಾನೆ ಇಲ್ಲ. ಬಿಕಾಸ್ ಎವ್ರಿ ಮೂಮೆಂಟ್ ಎವ್ರಿ ಸ್ಟೆಪ್ ನನಗೇನೋ ಒಂದು ಚೇಂಜಸ್ ಆಗ್ತಾನೆ ಹೋಗಿದೆ. ಆಮೇಲೆ ಈ ತರ ಒಂದು ಘಟನೆ ನಿಮ್ಗೆ ಆಗುತ್ತಲ್ಲ, ಇಷ್ಟು ದೊಡ್ಡ ಒಂದು ಆಕ್ಸಿಡೆಂಟು, ಅದಾದ್ಮೇಲೆ ಬಾಡಿಗೆ ನೀವು ಟೈಮ್ ಕೊಡಲೇಬೇಕು. ಫಾಸ್ಟಾಗಿ ಏನಾದ್ರು ಆಗ್ಬೇಕಂದ್ರೆ ಅದು ಆಗೋದೇ ಇಲ್ಲ ಫಸ್ಟ್ ಆಫ್ ಆಲ್. ಸೊ ದ ಫಸ್ಟ್ ಥಿಂಗ್ ಈಸ್ 1 full ವರ್ಷ ನನಗೆ ಆಕ್ಸಿಡೆಂಟ್ ಆದಾಗಲೇ ಐ ವಾಸ್ ವೆರಿ ಸ್ಮಾರ್ಟ್ ದಟ್ ನನಗೆ ಅರ್ಥ ಆಯಿತು ದಟ್ ಫಿಸಿಯೋ ಆ್ಯಂಡ್ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಅಂತ. ಸೊ ನಾನು ಅದನ್ನ ತುಂಬ ಕಷ್ಟ ಆದರೂ 1 ವರ್ಷದಲ್ಲೇ ಮಾಡಿ ಹೆಂಗೋ ವಾಕರ್ ತನಕ ಬಂದ್ಬಿಟ್ಟೆ. ಅದೇ ಕೆಲವರು ಮಾಡೋ ಅಂತ ತಪ್ಪು. 1 ವರ್ಷ ಆಗಲಿ ನನ್ನ ಬಾಡಿಗೆ ಸ್ಟ್ರೆಂತ್ ಬರಲಿ, ಆಮೇಲೆ ಫಿಸಿಯೋ ಶುರು ಮಾಡ್ತೀನಿ. ಇನ್ನು ದ ಫಸ್ಟ್ 3 months ಇಸ್ ಯೋರ್ ಗೋಲ್ಡನ್ ಟೈಮ್. ಇದನ್ನ ನನಗೆ ಡಾಕ್ಟರ್ಸು ಹೇಳಿದ್ರು, ಫಿಸಿಯೋನು ಹೇಳಿದ್ರು. ಈ 3 ತಿಂಗಳು ಫಸ್ಟ್ ನಿಮಗೆ ಆ ಬಾಡಿಗೆ ವಾಪಸ್ ಕನೆಕ್ಷನ್ ಕೊಡ್ತಾ ಹೋಗ್ಬೇಕು ನೀನು, ಅದು ಕನೆಕ್ಟ್ ಆಗುತ್ತೆ. ಇಲ್ಲ ಅಂದ್ರೆ ಕಷ್ಟ ಇದೆ ಅಂತ. ಸೊ ನಾನು ಆ 1 ವರ್ಷದಲ್ಲಿ ತುಂಬಾನೇ ಕಷ್ಟ ಆಯ್ತು ನನಗೆ. ಬಿಕಾಸ್ ಅವಾಗ ತಾನೇ ಇಂಜುರಿ ಆಗಿ ಏನಂತಾರೆ ಒಂದು ಆಪರೇಷನ್ ಆಗಿ ರೆಡಿ ಆಗಿರೋಂತಹ ಬಾಡಿ ಅದು. ಅದಕ್ಕೆ ನೀವು ಎಷ್ಟು ಅಂತ ಮಾಡ್ಬೋದು, ಫಿಟ್ನೆಸ್ ಆಗಲಿ ಅಥವಾ ಒಂದು ನಿಲ್ಲೋದಾಗಲಿ, ಎಲ್ಲಾನು ನಿಮ್ಗೆ ಡಬಲ್ ಟ್ರಿಪಲ್ ಪೇನ್ ಬರುತ್ತೆ. ಒಂದು ಆಪರೇಷನ್ ಆಗಿರೋ ಅಂಥ ಪೇನು, ಅದಾದ್ಮೇಲೆ ಫಿಸಿಯೋ ಕೊಡೋ ಅಂತಹ ಪೇನು. ಸೊ ಎಲ್ಲ ಪೇನ್ 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 ಪೇನ್. ಅದಕ್ಕೆ ನಾನು ಫಸ್ಟ್ ಟೈಮ್ ಒಂದು ರೀಲ್ ಹಾಕಿದಾಗ ಅದಕ್ಕೆ ಆ ಸಾಂಗ್ನ ನಾನು ಹಾಕಿದ್ದು ಆ ರೀಲ್ಗೆ, ಪೇನ್ ಯು ಮೇಡ್ ಮಿ ಅ ಬಿಲೀವರ್ ಅಂತ. ಸೊ ನೀವು ಎಷ್ಟು ಪೇನ್ ತಗೋತೀರಾ ಅಷ್ಟೇ ನೀವು ಸ್ಟ್ರಾಂಗ್ ಅಂತ. ಇಟ್ಸ್ ಜಸ್ಟ್ ಅ ಸೇಯಿಂಗ್ ಅನ್ಕೋತಾರೆ ಕೆಲವರು, ಇಫ್ ಐ ಟೇಕ್ ಪೇನ್ ಐ ಬಿಕಮ್ ಸ್ಟ್ರಾಂಗ್ ಅಂತ. ನಾಟ್ ಓನ್ಲಿ ಸ್ಟ್ರಾಂಗ್, ಯು ಬಿಕಮ್ ಇನ್ವಿನ್ಸಿಬಲ್ ನಿಮಗೆ ಪೇನ್ ಕೊಡ್ತಾ ಹೋದ್ರೆ. ಅದೇ ನೀವು ಬರೀ ಸುಖದಲ್ಲಿ ಆರಾಮಾಗಿದ್ರೆ ಯು ಬಿಕಮ್ ವೆರಿ ಫ್ರೆಜೈಲ್. ಸೊ ನಿಮ್ಮ ಒಂದು ಏನ್ ಮಾಡಿದ್ರಿ ಆ ಟೈಮಲ್ಲಿ ಅಂತ ಕೇಳಿದ್ರಿ. ಸೊ 1 ವರ್ಷ ಆ ಫಸ್ಟ್ ಇಯರ್ ವಾಸ್ ಓನ್ಲಿ ಫಿಸಿಯೋ 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 ಪ್ಲಸ್ ನಾನು ಏನು ಗೊತ್ತಾ, ನಾನು ತುಂಬ ಇದನ್ನ ನಾನು ಆ್ಯಕ್ಚುಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಐ ಯೂಸ್ಡ್ ಅ ಲಾಟ್ ಆಫ್ ಆಯುರ್ವೇದ ಆಲ್ಸೋ. ಎಲ್ಲ ಟಾನಿಕ್ಸ್ ಆಗಿರ್ಬೋದು, ಅದರಲ್ಲಿರುವಂತಹ ಒಂದು ಆಯಿಲ್ಸು. ಸೊ ಬೆಳಗ್ಗೆ ಎಲ್ಲ ಫಿಸಿಯೋ ಆಗ್ತಿತ್ತು, ಸಾಯಂಕಾಲ ಎಲ್ಲ ಆಯಿಲು, ಸ್ನಾನ ಆ ಥರ ಆಗ್ತಿತ್ತು. ಸೊ ಆ್ಯಂಡ್ ಡಯಟ್ ವಾಸ್ ವೆರಿ ಇಂಪಾರ್ಟೆಂಟ್. ಡಯಟ್ ನೋಡಿಕೊಂಡೆ. ಆಮೇಲೆ ಒಂದು ಏನಂತಾರೆ, ನಾನು ಐ ಕಟ್ ಆಫ್ ಫ್ರಮ್ ದ ವರ್ಲ್ಡ್. ನೀವು ಆವಾಗಲೇ ಕೇಳಿದ್ರಿ ನನಗೆ, ನೀವು ಫ್ರೆಂಡ್ಸ್ ಜೊತೆ ಜಾಸ್ತಿ ಇಟ್ಕೋತಾ ಇದ್ರಾ ಅಥವಾ ಇಂಡಸ್ಟ್ರಿನವ್ರು ಯಾರಾದರೂ. ನಾನು ಯಾರ ಜೊತೆನೂ ಟಚ್ಚಲ್ಲೇ ಇಟ್ಕೊಳ್ಳಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ದ್ಯಾಟ್ ಇಂಡಸ್ಟ್ರಿ ಅವ್ರು ಯಾರೂ ನನಗೆ ಸ್ಟಿಲ್ ಐ ಕೇಮ್ ಔಟ್ ವಿತ್ ದಟ್ ರೀಲ್. ಅಲ್ಲಿವರೆಗೂ ನೋಬಡಿ ರಿಯಲಿ ಕೇರ್ಡ್ ಆರ್ ಬಾದರ್ಡ್ ಟು ಕಾಲ್ ಮೀ ಆರ್ ಫೈಂಡ್ ಔಟ್ ಅಬೌಟ್ ಮೀ. ಸೊ ಈ ಇಂಡಸ್ಟ್ರಿ ನಮ್ದು ಹೆಂಗೆ ಅಂತ ಅಂದ್ರೆ, ಯಾರಿಗಾದ್ರೂ ಏನಾದರೂ ಆದರೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ಯಾರು ನೋಡೋಕ್ಕೆ ಹೋಗಲ್ಲ. ಇನ್ಫ್ಯಾಕ್ಟ್ ಸೋ ಮೆನಿ ಆಫ್ ಮೈ ಕ್ಲೋಸ್ ಫ್ರೆಂಡ್ಸ್ ಫ್ರಮ್ ದ ಇಂಡಸ್ಟ್ರಿ, ನೋಬಡಿ ಕಾಲ್ಡ್ ಮೀ, ನೋಬಡಿ ಕೇಮ್ ಟು ದ ಹಾಸ್ಪಿಟಲ್, ನೋಬಡಿ ಚೆಕ್ಡ್ ಆನ್ ಮೀ. ಇಟ್ ವಾಸ್ ಓನ್ಲಿ ಮೈ ಫ್ಯಾಮಿಲಿ ಆ್ಯಂಡ್ ಮೈ ಆ್ಯಕ್ಚುಲ್ ಪರ್ಸನಲ್ ಫ್ರೆಂಡ್ಸ್. ಆಮೇಲೆ ನಂದು ಆ ರೀಲ್ ಹೆಂಗೆ ಆಚೆ ಬಂತು, ನಾನು ಹಿಂಗೆ ರಿಕವರ್ ಆಗ್ತಾ ಇದ್ದೀನಿ, ಅದು ಇದು ಅಂತೆಲ್ಲ ಬಂತಲ್ಲ, ಆ ಪಾಯಿಂಟ್ ಆಫ್ ಟೈಮಲ್ಲಿ ಎವ್ರಿಬಡಿ ವೋಕ್ ಅಪ್ ಫ್ರಮ್ ದ ಇಂಡಸ್ಟ್ರಿ. ಓ ಇವಳ್ದು ಹಿಂಗಿದ್ದಾಳ, ಚೆನ್ನಾಗಿದ್ದಾಳ ಇವಾಗ ಅಂತ. ದೇ ಸ್ಟಾರ್ಟೆಡ್ ಮೆಸೇಜಿಂಗ್ ಮೀ, ಕಾಲಿಂಗ್ ಮೀ. ಎಲ್ಲೂ ಅವರೆಲ್ಲ ಇದಾರೋ ಇಲ್ವೋ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅವರಿಂದ ಎಲ್ಲ ನನಗೆ ಕಾಲ್ ಬರೋಕ್ಕೆ ಶುರು ಆಯಿತು. ಸೊ ಇಟ್ ಈಸ್ ವೆರಿ ಅಂದರೆ ಅದು ನನ್ನ ನಗಬೇಕು. ಫಸ್ಟ್ ಆಫ್ ಆಲ್ ಐ ವಾಸ್ ನಾಟ್ ಅವೈಲಬಲ್ ಟು. ನಾನು ಯಾರಿಂದಾನು ಕಾಲ್ಸು ಮೆಸೇಜಸ್ಸು ಎಲ್ಲ ತಗೋತಾ ಇರಲಿಲ್ಲ ಆ ಪಾಯಿಂಟ್ ಆಫ್ ಟೈಮ್. ಐ ಹ್ಯಾಡ್ ಕಟ್ ಆಫ್ ಫ್ರಮ್ ಎವ್ರಿ ಒನ್. ದಟ್ ಈಸ್ ಒನ್ ಥಿಂಗ್. ಬಟ್ ನೋಬಡಿ ಈವನ್ ಟ್ರೈಡ್ ಟು ಇವನ್ ಕಾಲ್ ಮೈ ಫಾದರ್ ಆರ್ ಮೈ ಬ್ರದರ್ ಆರ್ ಫೈಂಡ್ ಔಟ್ ಫ್ರಮ್ ದೆಮ್ ಇವಳು ಹೇಗಿದ್ದಾಳೆ, ಹಿಂಗಿ, ನಥಿಂಗ್. ಆಮೇಲೆ ಅಂದರೆ ನಂದು ರೀಲ್ಸ್ ಬರೋಕ್ಕೆ ಶುರು ಆದಮೇಲೆ ಆವಾಗ ಎಲ್ಲರೂ ದಿ ಸ್ಟಾರ್ಟೆಡ್ ಕಾಂಟ್ಯಾಕ್ಟಿಂಗ್, ಮೆಸೇಜಿಂಗ್ ಮೀ, ಹೌ ಆರ್ ಯು, ಎವ್ರಿಥಿಂಗ್ ಇಸ್ ಫೈನ್, ಅದು ಇದು. ಅಂದರೆ ನನ್ನ ವಾಟ್ಸ್ಆ್ಯಪ್ ವಾಸ್ ಫುಲ್. ಸೊ ಏನು ಗೊತ್ತಾ, ಇಲ್ಲಿ ಅಂದರೆ ನಾವು ಒಂದು ಸರಿ ಹೋದ್ವಿ, ಈಗ ನ್ಯೂಸಲ್ಲಿ ಇದ್ದೀವಿ, ಸಮಥಿಂಗ್ ವಿ ಆರ್ ಡೂಯಿಂಗ್ ಅಂದರೆ ಮಾತ್ರ ಇಂಡಸ್ಟ್ರಿ ಕೇರ್ಸ್ ಅಬೌಟ್ ಯು. ಅದರ್ವೈಸ್ ನೋಬಡಿ ರಿಯಲಿ ಕೇರ್ಸ್. ಸುದ್ದಿಯಲ್ಲಿರಬೇಕು, ಚೆನ್ನಾಗಿ ದುಡಿತಿರಬೇಕು, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡಬೇಕು ಅಂತ ಒಂದು ಸಂದರ್ಭದಲ್ಲಿ ಮಾತ್ರ ಇಂಡಸ್ಟ್ರಿ ಅವರು ನಿಮ್ಮ ಜೊತೆ ಇರ್ತಾರೆ.
ಅಂದ್ರೆ ನೀವು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗ್ಬೇಕು, ಅವಾಗ ಅವ್ರು ನಿಮಗೆ ಬೇಕು. ವೀಕ್ ಆದ್ರೆ ಯಾರು ಬೇಡ ನಿಮ್ಗೆ, ನೋಬಡಿ ನೀಡ್ಸ್ ಯು. ತುಂಬಾ ಜನ ಇದ್ದಾರೆ, ಐ ಡೋಂಟ್ ವಾಂಟ್ ಟು ನೇಮ್ ದೆಮ್, ದೇರ್ ಆಲ್ ಗೋಯಿಂಗ್ ಟು ದೇರ್ ಓನ್ ಪ್ರಾಬ್ಲಮ್ಸ್. ತುಂಬಾ ಒಂದು ಕುಗ್ಗಿದ್ದಾರೆ ಜೀವನದಲ್ಲಿ. ಅವ್ರ ಬಗ್ಗೆ ಎಲ್ಲ ಯಾರು ಇವತ್ತು ಕಾಳಜಿನೇ ಹಾಕ್ತಾ ಇಲ್ಲ. For business and personal promotions, please contact 9686376663. ಈಗ ನಿಮ್ಮ ಪರ್ಸನಲ್ ಫ್ರೆಂಡ್ಸ್ ಬಂದ್ರು, ಫ್ಯಾಮಿಲಿ ಮೆಂಬರ್ಸ್ ಬಂದ್ರು, ಇಂಡಸ್ಟ್ರಿಯಲ್ಲೇನೆ ಹೋಗ್ತಾ ಏನಾದ್ರು ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರಿಯಾಲಿಟಿ ಶೋಸ್ ಆಗಿರ್ಬೋದು ಮಾಡಿದಾಗ ಅವ್ರ ಜೊತೆ ಒಂದಷ್ಟು ಒಂದು ಒಡನಾಟ ಅನ್ನುವಂಥದ್ದು ಬೆಳೆದಿರುತ್ತೆ. ಇಂಡಸ್ಟ್ರಿಯಲ್ಲಿ ಆ ತರ ಒಡನಾಟವನ್ನ ಇಟ್ಕೊಂಡಿದ್ದಂತಹ ಫ್ರೆಂಡ್ಸು ಕೂಡ ನಿಮ್ಗೆ ಅವತ್ತು ನೋಡಕ್ ಬಂದಿಲ್ಲ. ಯಾರು ಬಂದಿಲ್ಲ. ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಸಿ, ಅ ಫ್ಯೂ ಪೀಪಲ್. ನಾನು ಗವರ್ಮೆಂಟ್ ಅಲ್ಲಿ ತುಂಬಾ ವರ್ಕ್ ಮಾಡಿದ್ದೆ. ಅಂದ್ರೆ ನಮ್ಮ ತಂದೆ ಹಿ ವಾಸ್ ಇನ್ ದ ಕರ್ನಾಟಕ ಚಲನಚಿತ್ರ ಅಕಾಡೆಮಿ. ಸೊ ಅವರಿಗೆ ಒಂದು ಏನು ಈ ಗವರ್ಮೆಂಟ್ ಇವೆಂಟ್ಸ್ ಬರ್ತಿತ್ತು, ವಿ ಹ್ಯಾಡ್ ಟು ಬ್ರಿಂಗ್ ಇನ್ ಆಲ್ ದಿ ಆರ್ಟಿಸ್ಟ್, ಡಿರೆಕ್ಟ್ ದ ಹೋಲ್ ಶೋ, ಆನ್ ಎಂಟರ್ಟೈನ್ಮೆಂಟ್ ಶೋ ಆ್ಯಂಡ್ ಗಿವ್ ಇಟ್ ಟು ದೆಮ್. ಸೊ ನಾನು ಆ ಇವೆಂಟ್ದು ಎಲ್ಲ ಆಗಿ ನೋಡ್ಕೋತಾ ಇದ್ದೆ, ಮ್ಯಾನೇಜರು ಆಗಿದ್ದೆ, ಡಿರೆಕ್ಟರು ಆಗಿದ್ದೆ. ಐ ವಾಸ್ ಅನ್ ಆರ್ಟಿಸ್ಟ್ ಆಲ್ಸೋ ಬಿಕಾಸ್ ಐ ಆಲ್ಸೋ ಯೂಸ್ ಟು ಪರ್ಫಾರ್ಮ್ ಇನ್ ಒನ್ ಆಫ್ ದೋಸ್ ಥಿಂಗ್ಸ್. ಸೊ ಅದನ್ನೆಲ್ಲ ನಾನು ನೋಡ್ಕೋತಾ ಇದ್ದಾಗ ಒಂದಷ್ಟು ಗವರ್ಮೆಂಟ್ ಅಫಿಷಿಯಲ್ಸ್ ಆಗಿರ್ಬೋದು ಅಥವಾ ತುಂಬ ಈ ಏನಂತಾರೆ ಮಿನಿಸ್ಟರ್ಸು, MLAs ಇವರೆಲ್ಲ ನಾನು ಮೀಟ್ ಮಾಡಬೇಕಾಯ್ತು, ಮಾತಾಡಬೇಕಾಯ್ತು. ಆ್ಯಂಡ್ ದೇ ಯೂಸ್ ಟು ಆಲ್ ರೆಸ್ಪೆಕ್ಟ್ ಮೀ ಆ್ಯಂಡ್ ಲೈಕ್ ಮೀ ಅ ಲಾಟ್. ಅಂದರೆ ಇಷ್ಟು ಈ ಒಂದು ಕರೆಕ್ಟ್ ಆಗಿದ್ದಾರೆ ಇವರು ಅನ್ನೋ ಥರ ಅವ್ರಿಗೆ ಅನ್ಸೋದು. ಅವರಿಂದ ಎಲ್ಲ ನನಗೆ ಕಾಲ್ಸ್ ಬಂತು. ಅಂದ್ರೆ ಇವರೆಲ್ಲ ರಿಯಲ್ ಇಲ್ಲಿ ಒಳ್ಳೆಯವರು ಪಾಪ. ಐ ಡೋಂಟ್ ವಾಂಟ್ ಟು ನೇಮ್ ದೋಸ್ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಮಿನಿಸ್ಟರ್ಸ್ ಆಗಿರ್ಬೋದು, MLA, ಅವರೆಲ್ಲ ನನಗೆ ಫೋನ್ ಮಾಡಿ. ಇನ್ಫ್ಯಾಕ್ಟ್ ಒನ್ ಪರ್ಸನ್ ವಿಡಿಯೋ ಕಾಲ್ ಮೀ ಆಲ್ಸೋ ಫ್ರಮ್ ಇನ್ ದ ರಿಹ್ಯಾಬ್. ಇಲ್ಲ ನಾನು ಬರ್ತೀನಿ ನೋಡಕ್ಕೆ ಅಂತ. ಐ ಓನ್ಲಿ ರಿಕ್ವೆಸ್ಟೆಡ್, ದಯವಿಟ್ಟು ಬೇಡ, ನನ್ಗೆ ಸ್ವಲ್ಪ ಏಕಾಂತ ಬೇಕೀಗ ಅಂತ. ಸೊ ಅವರೆಲ್ಲ ರಿಯಾಲಿಟಿಲಿ ಅಂದ್ರೆ ತುಂಬಾ ಒಳ್ಳೆಯವರು ಅಂತ ಅನ್ಸುತ್ತೆ ನನಗೆ. ನನ್ ಆಫ್ ದೆಮ್ ಫ್ರಮ್ ದ ಇಂಡಸ್ಟ್ರಿ, ನಾಟ್ ಈವನ್ ಅ ಸಿಂಗಲ್ ಸೋಲ್. ಅವಾಗ ಅನಿಸ್ತಾ ನಿಮ್ಗೆ ಇಷ್ಟೇನಾ ಇಂಡಸ್ಟ್ರಿ ಅಂತ? ಸಿ, ನನ್ಗೇನ್ ಅನ್ನಿಸ್ತು ಅವಾಗ ಅಂತಂದ್ರೆ, ಜನ ದೇ ಆರ್ ಎಸ್ಕೇಪಿಸ್ಟ್ಸ್ ಅನ್ಸುತ್ತೆ ನನಗೆ. ಏನೋ ಹಿಂಗ ಆಗಿದೆ ಅಂತಂದ್ರೆ ಯಪ್ಪ ನಂಗ್ ಬೇಡ ಅಂತ ಓಡೋಗೋರು. ಸಿ, ಐ ವಾಸ್ ಸೋ ಸರ್ಪ್ರೈಸ್ಡ್. ಒಬ್ರು ಲೈಕ್ ಅಟ್ಲೀಸ್ಟ್ ಓಕೆ, ಒಂದು ಅರ್ಧ ಜನ ಯಾರಾದ್ರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಆಯ್ತು. ಇನ್ನು ಅರ್ಧ ಜನ ಜೊತೆ ನಾವು ವರ್ಕ್ ಮಾಡಿರ್ತೀವಿ. ಇಟ್ಸ್ ಸೋ ಇಂಪಾರ್ಟೆಂಟ್. ಲೈಕ್ ಯು ಹ್ಯಾವ್ ವರ್ಕ್ಡ್ ವಿತ್ ಸಮ್ವನ್, ಯು ನೋ ದೆಮ್ ಪರ್ಸನಲಿ. ಅವರಾದ್ರೂ ಮಾಡೋದು ಬೇಡವಾ? ಅವರು ಇಲ್ಲ, ನೋ ಬಡಿ. ಆಮೇಲೆ ಆ ರೀಲ್ ಯಾವಾಗ ಆಚೆ ಬಂತು, ಐ ವಾಸ್ ಇನ್ ದ ನ್ಯೂಸ್, ಆವಾಗಂತೂ ನನ್ನ ವಾಟ್ಸ್ಆ್ಯಪ್, ನಾ ಹೇಳಿದ್ನಲ್ಲ, ವಾಸ್ ಫುಲ್. ಅವಾಗ ಎಲ್ರಿಗೂ ವೇಕಪ್ ಕಾಲ್ ಆಯಿತು. ಆ್ಯಂಡ್ ಇನ್ಫ್ಯಾಕ್ಟ್ ಸಿ, ನಾನೇನು ಹೇಳ್ತೀನಿ ಅಂತಂದರೆ, ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಡೇ ಅಂತಾರೆ ಗೊತ್ತಾ. ಎಲ್ಲರಿಗೂ ಏನೋ ಒಂದು ನೋವು ಜೀವನದಲ್ಲಿ ಆಗೇ ಆಗುತ್ತೆ. ಆವಾಗ ನಿಮ್ಗಳಿಗೂ ಅದು ರಿಯಲೈಸ್ ಆಗೇ ಆಗುತ್ತೆ. ಹೆಂಗೆ ಇಂಡಸ್ಟ್ರಿ ಹೆಂಗೆ ನಿಮ್ಗೆ ಮೇಲ್ ಹತ್ತಿಸ್ತಾರಲ್ಲ, ಹಂಗೇನೆ ಕೆಳಗೂ ಇಳಿಸ್ತಾರೆ. ಆ್ಯಂಡ್ ನೋಬಡಿ ಐ ಡೋಂಟ್ ನೋ ಅಬೌಟ್ ಅದರ್ ಇಂಡಸ್ಟ್ರೀಸ್, ಬಟ್ ಇಲ್ಲಿ ನಮ್ಮ ಇಂಡಸ್ಟ್ರಿಲಿ ಹೇಗೆ ಅಂದರೆ, ಒಬ್ರಿಗೆ ಒಬ್ರು ಸಪೋರ್ಟ್ ಮಾಡಿಕೊಂಡು ಬರೀ ದಿಖಾವ ಅಷ್ಟೇ ಮೇಲೆ. ಅವರೇನೆ ಸ್ಟೇಜ್ ಹಿಡಿದು ಬಂದರೆ ಹಿಂದ್ಗಡೆ ಅವ್ರನ್ನ ಬೈಕೊಂಡು, ಅಯ್ಯೋ ಸರಿ ಇಲ್ಲ ಗುರು, ಅವಂದೆಲ್ಲ ನಿಂಗೆ ಗೊತ್ತಾ ವಿಷಯಗಳು ಅಂತ ಅವ್ರ ಬಗ್ಗೆನೇ ಬಿಚ್ ಮಾಡ್ತಾ ಇರ್ತಾರೆ ಹಿಂದೆ. ಇಂಥ ಟೂ ಫೇಸ್ ಜನ ನಾನೇ ನೋಡಿದ್ದೀನಿ. ನನ್ನ ಹತ್ರನೇ ತುಂಬ ಜನ ಹೇಳ್ಕೊಂಡು, ಅಂದರೆ ಅವ್ರ ಮುಂದೆ, ಹಾಂ ಸರ್ ಚೆನ್ನಾಗಿದ್ದೀರಾ ಸರ್, ಓ ಸೂಪರ್ ಸರ್, ನೀವೇನು ಸರ್, ಅಯ್ಯೋ ಬಿಡಿ ಸರ್ ಅಂದಿರ್ತಾರೆ. ಹಂಗೇ ಇಳ್ದು ಬಂದ್ಬಿಟ್ಟು ಅಯ್ಯೋ ಕಚಡ ನನ್ನ ಮಗ ಅಂತ ಉಗ್ದಿರ್ತಾರೆ. ಸೇಮ್ ಅದೇ ಪರ್ಸನ್. ನನಗೆ ಒಂದು ನಿಮಿಷ ಶಾಕ್ ಆಗ, ಬಿಕಾಸ್ ಐ ನೆವರ್ ಲೆಟ್ ಇಂಡಸ್ಟ್ರಿ ಕಂಟ್ರೋಲ್ ಮೀ ಆರ್ ಚೇಂಜ್ ಮೀ. ನಾನು ಹೆಂಗೋ ಹಂಗೇನೆ. ನಾನು ಏನಾದರೂ ಹೇಳ್ಬೇಕಾ, ಅವ್ರ ಫೇಸ್ ಮೇಲೆ ಹೇಳ್ಬಿಟ್ಟು ಬಂದಿರ್ತೀನಿ. ಹಿಂದ್ಗಡೆಯಿಂದ ಮಾತಾಡೋದು ನಮ್ಮ ಜಾಯಮಾನದಲ್ಲಿಲ್ಲ. ಐ ಆಮ್ ಅ ರಾಜ್ಪೂತ್ ಬೈ ಬ್ಲಡ್ ಆ್ಯಂಡ್ ನಮ್ಮ ತಾಯಿ ಮಂಗಳೂರವರು. ಎರಡು ಕಡೆಯಿಂದನೂ ನಮಗೆ ಆ ಥರ ಟೂ ಫೇಸ್ ಆಗಿ ನಮ್ಗೆ ಹೇಳೇ ಕೊಟ್ಟಿಲ್ಲ. ಮುಖದ ಮೇಲೆ ಹೇಳ್ಬಿಟ್ಟು ಬರೋದು ಅಷ್ಟೇ. ಸಿ, ಆಫ್ಟರ್ ದಟ್ ದೇ ಮೈಟ್ ಹೇಟ್ ಯು, ಬಟ್ ಎಲ್ಲೋ ಒಂದು ಕಡೆ ಆ ಕ್ರಿಟಿಸಿಸಮ್ ಅವ್ರ ತಲೆ ಒಳಗೆ ಹೋಗುತ್ತೆ ತಾನೆ.
ಹೌದು. ದಿಸ್ ಇಸ್ ನಾಟ್ ರೈಟ್ ವಾಟ್ ಯು ಡೂಯಿಂಗ್ ಅಂತ ಹೇಳ್ಬಿಟ್ರೆ ಆ ಪಾಯಿಂಟ್ ಅಲ್ಲಿ ಅಯ್ಯೋ ಇವಳು ಯಾರೋ ಸರಿ ಇಲ್ಲ ಅಂತ ಅವ್ರಿಗೆ ಅನ್ಕೋಬಹುದು. ಬಟ್ ಮುಂದಕ್ಕೆ ಹೋಗಿ ಅವ್ರು ಅದ್ರ ಬಗ್ಗೆ ಯೋಚನೆ ಮಾಡೇ ಮಾಡ್ತಾರೆ. ದೇ ವಿಲ್ ಮೇಕ್ ಚೇಂಜಸ್ ಅಬೌಟ್ ಇಟ್. ಅಷ್ಟೇ, ಇಂಡಸ್ಟ್ರಿ ಇಷ್ಟೇ. ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ, ಎಲ್ಲರೂ ಅವ್ರ ಕಚ್ಚೆ ಕಾಪಾಡ್ಕೋತಾ ಇದಾರೆ ಇಲ್ಲಿ. ಬೇಸಿಕ್ಲಿ ದ ಇಂಡಸ್ಟ್ರಿ ದೇರ್ ಆಲ್ ಪ್ರೊಟೆಕ್ಟಿಂಗ್ ದೇರ್ ಓನ್ ಅಷ್ಟೇ. ಬೇರೆ ಯಾರ್ದು ಅವ್ರಿಗೆ ನಂದೊಂದು ವಿಷಯ ಇಲ್ಲಿ ಸರಿ ಇರ್ಬೇಕು, ನನಗ್ ಕೆಲಸ ಇರಬೇಕು, ನಾನು ಉದ್ಧಾರ ಆಗ್ಬಿಡ್ಬೇಕು, ಅದೊಂದೇ ಅಲ್ಲ, ಅದ್ರ ಜೊತೆ ಬೇರೆಯವ್ರ ಕೆಲಸನೂ ಹಾಳು ಮಾಡ್ತಾ ಇರ್ತಾರೆ. ಇದು ಇದೆ. ದಿಸ್ ಇಸ್ ದ ಸ್ಪೆಷಾಲಿಟಿ ಆಫ್ ಅವರ್ ಇಂಡಸ್ಟ್ರಿ. ಒಬ್ಬ ಸೂಪರ್ ಸ್ಟಾರ್ ಅಂತ ಇದ್ದಾನೆ ಅಂತಂದ್ರೆ ಅವನು ಒಳಗಿಂದ ಆಕ್ಚುಲಿ ಸೂಪರ್ ಸ್ಟಾರ್ ಅಲ್ಲ. ಹಿ ಈಸ್ ನಾಟ್. ಬರೀ ದಿಖಾವಾಗಷ್ಟೇ. ಹಿಂದ್ಗಡೆಯಿಂದ ಬಂದು ಬರೀ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಬೇರೆ ಒಂದು ಸ್ಟಾರ್ ಬಗ್ಗೆ ಎಲ್ಲ ಬ್ಯಾಡ್ ಹಬ್ಬಿಸ್ಕೊಂಡು ಕೂತಿರ್ತಾರೆ. ಅವ್ರು ಯಾವ ಸ್ಟಾರ್ಗಳು ಹೇಳಿ ನನಗೆ? ರೂಮರ್ಸ್. ನಾಟ್ ಓನ್ಲಿ ರೂಮರ್ಸ್, ದೇ ಕ್ರಿಯೇಟ್ ಫ್ಯಾನ್ ಪೇಜಸ್ ಅಂಡ್ ದೆನ್ ದೇ ಮೇಕ್ ದೆಮ್ ಕಮೆಂಟ್ ಆನ್ ದೀಸ್ ಪೀಪಲ್ಸ್ ಪೇಜಸ್. ಅವರೇ ಕ್ರಿಯೇಟ್ ಮಾಡೋದು ಅವರೇ ಹಾಕ್ಬಿಡೋದು. ಸೊ ಇಲ್ಲಿ ಅವ್ರ ಕೆಲಸ ಮಾತ್ರ ನೋಡ್ಕೊಳ್ಳೋದಂತಲ್ಲ, ಬೇರೆಯವ್ರ ಕೆಲಸನೂ ಇಲ್ಲಿ ಹಾಳು ಮಾಡ್ತಾ ಇದ್ದಾರೆ ಅಷ್ಟೇ. ಅವರು ಉದ್ಧಾರ ಆಗಲ್ಲ, ಉದ್ಧಾರ ಆಗುವಂತವ್ರನ್ನು ಬಿಡ್ತಿಲ್ಲ ಅಷ್ಟೇ. ದಟ್ ಇಸ್ ಅವರ್ ಇಂಡಸ್ಟ್ರಿ. ಅದಕ್ಕೆ ನಮ್ಮ ಇಂಡಸ್ಟ್ರಿ ಇವತ್ತು ಬೆಳೀತಾ ಇಲ್ಲ. ಏನ್ ಅನ್ಸುತ್ತೆ ಮೇಡಮ್? ಯಾಕಂತಂದ್ರೆ ನೀವು ಒಂದು ಕಾಲದಲ್ಲಿ ತಂದೆ ಡೈರೆಕ್ಟರ್, ಅಣ್ಣ ಹೀರೋ, ನೀವು ಹೀರೋಯಿನ್, ನಟಿಯರು ಫುಲ್ಲು ಬ್ಲಡ್ ಇಂದಾನೇ ರಕ್ತ ಅನ್ನುವಂಥದ್ದು ಬಂದಿದೆ. ಆಗಿನ ಇಂಡಸ್ಟ್ರಿಗೂ ಈಗಿನ ಇಂಡಸ್ಟ್ರಿಗೂ ಏನೆಲ್ಲ ಬದಲಾವಣೆಗಳು ಅಂತ ಅನ್ಸುತ್ತೆ ನಿಮ್ಗೆ? ಆಗ ಅಷ್ಟು ಚೆನ್ನಾಗಿತ್ತು. ಚಂದನವನಕ್ಕೆ 100 ವರ್ಷಗಳಾಗಿದೆ, ಆದ್ರೂ ಕೂಡ ನಮ್ಮ ಚಂದನವನ ಒಂದು 100 ರೀಚ್ ಆಗ್ತಿಲ್ಲ. ಈಗ 100 ಅಂತಂದ್ರೆ ಹಿಟ್ ಸಿನಿಮಾಗಳ. ಏನ್ ಗೊತ್ತಾ, ಆವಾಗಿಂದ ಏನು ಪ್ರಾಬ್ಲಮ್ ಇತ್ತು ಇನ್ನೂ ಅದೇ ಪ್ರಾಬ್ಲಮೇ ಇದೆ. ಅಪ್ಡೇಟ್ ಆಗಿಲ್ಲ ಇಂಡಸ್ಟ್ರಿ. ಅವಾಗಿಂದ ಈ ಕಾಲೆಳೆಯೋ ಬುದ್ಧಿಗಳು ಎಲ್ಲಾರ್ಗೂ ಇದೆ. ಅಂದ್ರೆ ಮೊದ್ಲಿಂದಾನೂ ಕೂಡ ಪರ್ಸನಲ್ ಆಗಿ ಕಾಲು ಎಳೆಯುವಂಥದ್ದು, ಅವ್ರನ್ನ ಹಿಂದೆ ತುಳಿಯುವಂತ ಪ್ರಯತ್ನಗಳು ನಡೀತಾನೆ ಇದೆ ಅಷ್ಟೇ. ಮೊದ್ಲು ಈ ಸೋಷಿಯಲ್ ಮೀಡಿಯಾ ಬೇರೆ ಇರ್ಲಿಲ್ಲ, ಇವಾಗ ಅದು ಬೇರೆ ಸಿಕ್ಕಿದೆ ಅವ್ರಿಗೆ. ಇನ್ನೂ ಹಿಡಿದು ಕಾಲು ಎಳಿಯಕ್ಕೆ ಈಸಿ ಆಗೋಯ್ತು. ಮುಂದೆ ಬಂದು ನಿಮ್ಮ ಒಂದು ಈಗ ಎಕ್ಸಾಂಪಲ್, ಮುಂದೆ ಬಂದು ಒಂದು ನಿಮ್ ಪೋಸ್ಟ್ ನ ಯಾರೋ ಲೈಕ್ ಮಾಡಿರ್ತಾರೆ, ಕಮೆಂಟ್ ಮಾಡಿರ್ತಾರೆ ಚೆನ್ನಾಗಿ. ಹಿಂದೆಯಿಂದ ಹೋಗ್ಬಿಟ್ಟು ಅವರೇನೆ ಯಾರ್ದೋ ಒಂದು ಅವ್ರದ್ದು ಫ್ಯಾನ್ ಪೇಜಸ್ ಕ್ರಿಯೇಟೆಡ್ ಫೇಕ್ ಅಕೌಂಟ್ಸ್ ಇಟ್ಕೊಂಡು ಅವರೇ ಬಂದು ಏನೋ ನೆಗೆಟಿವ್ ಹಾಕ್ಬಿಟ್ಟು ಇಂಥ 2 ಫೇಸ್ಗಳು. ಸೊ ಈ ತರ 2 ಫೇಸ್ ಪೀಪಲ್ ಇಂಡಸ್ಟ್ರಿಯಲ್ಲಿ ನೀವು ನೋಡಿರ್ತೀರ. ಸೊ ಮನೆಯವ್ರ ಹತ್ರ ಯಾವತ್ತಾದ್ರೂ ಶೇರ್ ಮಾಡ್ಕೊಂಡಿದ್ದು ಉಂಟಾ ಅಂತ? ಆಸ್ ಅ ಫ್ಯಾಮಿಲಿ ಎಲ್ಲಾರು ಎಲ್ರ ಬಗ್ಗೆನೂ ಡಿಸ್ಕಸ್ ಮಾಡೇ ಮಾಡ್ತಾರೆ, ನಾವು ಮಾತ್ರ ಅಲ್ಲ. ಸೊ ಆಬ್ವಿಯಸ್ಲಿ ವಿ ಟಾಕ್ ಅಬೌಟ್ ಇಟ್. ಇವ್ರು ಹಿಂಗೆ, ನಿಮ್ಗೆ ಹಿಂಗೆ ಹೇಳಿದ್ರಂತೆ ನಮ್ಗಂಗ ಅಂತ ಅದು ಮಾತಾಡ್ಕೊತೀವಿ. ನಮ್ಗೇನಂದ್ರೆ ಇಲ್ಲಿ ನಮ್ ತಂದೆ ಸ್ವಲ್ಪ ಮಾತ್ ಕಮ್ಮಿ ಅವ್ರು. ಹೌದು, ಅವರು ಮಾತೇ ಆಡೋದಿಲ್ಲ. ಸೊ ಅವ್ರ ಹತ್ರ ಮಾತಾಡ್ಕೊಂಡು ಕೂತ್ಕೊಳ್ಳೋದು ಬೇರೆ ವಿಚಾರ. ಅಂಡ್ ಹಿ ಡಸ್ ನಾಟ್ ಟಾಕ್ ಅಬೌಟ್ ಅವರು ಇವರು ಅವ್ರು ಮಾತಾಡೋದಿಲ್ಲ. ಬಟ್ ನಾನು ನಮ್ಮ ಅಣ್ಣ ತುಂಬಾ ವಿ ವೆರಿ ಕ್ಲೋಸ್. ನಾವು ತುಂಬಾ ಮಾತಾಡ್ಕೊತೀವಿ. ನಿಮ್ಗೆ ಇವ್ರು ಹಿಂಗ್ ಹೇಳಿದ್ರ, ನನ್ಗೆ ಇವ್ರು ಹಿಂಗ್ ಹೇಳಿದಾರೆ. ಆಮೇಲೆ ಅವನದೊಂದು ಎಕ್ಸ್ಪರ್ಟೀಸ್ ಆಲ್ರೆಡಿ ಇರುತ್ತೆ. ಅವ್ನ್ ನನ್ ಫಸ್ಟೇ ಕೊಟ್ಬಿಟ್ಟಿರ್ತಾನೆ, ಅಯ್ಯೋ ಅದ್ ಸರಿ ಇಲ್ಲ ಫಸ್ಟ್ ಬಿಟ್ಬಿಡು ಅಂತ. ನಾನು ಅದಕ್ಕೆ ತಲೆನೇ ಹಾಕೋಕ್ ಹೋಗಲ್ಲ ಅವಾಗ. ಸೊ ಐ ಗೆಟ್ ಡಬಲ್ ಎಕ್ಸ್ಪರ್ಟೀಸ್ ಒಂದು. ಆಮೇಲೆ ಅವನ್ಗೆ ಯಾರು ಗೊತ್ತಿಲ್ಲ ಅಂತ ಇಲ್ವೇ ಇಲ್ಲ ಇಂಡಸ್ಟ್ರಿ. ಸೊ ಆಮೇಲೆ ಕೆಲವುದನ್ನ ಅವನು ಅಂದ್ರೆ ಹಿಂಗಿದೆ ನೋಡು ನಿನ್ ಇಷ್ಟ ಅನ್ನೋದು ಬಿಟ್ಬಿಡ್ತಾನೆ. ಇಟ್ಸ್ ನಾಟ್ ಲೈಕ್ ಹಿ ಇನ್ಫ್ಲೂಯೆನ್ಸಸ್ ಮೈ ಡಿಸಿಷನ್ಸ್. ಸೊ ಹಂಗೆ ಅಂತ ನಾ ಮುಂದಕ್ಕೆ ಹೋಗಿ ಕೆಲವು ಸಲ ಮಾಡಕ್ ಹೋಗಿ ಕೈ ಸುಟ್ಕೊಂಡು ಆಗಿದೆ. ಅಂದ್ರೆ ಅವ್ರು ಹಂಗೇನೆ, ಯು ಕೆನಾಟ್ ಚೇಂಜ್ ದೆಮ್. ಸೊ ವಿ ಡೂ ಡಿಸ್ಕಸ್. ಆಮೇಲೆ ನನ್ಗೆ ಏನಂದ್ರೆ ನಮ್ಮ ಅಣ್ಣ ತಂದೆ ಅವರಿದ್ದಾರೆ ಇಂಡಸ್ಟ್ರಿ ಅವರು ಅಂತಂದ್ರೆ ಐ ಸೆಡ್ ನಮ್ ತಂದೆ ಅಂತೂ ಯಾರ ಬಗ್ಗೆನೂ ಮಾತಾಡಲ್ಲ, ಅವ್ರು ಮಾತಾಡೋದೇ ಕಮ್ಮಿ. ಬಟ್ ನಮ್ಮ ಅತ್ತೆ, ನನ್ನ ಕಸಿನ್ಸ್ ದೇ ಆರ್ ಆಲ್ಸೋ ಇಂಡೈರೆಕ್ಟ್ಲಿ ಇನ್ ಟು ದ ಇಂಡಸ್ಟ್ರಿ. ಸೊ ನಾವು ಮೀಟ್ ಮಾಡಿದ್ರೆ ಅದು ನಡೀತಾ ಇರುತ್ತೆ ಅಗೇನ್ ಇಂಡಸ್ಟ್ರಿ ವಿಚಾರ. ಲೈಕ್ ಈಗ ಅಪ್ಪನ ಕಾಲದಿಂದಲೂ ಕೂಡ ಬಣ್ಣದ ರಂಗಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಈಗ ತಂದೆ ಅಂತ ದೊಡ್ಡ ನಿರ್ದೇಶಕ, ಅಣ್ಣ ಅಂತಹ ದೊಡ್ಡ ಹೀರೋ, ನೀವು ಕೂಡ ನಟಿಮಣಿ. ಯಾವತ್ತಾದ್ರೂ ಅನ್ಸಿದ್ಯಾ ನಿಮ್ಗೆ? ಅನ್ಸಿರುತ್ತೆ, ಬಿಕಾಸ್ ನನಗನ್ಸೋ ಪ್ರಕಾರ ಯಾಕೆ ಎಲ್ಲೋ ಒಂದ್ ಕಡೆ ನಾವ್ ಇನ್ನೂ ಇಲ್ಲೇ ಇದೀವಲ್ಲ, ಇನ್ನೊಂದ್ ಸ್ವಲ್ಪ ನಾವು ಬೆಳಿಬೇಕಿತ್ತು. ಯಾರಾದ್ರೂ ಈ 2 ಫೇಸ್ ಪೀಪಲ್ ಇಂದಾನೆ ಆಯ್ತಾ ಅದು ಅಂತ?
ಇಲ್ಲ, ಸಿ ನಮ್ ತಂದೆ ಈಸ್ ಅ ಲೆಜೆಂಡ್. ಅವ್ರೇನು ಈಗ ಸಾಧಿಸ್ಬೇಕಾಗಿಲ್ಲ, ಅವ್ರದ್ದು ಆ ಟೈಮಲ್ಲಿ ಅವ್ರು ಮಾಡಿ ಆಯ್ತು. ಸಿ ನೀವು ಅವ್ರ ನ್ಯಾಷನಲ್ ಅವಾರ್ಡು ತಗೊಂಡಾಯ್ತು, ಸ್ಟೇಟ್ ಅವಾರ್ಡು ತಗೊಂಡಾಯ್ತು, ಪುಟ್ಟಣ್ಣ ಕಣಗಾಲ್ ಅವಾರ್ಡು ತಗೊಂಡಾಯ್ತು, ಪ್ಲಸ್ ಅವ್ರ ಬ್ಯಾಕ್ ಟು ಬ್ಯಾಕ್ ಹಿಟ್ಸು, ಪ್ಲಸ್ ಬಾಲಿವುಡ್ ಅಲ್ಲೇ ಅವ್ರು ಯಾರು ನಮ್ ಇಂಡಸ್ಟ್ರಿ ಬಾಲಿವುಡ್ ನ ಡೈರೆಕ್ಟ್ ಮಾಡೇ ಇಲ್ಲ. ಓನ್ಲಿ ಮೈ ಫಾದರ್. ಶರಾರ ಆಗಿರ್ಬೋದು, ಆಗ್ ದರಿಯಾ ಆಗಿರ್ಬೋದು, ಏಕ್ ಸೆ ಬಲೇದು ಆಗಿರ್ಬೋದು, ಅಂತ ರೇಖಾ ಅವ್ರನ್ನ, ದಿಲೀಪ್ ಕುಮಾರ್ ಅವ್ರನ್ನ, ಇವ್ರನ್ನೆಲ್ಲಾರ್ನು ಅವರು ಡೈರೆಕ್ಟ್ ಮಾಡಿ ಬಿಟ್ಟು ಆಯ್ತು. ಅಂಡ್ ದೇ ಆಲ್ ಅಪ್ರಿಶಿಯೇಟೆಡ್ ಹಿಮ್ ಸೋ ಮಚ್. ಬಟ್ ಅವ್ರು ಯಾವತ್ತೂ ಬಾಲಿವುಡ್ ಗೆ ಹೋಗ್ಬಿಡ್ಲಿಲ್ಲ. ಇವನ್ ದೋ ಹಿ ಗಾಟ್ ಬೆಟರ್ ಆಫರ್ಸ್. ಕನ್ನಡಕ್ಕೆ ವಾಪಸ್ ಬಂದು ಕನ್ನಡನೇ ಮಾಡಿದ್ರು. ಒಂದು ಬಂಧನ ಸಾಕು ಇಡೀ ಇಂಡಸ್ಟ್ರಿಗೆ ಅವ್ರದ್ದು ಆನ್ಸರ್ ಕೊಡಕ್ಕೆ. ಒಂದು ಮುತ್ತಿನ ಹಾರ ಸಾಕು. ಹೌದು, ಯಾರಾದ್ರೂ ಮಾಡಿದಾರ ಅಂತವು ಇಲ್ಲ. ಸೊ ನಮ್ ತಂದೆಗೂ ಹಿ ಇಸ್ ಅ ಕಲ್ಟ್, ಹಿ ಇಸ್ ಅ ಲೆಜೆಂಡ್. ಅವ್ರು ಇವಾಗೇನು, ಅವ್ರು ಸುಮ್ನೆ ಇವಾಗ ಏನ್ ಗೊತ್ತಾ, ಅವ್ರು ಕ್ರಿಯೇಟಿವ್ಲಿ ಸುಮ್ನಿರಕ್ ಆಗೋದಿಲ್ಲ. ಅದಕ್ಕೆ ಸಿನಿಮಾಗಳು ಮಾಡ್ತಾ ಇದ್ದಾರೆ. ನಾಟ್ ಬಿಕಾಸ್ ಹಿ ನೀಡ್ಸ್ ಅ ನೇಮ್ ಆರ್ ಸಮಥಿಂಗ್ ಔಟ್ ಆಫ್ ಇಟ್. ಅಂಡ್ ದುಡ್ಡು ಹಿಂದೆ ಓಡ್ದವ್ರು ಅವ್ರು ಅಲ್ವೇ ಅಲ್ಲ. ದೇವ್ರ ಅವ್ರಿಗೆ ಯಾವತ್ತೂ ಯಾವ್ದಕ್ಕೂ ಕಮ್ಮಿನೂ ಮಾಡಿಲ್ಲ. ಅದೊಂದಾಯ್ತು. ಆಮೇಲೆ ನಮ್ಮ ಅಣ್ಣ ಅಂತ ಬಂದ್ರೆ ಯಾವ ಹೀರೋಗ್ ಇವತ್ತು ಹಿಟ್ಸ್ ಇದೆ? ಅವನೊಂದ್ ಡೆಡ್ಲಿ ಸೋಮಾನೆ ಸಾಕು, ಒಂದು ಎದೆಗಾರಿಕೆನೆ ಸಾಕು ಆನ್ಸರ್ ಕೊಡಕ್ಕೆ ಎಲ್ರಿಗೂ. ಹಿಟ್ಸ್ ಇಲ್ಲ ಅಂತ ಅವ್ರಿಗೆ ಹೇಳಿದ್ರೆ ಯಾವ ಹೀರೋಗಿದೆ ಇವತ್ತು ಹಿಟ್ಸ್? ಮೇಲೆ ಮೇಲೆ ಫ್ಲಾಪ್ಸ್. ನೀವು ಇಫ್ ಯು ಟೇಕ್ ದ ಬಿಗ್ ನೇಮ್ಸ್ ಆಫ್ ದ ಇಂಡಸ್ಟ್ರಿ, ಅವ್ರದ್ದು ಯಾವ್ದು ಹಿಟ್ ಆಗಿಲ್ಲ. ಯಾವ್ದೋ ಒಂದ್ ಕಾಲದಲ್ಲಿ ಒಂದು ಹಿಟ್ ಆಯ್ತು ಅಷ್ಟೇ. ಅದಾದ್ಮೇಲೆ ಸೊ ಅವರು ದೇ ಆರ್ ಆಲ್ಸೋ ಇನ್ ದ ಸೇಮ್ ಪ್ಲೇಸ್ ಆಸ್ ಅಸ್. ಬಿಕಾಸ್ ಕನ್ನಡ ಇಂಡಸ್ಟ್ರಿನೇ ಈಗ ಜನ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ನಿಮ್ಮ ಇಂಡಸ್ಟ್ರಿ ಪಾಲಿಟಿಕ್ಸ್ ಇಲ್ಲ, ನಮ್ಮಲ್ಲಿರುವಂತರ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಹೌದು. ನಾನು ಐ ವಾಸ್ ಇನ್ ಮುಂಬೈ. ನಾನು ಫಸ್ಟ್ ಆಕ್ಟ್ರೆಸ್ ಆಗಕ್ ಮುಂಚೆ ನಾನು ಕಿಶೋರ್ ನಮಿತ್ ಕಪೂರ್ ಸರ್ ಅವರ ಆಕ್ಟಿಂಗ್ ಸ್ಕೂಲಲ್ಲಿ ಆಕ್ಟಿಂಗ್ ಕಲ್ತಿದ್ದು. ಬಿಕಾಸ್ ಬಾಲಿವುಡ್ ಅಲ್ಲೇ ನಿಮ್ಗೆ ಬೇರೆ ತರ ಆಕ್ಟಿಂಗ್ ಹೇಳ್ಕೊಡ್ತಾರೆ. ಅವ್ರು ಬಿಡೋದೇ ಇಲ್ಲ ನಿಮ್ಗೆ. ಅದು ಬರೋವರೆಗೂ, ಆ ಸ್ಟೇಜ್ ಫಿಯರ್ ಹೋಗೋವರೆಗೂ ಬಿಡೋದಿಲ್ಲ ಅವ್ರು. ಪ್ಲಸ್ ಡಾನ್ಸು ಇದೆ, ಫೈಟು, ಹುಡುಗಿರ್ಗೂ ಫೈಟು ಹೇಳ್ಕೊಡ್ತಾರೆ, ಉಚ್ಚಾರಣೆ ಎಲ್ಲ ಹೇಳ್ಕೊಡ್ತಾರೆ. ಹಿಂದಿ ಉಚ್ಚಾರಣೆ ಕಲ್ತ್ರೆ ಸಿಮಿಲರ್ ಟು ಕನ್ನಡ ಅದು. ಯಾಕಂದ್ರೆ ನಿಮ್ಗೆ ಸಂಸ್ಕೃತ ಬರುತ್ತೆ ಅದ್ರಲ್ಲಿ. ಸೊ ಅಗೇನ್ ಇಟ್ ಇಸ್ ಸೇಮ್. ನಿಮ್ಗೆ ಒಂದ್ ಸಂಸ್ಕೃತ ಕಲ್ತ್ಬಿಟ್ರೆ ಎಲ್ಲಾ ಲ್ಯಾಂಗ್ವೇಜು ಇಂಡಿಯನ್ ಅಲ್ಲಿ ಬರಕ್ ಶುರು ಆಗುತ್ತೆ. ಸೊ ಉಚ್ಚಾರಣೆ ಹೇಗಿರ್ಬೇಕು, ಎವ್ರಿಥಿಂಗ್ ಐ ಗಾಟ್ ಟ್ರೈನ್ಡ್ ಇನ್ ಮುಂಬೈ. ಸೊ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾನು ತುಂಬಾ ಬಾಲಿವುಡ್ ಅವ್ರನ್ನ, ಈಗೆಲ್ಲ ಅವ್ರ ಬಿಗ್ ನೇಮ್ಸ್, ಸೊ ಅವರೆಲ್ಲ ನಮ್ ಕ್ಲಾಸ್ ಅಲ್ಲಿ ಇದ್ರು. ಐ ಡೋಂಟ್ ವಾಂಟ್ ಟು ನೇಮ್ ಎನಿವನ್ ಬಿಕಾಸ್ ಐ ಡೋಂಟ್ ನೋ ಹೌ ಕಂಫರ್ಟಬಲ್ ದೇ ವಿಲ್ ಬಿ. ಇನ್ಫ್ಯಾಕ್ಟ್ ರಿತಿಕ್ ರೋಷನ್ ಅವ್ರು ನಮ್ ಸ್ಕೂಲೇ, ಕರೀನಾ ಕಪೂರ್ ಅವರು ಕಿಶೋರ್ ನಮಿತ್ ಕಪೂರ್ ನಮ್ ಸ್ಕೂಲ್. ನಮ್ಮ ಅಣ್ಣನು ನನ್ಕಿಂತ ಮುಂಚೆ ಹೋಗಿದ್ದ ಅದೇ ಸ್ಕೂಲ್ಗೆ, ನಾನು ಅಲ್ಲಿಗೆ ಹೋಗಿ ಬಂದೆ. ಸೊ ಆ ಟೈಮ್ ಅಲ್ಲಿ ನಾನು ಬಾಲಿವುಡ್ ನ ತುಂಬಾ ಕ್ಲೋಸ್ ಆಗಿ ನೋಡಿದೀನಿ. ಇನ್ಫ್ಯಾಕ್ಟ್ ಐ ವೆಂಟ್ ಅಂಡ್ ಹ್ಯಾಡ್ ಟೀ ವಿತ್ ಜಿತೇಂದ್ರ ಅವರು. ನಮ್ ತಂದೆಗೆ ಅವ್ರು ತುಂಬಾ ಚೆನ್ನಾಗಿ ಗೊತ್ತು. ಸೊ ಈ ಸೆಡ್ ಗೋ ಮೀಟ್ ಅಂತ. ಸೊ ಐ ವೆಂಟ್ ಟು ಹಿಸ್ ಹೌಸ್. ತುಂಬಾನೇ ರಾಮಣ್ಣ, ಐ ಕೆನಾಟ್ ಈವನ್ ಸ್ಪೀಕ್ ಅಬೌಟ್ ದಟ್ ಮ್ಯಾನ್. ನಾನು ನೀವು ಜಿತೇಂದ್ರನ ಅಂತ ಕೇಳೋಣ ಅನ್ಸ್ಬಿಟ್ಟು. ಅಷ್ಟು ಡೌನ್ ಟು ಅರ್ತ್. ಹಿ ಸ್ಯಾಟ್ ವಿತ್ ಮೀ, ಹಿ ಹ್ಯಾಡ್ ಟೀ. ಅಂದ್ರೆ ಅವ್ರ ಮನೆಯಲ್ಲಿ ಕಾರ್ಡ್ ಸೆಷನ್ ನಡೆಯುತ್ತೆ. ದಟ್ ಈಸ್ ಅ ನಾರ್ಮಲ್ ಇದದು. ಅಂದ್ರೆ ಅವರು ಏನು ಜೂಜ್ತಾರಲ್ಲ, ಇಟ್ಸ್ ಎ ನಾರ್ಮಲ್ ಗೇಮ್ ತರ. ಅಂಡ್ ಪ್ರಾಪರ್ ಗೇಮಿಂಗ್ ಇದಿದೆ ಅವ್ರ ಹತ್ರ. ಟೇಬಲ್ಸ್ ಎಲ್ಲ ರೆಡಿ ಆಗಿತ್ತು. ಆಮೇಲೆ ಎವ್ರಿ ಸ್ಯಾಟರ್ಡೆ ಸಂಡೇ ಎಲ್ಲಾ ಇಂಡಸ್ಟ್ರಿ ಅವರು ಅವ್ರ ಮನೇಲಿ ಸೇರ್ತಾರೆ, ಬೆರೀತಾರೆ. ಅಂಡ್ ಅವ್ರ ಏನಂದ್ರು ಗೊತ್ತಾ, ಒಂದ್ 2 ಲೈನ್ ನಮ್ ತಂದೆ ಬಗ್ಗೆ ಹೇಳಿದ್ರು. ವಾಟ್ ಅ ಬ್ಯೂಟಿಫುಲ್ ಟೆಕ್ನಿಷಿಯನ್ ನಿಮ್ ತಂದೆ, ಅವ್ರ ತರ ನಾನ್ ನೋಡೇ ಇಲ್ಲ ಯಾರು ಸೌತ್ ಇಂದ ಅಂತ ಅನ್ಬಿಟ್ಟು ನನ್ ಜೊತೆ ಟೀ ಕುಡ್ದು, ಯು ಪ್ಲೀಸ್ ಕಮ್. ರಾಕೇಶ್ ರೋಷನ್ ಅವರು ಬಂದ್ರು ಆ ಟೈಮಲ್ಲಿ ಅವ್ರ ಮನೆಗೆ, ಅವರಿಬ್ರು ಫ್ರೆಂಡ್ಸ್. ಸೊ ಐ ವಾಸ್ ಥ್ರಿಲ್ಡ್ ಆಕ್ಚುಲಿ ಟು ಸಿ ಬೋತ್ ಆಫ್ ದಮ್. ಅಂಡ್ ಒಂದು ಚೂರು ನಮ್ಮ ಇಂಡಸ್ಟ್ರಿಲಿ ಇದೆಯಲ್ಲ ಏನು ಇಲ್ದಲೇ ಆತರ ಇಷ್ಟು ಇರಲಿಲ್ಲ ಅವ್ರಿಗೆ ಯಾರಿಗೂ. ಸೊ ಏನಂದ್ರೆ ಅಲ್ಲೆಲ್ಲ ಹೆಂಗಂದ್ರೆ ಒಂದು ಇಂಡಸ್ಟ್ರಿ ಅಂದ್ರೆ ಒಂದು ಫ್ಯಾಮಿಲಿ ತರ, ಒಂದು ಫ್ರೆಂಡ್ಸ್ ತರ ಎಲ್ರು ಬೆತ್ಕೊಂಡು ಕೆಲಸ ಮಾಡ್ಕೊಂಡು. ಸೊ ವೆನ್ ದೇ ಮೀಟ್ ಫಾರ್ ದೀಸ್ ಈ ಕಾರ್ಡ್ ಸೆಷನ್ಸ್ ಆಗಿರ್ಬೋದು, ಪೂಜೆಗಳಿಗೂ ಅವ್ರು ಮೀಟ್ ಆಗ್ತಾರೆ, ಬರೀ ಕಾರ್ಡ್ಸ್ ಅಂತಲ್ಲ. ಒಬ್ಬೊಬ್ರು ಮನೇಲಿ ಪೂಜೆ ಇರುತ್ತೆ. ಅಂದ್ರೆ ಈ ಯಾರ್ದೋ ಒಂದ್ ಸ್ಟಾರ್ ಮನೇಲಿ ಪೂಜೆ, ಇವರೆಲ್ಲ ಸೇರ್ಕೋತಾರೆ ಸತ್ಸಂಗಗೆ ಅಂತ. ಅಫ್ಕೋರ್ಸ್ ಇವಾಗ ನಾನು ಅಂಬಾನಿಯವ್ರ ಮನೆ ಪೂಜೆ ಆದಾಗ್ಲೂ ಕೂಡ ಬಾಲಿವುಡ್ ಬಡಾ ಸ್ಟಾರ್ಸ್ ಇಂದ ಹಿಡಿದ್ಬಿಟ್ಟು ಎಲ್ಲಾ ಸ್ಟಾರ್ಸ್ ಕೂಡ ಹೋಗ್ತಾರೆ, ಇನ್ಕ್ಲೂಡಿಂಗ್ ಕ್ರಿಕೆಟರ್ಸ್ ಕೂಡ. ಎಸ್ ಡೆಫಿನೆಟ್ಲಿ. ಬಟ್ ನಮ್ಮಲ್ಲಿ ಯಾಕೆ ಆತರ ಗೆಟ್ ಟುಗೆದರ್ ಆಗ್ತಿಲ್ಲ ಅಂತ? ಯಾಕಂದ್ರೆ ಇಲ್ಲಿ ಅವ್ರು ನಾನ್ ಯಾರೋ ಅನ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ
ನಾನೇ ನಂದೇ ಅನ್ನೋ ತರ. ನಾನ್ ಯಾಕೆ ಅವ್ರ ಜೊತೆ ಸೇರ್ಬೇಕು? ಸಿ, ಸ್ಟಾರ್ಡಮ್ ಸತ್ತೋಗ್ತಾ ಇದೆ ಫಸ್ಟ್ ಆಫ್ ಆಲ್. ನಮ್ಮ ಇಂಡಸ್ಟ್ರಿ ಮಾತ್ರ ಇಲ್ಲ, ಎನಿ ಇಂಡಸ್ಟ್ರಿ ಪೀಪಲ್ ಆರ್ ರಿಜೆಕ್ಟಿಂಗ್ ಸ್ಟಾರ್ಡಮ್. ಯಾಕಂದ್ರೆ ಈ ಸೋಷಿಯಲ್ ಮೀಡಿಯಾ ಅಲ್ಲಿ ಇವಾಗ ಹುಡುಕಿದ್ರೆ ಅವ್ರಿಗಿಂತ ದೊಡ್ಡ ಸ್ಟಾರ್ಸ್ ಸಿಗ್ತಾರೆ. ಅಂದ್ರೆ ಬಿಫೋರ್ ದೇರ್ ವಾಸ್ ನೋ ಸೋಷಿಯಲ್ ಮೀಡಿಯಾ, ಇವಾಗ ಎಲ್ರ ಟ್ಯಾಲೆಂಟ್ ಒಂದು ಸ್ಟೇಜ್ ಸಿಕ್ತು. ಸೊ ನಿನ್ಕಿಂತ ಚೆನ್ನಾಗಿ ನಾನ್ ಪರ್ಫಾರ್ಮ್ ಮಾಡಬಲ್ಲೆ ಅಂತ ಒಂದು ಗೊತ್ತಾಗುತ್ತೆ. ಮುಂಚೆ ಎಲ್ಲ ಏನಂದ್ರೆ ಇವ್ರು ಮಾತ್ರ ಹೀಗ್ ಮಾಡ್ಬೋದೇನೋ, ಇವ್ರು ಮಾತ್ರ ಹೀಗ್ ಡಾನ್ಸ್ ಮಾಡ್ಬೋದು. ಇವಾಗಿಲ್ಲ, ಎವ್ರಿಬಡಿ ಇಸ್ ಅ ಸ್ಟಾರ್. ಸೊ ಪೀಪಲ್ ಆರ್ ರಿಜೆಕ್ಟಿಂಗ್ ಸ್ಟಾರ್ಡಮ್. ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಫಸ್ಟ್. ಈಗ್ಲೂ ಎಲ್ರು ಅಂದ್ರೆ ಒನ್ ಪಾಯಿಂಟ್ ಅಲ್ಲಿ ಮಾತ್ರ ಅಂಬರೀಷ್ ಮಾಮ ಇದ್ದಾಗ ಸ್ವಲ್ಪ ಇಂಡಸ್ಟ್ರಿಯಲ್ ಮಿಕ್ಸ್ ಆಗ್ತಾ ಇದೆ. ನಾನೇ ಹೋಗಿದ್ದೀನಿ ಅವ್ರ ಮನೆಗಳಿಗೆ. ಅವಾಗ ಎಲ್ಲಾರು ಏನ್ ಗೊತ್ತಾ, ಒಂದ್ ಕಡೆ ನೀವು ಊಟಕ್ಕೆ ಹೋದಾಗ್ಲೋ ಅಥವಾ ಒಂದ್ ಗೆಟ್ ಟುಗೆದರ್ಗೆ ಹೋದಾಗ್ಲೋ ಒಂದಷ್ಟು ಮ್ಯೂಸಿಕ್ ಕ್ಯಾರಿಯೋಕೆ ಎಲ್ಲ ಮಾಡಿದಾಗ ಅದೇನ್ ಆ ಶೀಲ್ಡ್ಸ್ ಇದೆ ಗೊತ್ತಾ, ಏರ್ಸ್ ಆಮೇಲೆ ಒಂದು ಕ್ರೌನ್ ಗಳೇನಿರುತ್ತೆ ಅದೆಲ್ಲ ಸ್ವಲ್ಪ ಹೊತ್ತು ಸೈಡ್ ಹೋಗುತ್ತೆ. ದೇರ್ ಇಸ್ ನೋ ಮೋರ್ ವಾಲ್ಸ್ ಬಿಟ್ವೀನ್. ಎಲ್ಲಾರು ಕುತ್ಕೊಂಡು ಮಾತಾಡ್ಬೋದು, ಹಿಂಗ್ ಮಾಡ್ಬೋದಲ್ಲ, ಹಿಂಗ್ ಮಾಡ್ಬೋದಲ್ಲ, ಹಂಗ್ ಮಾಡ್ಬೋದಲ್ಲ ಅಂತ ಇಂಡಸ್ಟ್ರಿ ಬೆಳೆಸ್ಬೋದು. ಬಟ್ ಈಗ ಯಾರು ಎಲ್ಲೂ ಸೇರಲ್ಲ. ಅವ್ರವ್ರದೇ ಸಂಘಗಳು ಕಟ್ಕೊಂಡು ಅವರೆಲ್ಲರೂ ಬಕೆಟ್ಗಳೇ, ವಿತ್ ಬಕೆಟ್ ಹೊರಟೋಗ್ತಾರೆ ಅವ್ರವ್ರ ಮನೆಗಳು. ಬಕೆಟ್ ಇಟ್ಕೊಂಡು ಪಾರ್ಟಿಗಳು. ಅಂದ್ರೆ ಇಫ್ ದೇ ಸೇ ಎನಿಥಿಂಗ್ ಅಗೇನ್ಸ್ಟ್ ಮೀ ದೇ ಆರ್ ನೋ ಮೋರ್ ಇನ್ ಮೈ ಟೀಮ್. ಹಂಗೆ ಈ ಸ್ಟಾರ್ಸ್ ಅಂತ ಏನ್ ನಡೆಯುತ್ತೆ. ಬಟ್ ದಟ್ ಇಸ್ ನಾಟ್ ಹೌ ಇಟ್ ಇಸ್. ಅಂದ್ರೆ ಇಂಡಸ್ಟ್ರಿ ಅನ್ನೋದು ಬರೀ ಈ ಒಂದ್ ಸಂಘ ನೀವು ಕಟ್ಟಿರೋದ್ರಲ್ಲಿ ಇಲ್ಲ, ಬೇರೆಯವರಲ್ಲೂ ಇದೆ. ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಯು ಕ್ಯಾನ್ ಮಿಕ್ಸ್ ವಿತ್ ಅಂಡ್ ಅಂದ್ರೆ ಕೆಲಸ ಮಾಡ್ಬೋದು ಅವ್ರ ಜೊತೆ, ಎಲ್ರ ಜೊತೆ. ಸಿ, ಎಲ್ಲೋ ಒಬ್ಬ ಟೆಕ್ನಿಷಿಯನ್ ಸಿಗ್ತಾನೆ, ಎಲ್ಲೋ ಒಂದು ಆರ್ಟಿಸ್ಟ್ ಸಿಗ್ತಾರೆ, ಅವ್ರದೊಂದು ವಿಷಯಗಳು ದೇ ಎಕ್ಸ್ಚೇಂಜ್, ಒಂದ್ ಸಿನಿಮಾ ಆಗುತ್ತೆ ಅಥವಾ ಒಂದ್ ಶೋ ಆಗುತ್ತೆ. ಈ ತರ ಎಲ್ಲ ಐ ಥಿಂಕ್ ಇಟ್ ಶುಡ್ ಬಿ ಡನ್. ದಟ್ ಈಸ್ ವೆನ್ ಇಂಡಸ್ಟ್ರಿ ವಿಲ್ ಗ್ರೋ. ಅದರ್ವೈಸ್ ವಿ ಹ್ಯಾವ್ ನೋ ಫ್ಯೂಚರ್. ಮುಚ್ಕೊಂಡು ಹೋಗ್ತೀವಿ ಅನ್ಸುತ್ತೆ ನಮ್ ಇಂಡಸ್ಟ್ರಿ. ಇನ್ನೊಂದ್ 3-4 ವರ್ಷ ಹಿಂಗೆ ಆಯ್ತಂದ್ರೆ ವಿ ವಿಲ್ ಹ್ಯಾವ್ ಟು ಕ್ಲೋಸ್ ದ ಇಂಡಸ್ಟ್ರಿ. ಬಿಕಾಸ್ ದುಡ್ಡು ಏನ್ ನಮ್ಗೇನ್ ಸುಮ್ನೆ ಬರುತ್ತಾ? ಪ್ರೊಡ್ಯೂಸರ್ ದುಡ್ಡು. ಇವ್ರು ಯಾರು ಆರ್ಟಿಸ್ಟ್ಸ್ ಹೀರೋಸ್ ಅವ್ರ ದುಡ್ಡಲ್ಲಿ ಸಿನಿಮಾ ಮಾಡ್ತಾ ಇಲ್ಲ. ಯಾರೋ ಬಂದು ದಿವಾಲ ಆಗಕ್ಕೆ ಪಾಪ ನಾವು ಸಿನಿಮಾ ಮಾಡ್ಬೇಕಾ? ಸೊ ಐ ಥಿಂಕ್ ದ ಓನ್ಲಿ ವೇ ಟು ಗೆಟ್ ಬೆಟರ್ ವಿತ್ ದಿಸ್ ಇಸ್ ಗೆಟ್ ಟುಗೆದರ್. ಸಿ, ಒಂದು ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ. ಅಂಬರೀಷ್ ಮಾಮ ಅಷ್ಟು ದೊಡ್ಡ ಅಸೋಸಿಯೇಷನ್ ಮಾಡಿಟ್ಟಿದ್ದಾರೆ. ಇಲ್ಲಿ ನಮ್ಮ ತಮಿಳಲ್ಲಿನೂ ನಾನು ನೋಡಿದೀನಿ. ಬಿಕಾಸ್ ತುಂಬಾ ನನ್ಗೆ ತಮಿಳ್ ಸ್ಟಾರ್ಸು ಎಲ್ಲಾರು ಗೊತ್ತು, ತೆಲುಗು ಸ್ಟಾರ್ಸು ಗೊತ್ತು. ಬಿಕಾಸ್ ಅಲ್ಲಿ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಜಯಲಲಿತಾ ಅವರು ಒಂದು 5 ಇಂಡಸ್ಟ್ರಿ ಸೇರಿಸಿ ಒಂದು ಮಾಡಿದ್ರು. ಎಲ್ಲಾರು ಡಿಫ್ರೆಂಟ್ ಡೇಸ್ ಪರ್ಫಾರ್ಮೆನ್ಸ್ ತರ. ಸೊ ಎಲ್ಲಾರನು ಒಂದೇ ಹೋಟ್ಲಲ್ಲಿ ಹಾಕಿದ್ರು, ಚೋಳಾ ರೆಸಿಡೆಂಟ್. ಸೊ ನಾವೆಲ್ಲ ತೆಲುಗು ಅವ್ರನ್ನ, ತಮಿಳ್ ಅವ್ರನ್ನ, ಆರ್ಟಿಸ್ಟ್ ನ ಎಲ್ಲ ಮೀಟ್ ಮಾಡಿ ಅದೊಂದು ಬ್ಯೂಟಿಫುಲ್ ಆಗಿ ಇದಾಗಿತ್ತು. ಏನಂತಾರೆ, ಒಂದು ಬೆರ್ತ್ಕೊಂಡು ಮಾಡುವಂತ ಶೋ. ಸೊ ಅಲ್ಲಿ ನಾವು ಅವರಲ್ಲಿ ತುಂಬಾ ಒಂದು ಯೂನಿಟ್ ಇದೆ. ನಡಿಗರ ಸಂಗಮ್ ಅಂತಿದೆ. ಎವ್ರಿ ಸ್ಯಾಟರ್ಡೇ ದೇ ಗೋ ಅಂಡ್ ದೇ ಮೀಟ್ ಓವರ್ ದೇರ್, ದೇ ಡಿಸ್ಕಸ್ ದೇರ್ ವ್ಯೂಸ್. ತೆಲುಗುನಲ್ಲೂ ಸೇಮ್ ಒಂದು ಅಸೋಸಿಯೇಷನ್. ಇನ್ಫ್ಯಾಕ್ಟ್ ತೆಲುಗುನಲ್ಲಿ ಆರ್ಟಿಸ್ಟ್ ಗೆ ಅಂತ ಒಂದು ಕ್ಲಬ್ಬೇ ಇದೆ. ದೇ ಕ್ಯಾನ್ ಗೋ ಪ್ಲೇ ಬ್ಯಾಡ್ಮಿಂಟನ್, ಡೂ ದೇರ್ ಜಿಮ್, ಇಫ್ ಯು ವಾಂಟ್ ಹ್ಯಾಂಗ್ ಔಟ್, ಹ್ಯಾವ್ ಟೀ, ಅದಕ್ಕೂ ಇದೆ. ಸೊ ಇವರೆಲ್ಲ ಅಲ್ಲಿ ಹೋಗ್ತಾರಲ್ಲ, ತುಂಬಾ ಯೂಸ್ ಅಂದ್ರೆ ಅವ್ರದ್ದೆಲ್ಲ ಮಾತುಕತೆ ಆಗಿ ಇಂಡಸ್ಟ್ರಿ ಬೆಳೀತಾ ಹೋಗ್ತಾರೆ. ಒಬ್ರಿಗಿಬ್ರು ಅವ್ರಿಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿಲ್ಲ ಅಂತ ಇಲ್ವೇ ಇಲ್ಲ. ನಮ್ಮಲ್ಲಿ ಏನಾಗ್ತದೆ, ಏನು ಆಗ್ತಾ ಇಲ್ಲ. ಅಂದ್ರೆ ನಿಮ್ಗೆ ಅನಿಸಿದ್ ಯಾವತ್ತಾದ್ರೂ ಅಂಬರೀಷ್ ಅವರ ನಂತರ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ನಾಯಕತ್ವನ ಕೊರತೆ ಇದೆ ಅಂತ? ಡೆಫಿನೆಟ್ಲಿ ಹೌದು. ಯಾಕಂದ್ರೆ ಅವ್ರು ಎಲ್ಲಾರನ್ನೂ ಸೇರಿಸ್ತಾ ಇದ್ರು. ಈಗಿರೋರು ಎಲ್ಲಾರನ್ನೂ ಬೇರೆ ಮಾಡೋದ್ರಲ್ಲಿ ಇದ್ದಾರೆ. ಈಗಿನ ಜನರೇಷನ್ ಇರುವಂತಹ ನಾಯಕ ನಟರಲ್ಲಿ ಯಾರು ಅದಕ್ಕೆ ಸೂಕ್ತ ಅಂತ? ಯಾರು ಇಲ್ಲ. ನೋಬಡಿ ಇಸ್ ಫಿಟ್ ಫಾರ್ ದಟ್. ಯಾಕಂದ್ರೆ ಆತರ ಇದ್ದಿದ್ರೆ ನಮ್ಗೆ ಇಷ್ಟೊತ್ತಿಗೆ ಗೊತ್ತಾಗಿರೋದು. ನೋಬಡಿ ಇಸ್ ರಿಯಲಿ ಫಿಟ್ ಫಾರ್ ದಟ್. ಅದಕ್ಕೆ ನಾವೆಲ್ಲರೂ ಸೇರ್ಬೇಕು. ಲೈಕ್ ಇಂಡಸ್ಟ್ರಿನಲ್ಲಿ ಎಲ್ಲ ಆರ್ಟಿಸ್ಟ್ಸ್ ಸೇರ್ಕೊಂಡು, ನಮ್ಮ ಆರ್ಟಿಸ್ಟ್ ಅಸೋಸಿಯೇಷನ್ ಎಲ್ಲೇ ಇದೆ, ಮಂತ್ಲಿ 1 ಮೀಟಿಂಗ್ ಮಾಡಿ ಎಲ್ಲಾರನು ಯಾಕೆ ಬರಲ್ಲ, ಎಲ್ಲಾರು ಒಂದು ಊಟ ಅಂತ ಇಟ್ಕೊಳ್ಳಿ, ಅಥವಾ ಏನೋ ಒಂದು ಪರ್ಫಾರ್ಮೆನ್ಸ್ ಅಂತ ಇಟ್ಕೊಳ್ಳಿ, ಏನೋ ಒಂದು ಸೇರ್ಸಕ್ ಶುರು ಮಾಡಿ ಜನನ, ಅಲ್ವಾ? ಸೊ ದಟ್ ಇಸ್ ವೆನ್ ದ ಇಂಡಸ್ಟ್ರಿ ವಿಲ್ ಗ್ರೋ. ಬಟ್ ಅದ್ ನಡೀತಾನೆ ಇಲ್ವಲ್ಲ. ಅದೇ ಅದನ್ನ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಸಿ, ಯಾರಾದ್ರೂ ಈಗ ದೊಡ್ಡಣ್ಣ ಅವರು ಯೂಸ್ ಟು ಡೂ ಇಟ್ ಪಾಪ.
he's also taken a back seat ಸ್ವಲ್ಪ ಈಗ. I'm sure he'll be back in action. But ಈಗ ಜಯಮಾಲಾ ಆಂಟಿ ಶಿ ಇಸ್ ಆಲ್ರೆಡಿ ಇನ್ ದ ಇದು ಅಧ್ಯಕ್ಷತೆಯಲ್ಲಿ ಇದ್ದಾರೆ. ಅವರೇ ಮಾಡ್ಲಿ, ಅವ್ರಿಗೆ ನಾನು ಇದು ಹೇಳ್ತೀನಿ ಥ್ರೂ ದಿಸ್. ಸಿ ಡೆಫಿನೆಟ್ಲಿ ಐ ಕ್ಯಾನ್ ಪಿಕ್ ಅಪ್ ದ ಫೋನ್ ಅಂಡ್ ಕಾಲ್ ಹರ್ ಬಿಕಾಸ್ ಅವ್ರು ನಮ್ಗೆ ತುಂಬಾ ಕ್ಲೋಸ್. ನಾನು ಅವ್ರ ಮಗಳು ತುಂಬಾ ವರ್ಷದ ಫ್ರೆಂಡ್ಸ್. ಇತ್ತೀಚಿನ ದಿನಗಳಲ್ಲಿ ನಾಟ್ ಬಿನ್ ಅವಳಿಗೂ ಮದ್ವೆ ಆಯ್ತು, ನಾನು ನನ್ನ ಫಿಸಿಯೋ ಅದು ಇದು ಅಂತ ಮಾತ್ ಕಮ್ಮಿ ಆಗಿದೆ ಹೊರತು ಬಾಂಧವ್ಯ ಕಮ್ಮಿ ಆಗಿಲ್ಲ. ಬಟ್ ಈ ಮೀಡಿಯಂ ಥ್ರೂ ನಾನು ಅವ್ರಿಗೆ ಹೇಳಿದಾಗ ಅವರಿಗೂ ಅದೊಂದು ಅರ್ಥ ಬೇರೆ ತರ ಆಗುತ್ತೆ. ನಾನ್ ಫೋನ್ ಎತ್ಕೊಂಡು ಆಂಟಿ ಹಿಂಗ್ ಮಾಡಿ ಅಂತ ಹೇಳೋದ್ರ ಬದಲು ಪ್ರೊಫೆಷನಲ್ ಆಗಿ ಹಿಂಗ್ ಹೇಳೋದ್ರಲ್ಲೂ ಅವ್ರಿಗೂ ಒಂದು ಡಿಫ್ರೆಂಟ್ ಆಗಿ ಅರ್ಥ ಆಗುತ್ತೆ. ಸೊ ಐ ವುಡ್ ಲೈಕ್ ಟು ಸಿ ಶಿ ಹ್ಯಾಸ್ ಆಲ್ ದ ಇದು ಅಂದ್ರೆ ಒಂದು ಇನ್ಫ್ಯಾಕ್ಟ್ ನಾವು ಕ್ಯಾನ್ಗೂ ಒಟ್ಟಿಗೆ ಹೋಗಿದ್ವಿ. ಕ್ಯಾನ್ ಫಿಲ್ಮ್ ಫೆಸ್ಟಿವಲ್ಗೆ ಅವರು ನಾವು ಅವರ ಹಸ್ಬೆಂಡ್ ನಮ್ಮ ತಾಯಿ ನಮ್ಮ ತಂದೆ ಗವರ್ಮೆಂಟ್ ಇಂದ ನಮ್ಮನ್ನೆಲ್ಲ ಕಳ್ಸಿದ್ರು ಕ್ಯಾನ್ ಫಿಲ್ಮ್ ಫೆಸ್ಟಿವಲ್. ಸೊ ಅಲ್ಲೆಲ್ಲ ಒಂದು ಬ್ಯೂಟಿಫುಲ್ ಕ್ಷಣಗಳನ್ನು ನಾವು ಶೇರ್ ಮಾಡಿದ್ವಿ. ಸೊ ಐ ವುಡ್ ಲೈಕ್ ಟು ಟೆಲ್ ಹರ್ ಡೂ ಬಿಕಾಸ್ ಐ ನೋ ಹರ್ ಪರ್ಸನಲಿ ವೆರಿ ವೆಲ್, ಶಿ ಇಸ್ ಕೇಪಬಲ್. ದಯವಿಟ್ಟು ಮಾಡಿ ಇದನ್ನ ಸೇರಿಸಿ, ಎಲ್ಲಾರು ಬರ್ತೀವಿ, ನಾವೆಲ್ಲರೂ ಬರ್ತೀವಿ. ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆಗ್ತಾರೆ 2 months ಒನ್ಸ್ ಮಾಡಿ. ಈ ತರ ಒಂದು ಕೂಟ ಮಾಡ್ತಾ ಇದೀವಿ, ಎಲ್ಲ ಆರ್ಟಿಸ್ಟ್ ಬರ್ಬೇಕು, ಅಷ್ಟೇ ಬರ್ತೀವಿ. ಫೈನ್. For business and personal promotions, please contact 9686376663. ಎಸ್ ಮ್ಯಾಮ್, ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳ್ತಾ ಇದ್ರೆ ಈಗ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ನಿಮ್ಮ ಪ್ರಕಾರ ಸೋಷಿಯಲ್ ಮೀಡಿಯಾದಿಂದ ಅನುಕೂಲಗಳು ಎಷ್ಟಿದೆ ಹಾಗೇನೆ ಅನಾನುಕೂಲಗಳು ಎಷ್ಟಿದೆ ಅಂತ? ಅನುಕೂಲಗಳು ತುಂಬಾ ಇದೆ. ಬಿಕಾಸ್ ಮುಂಚೆ ನಾವು ಒಂದು ಸುದ್ದಿ ಮಾಡ್ಲಿಕ್ಕೆ ಅಂದ್ರೆ ನಮ್ದೇನೋ ಒಂದಿದೆ, ಪ್ರಮೋಷನ್ ಇದೆ ಅಥವಾ ನಮ್ದೇನೋ ಒಂದು ವಿಚಾರ ನಾವು ಆಸ್ ಆರ್ಟಿಸ್ಟ್ ಶೇರ್ ಮಾಡ್ಕೋಬೇಕು ಅಂದ್ರೆ ಸುದ್ದಿ ಹೇಳೋದೇ ಬಹಳ ಕಷ್ಟ ಆಗಿತ್ತು. ಬಿಕಾಸ್ ಒಂದು ವಿ ಹ್ಯಾಡ್ ಟು ಕಾಲ್ ದ ಮೀಡಿಯಾ ಅಟ್ ಸಮ್ ಪ್ಲೇಸ್, ಅಲ್ಲಿ ಕರೆದು ಒಂದು ಮೀಡಿಯಾ ಮೀಟ್ ಅಂತ ಮಾಡಿ, ಪ್ರೆಸ್ ಮೀಟ್ ಅಂತ ಮಾಡಿ ವಿ ಹ್ಯಾವ್ ಟು ಗಿವ್ ಇಟ್ ಔಟ್. ಆಮೇಲೆ ಅವ್ರು ಅದನ್ನ ಬರ್ದು ಅದು ಮತ್ತೆ ಪ್ರಿಂಟ್ ಆಗಿ ಎಲ್ಲಾ ಕಡೆ ಹೋಗೋದ್ರಲ್ಲಿ ಸ್ವಲ್ಪ ಟೈಮ್ ಆಗ್ತಾ ಇತ್ತು. ಬಟ್ ಈಗ ಇನ್ಸ್ಟೆಂಟ್ ಅಲ್ಲ, ಯು ಕ್ಯಾನ್ ಜಸ್ಟ್ ಪಿಕ್ ಇಟ್ ಅಪ್, ಸೇ ವಾಟ್ ಯು ವಾಂಟ್ ಅಂಡ್ ಅಪ್ಲೋಡ್. ಸೊ ನಿಮ್ಮ ಒಪಿನಿಯನ್ಸ್ ಹಾಗೂ ಡೆಮಾಕ್ರಸಿ ಅನ್ನೋ ನಮ್ಮ ಕಂಟ್ರಿನಲ್ಲಿ ಆಫ್ ದ ಪೀಪಲ್ ಬೈ ದ ಪೀಪಲ್ ಅಂತ ಏನಿದೆ, ಫಾರ್ ದ ಪೀಪಲ್ ಅಂತ, ಡೆಫಿನೆಟ್ಲಿ ಹ್ಯಾಸ್ ಕಮ್ ಫಾರ್ ದ ಪೀಪಲ್ ಓನ್ಲಿ. ಇದು ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಇಟ್ ಈಸ್ ಹೆಲ್ಪಿಂಗ್ ಪೀಪಲ್. ಬಿಕಾಸ್ ಮುಂಚೆ ಎಲ್ಲ ತುಂಬಾ ಪ್ರಾಬ್ಲಮ್ಸ್ ಆಗೋದು, ಅದನ್ನ ಜನಕ್ಕೆ ಮುಟ್ತಾ ಇರ್ಲಿಲ್ಲ. ಈಗ ಏನಿಲ್ಲ, ಅಲ್ಲೇನೋ ಆದ್ರೆ ಇಲ್ಲಿಗೆ ಆಲ್ರೆಡಿ ತಲುಪಿರುತ್ತೆ. ಕಾಶ್ಮೀರಲ್ಲಿ ಆದ್ರೆ ಕನ್ಯಾಕುಮಾರಿಗೆ ಬಂದಾಯ್ತದು ನ್ಯೂಸ್ ಇನ್ ಮ್ಯಾಟರ್ ಆಫ್ 1 hour, ಅಷ್ಟು ಬೇಕಾಗಿಲ್ಲ. ಸೊ ಡೆಫಿನೆಟ್ಲಿ ಇಟ್ಸ್ ಗಾಟ್ ಲಾಟ್ ಆಫ್ ಬೆನಿಫಿಟ್ಸ್. ಆಮೇಲೆ ಜನ ಏನ್ ಗೊತ್ತಾ, ಕೆಲ್ಸ ಎಲ್ಲೇ ಕೂತಿದ್ರು ಮುಂಚೆ, ಇವಾಗ ಹೈಲಿ ಜಾಬ್ಲೆಸ್ ಜನಕ್ಕೆ ಯಾರು ಕೆಲ್ಸ ಕಮ್ಮಿ ಇತ್ತಲ್ಲ ಈ ನಮ್ಮ ಕಂಟ್ರಿಲಿ, ಆಗ ಕೆಲ್ಸ ಇಲ್ದರೆ ಕೂತಿದ್ರು. ಈಗ ಜನಕ್ಕೆ ಕೆಲ್ಸ ಸಿಕ್ಕಿದೆ, ಕ್ರಿಯೇಟಿವ್ ಆಗಿ ಅವರ ಒಂದು ಮನ್ಸೊಳಗೆ ಏನಿದೆ ಅದನ್ನ ಶೇರ್ ಮಾಡ್ಕೊಳ್ಳೋ, ಅವ್ರ ಟ್ಯಾಲೆಂಟ್ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲಾನು ಅದ್ರ ಹೆಲ್ಪ್ ಆಗಿದೆ. ಸಿ ಏನು ಕೆಲಸ ಇಲ್ದಿರೋ ಇವತ್ತು ಯೂಟ್ಯೂಬರ್ಸ್ ಆಗಿ ಇದರ ಅರ್ನಿಂಗ್, ಅಥವಾ ಜೀವನದಲ್ಲಿ ಬೇಸರ ಆಗೋದ್ರೆ ಎಲ್ಲದನ್ನ ನಾವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ಲಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಇದೆ, ಯು ಕ್ಯಾನ್ ಪುಟ್ ಅ ಕ್ರಿಯೇಟಿವ್ ಸ್ಕ್ರಿಪ್ಟ್ ಟು ಇಟ್ ಅಂಡ್ ಎಕ್ಸ್ಪ್ರೆಸ್ ಇಟ್ ಔಟ್. ಇದರಿಂದ ಒಂದಷ್ಟು ಜನ ಯಂಗ್ಸ್ಟರ್ಸ್ ಕೂಡ ದಾರಿ ತಪ್ಪಿದ್ದಾರೆ, ಅದರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಸಿ ದಾರಿ ತಪ್ಪವ್ರು ಎಲ್ಲ ಹೆಂಗಿದ್ರು ದಾರಿ ತಪ್ಪೇ ತಪ್ತಾರೆ. ಈಗ ಬೇಡದೇ ಇರೋ ಕಂಟೆಂಟ್ ಹಾಕೋರು ಅಥವಾ ಬೇಡದೇ ಇರೋ ಕಮೆಂಟ್ಸ್ ಹಾಕೋರು, ಇವ್ರಿಗೆಲ್ಲಾರ್ಗು ನೀವ್ ಎಲ್ಲಿ ಬಿಟ್ರು ಅವ್ರು ಬೇಡದೇ ಇರೋದನ್ನೇ ಮಾಡ್ತಾರೆ. ನಿಮ್ಗೆ ಯಾವತ್ತಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಮೆಂಟ್ಸ್ ಅಂತ ಬಂದಾಗ ಬೇಸತ್ತಿದ್ದುಂಟಾ ಅಂತ? ನನಗ್ ಮಾತ್ರ ಅಂತಲ್ಲ, ಐ ನೋಟಿಸ್ ದಿಸ್, ಯಾರಿಗೂ ಬಿಡಲ್ಲ ಅವ್ರು ನೆಗೆಟಿವ್ ಕಮೆಂಟ್. ಒಬ್ರಿಗೂ ದೊಡ್ಡ ನಮ್ಮ PM-ಗೂ ಬಿಡಲ್ಲ ಅವ್ರು, ಅವರಿಗೂ ನೆಗೆಟಿವ್ ಕಮೆಂಟ್ಸೇ ಬರ್ದ್ಬಿಟ್ಟು ಬರ್ತಾರೆ. ಅಥವಾ ಒಂದು ಸೂಪರ್ ಸ್ಟಾರ್ಗೂ ಬಿಡಲ್ಲ, ಅಯ್ಯೋ ಅವ್ರು ಸೂಪರ್ ಸ್ಟಾರ್ ಬಿಡೋದು, ಅವ್ರಿಗೆ ಹೆಂಗ್ ಉಗ್ದಿರ್ತಾರೆ ಅಂದ್ರೆ ನಮ್ಗೆ ಬೇಜಾರಾಗ್ಬಿಡುತ್ತೆ ಅದೆಲ್ಲ ನೋಡಿ. ಸೊ ನೋಬಡಿ ಇಸ್ ಸ್ಪೇರ್ಡ್ ಬೈ ದೆಮ್. ಸೊ ಬೇಸಿಕ್ಲಿ ನಾವ್ ಏನ್ ಅನ್ಕೋಬೇಕಂದ್ರೆ, ಅವರು ಒಂದು ಪೆಸಿಮಿಸ್ಟಿಕ್ ಪೀಪಲ್. ಅವರು ಬೇಸಿಕ್ಲಿ ಜೀವನದಲ್ಲಿ ಜಿಗುಪ್ಸೆ ಆಗಿರುವಂತ ಜನಗಳು. ಅವರಿಗೆ ಎಕ್ಸ್ಪ್ರೆಸ್ ಹೆಂಗ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅವರು ಸೋಷಿಯಲ್ ಮೀಡಿಯಾಲ್ ಬಂದು ಈ ತರ ಕಮೆಂಟ್ಸ್ ಬರೆದು ಕೂತ್ಕೋತಾ ಇದಾರೆ. ಬಟ್ ಒಂದ್ ಹೇಳ್ತೀನಿ ನಾನು, ಈ ಕಮೆಂಟ್ಸ್ ಬರೆಯೋರಿದಾರಲ್ಲ, ಅದ್ರಿಂದ ಆ ಕಮೆಂಟ್ ಯಾರಿಗೆ ಹಾಕಿದಾರೆ ಅವ್ರಿಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಅವ್ರು ಯಾರು ಕಮೆಂಟ್ ಹಾಕಿದಾರೆ ಅವ್ರ ವ್ಯಕ್ತಿತ್ವ ಏನು ಅನ್ನೋದು ಅದ್ರಲ್ಲಿ ಗೊತ್ತಾಗುತ್ತೆ ಅಷ್ಟೇ.
ಸಿ ನೋಬಡಿ ಕೇರ್ಸ್ ನೌ ಡೇಸ್. ಫಸ್ಟ್ ಎಲ್ಲ ಅದಿತ್ತು, ಅಯ್ಯೋ ಕಮೆಂಟ್ಸ್ ನೆಗೆಟಿವ್ ಆಗಿದ್ಯಾ ನೋಡೋಣ. ಇವಾಗೆಲ್ಲ ಯಾರು ಕೇರೆ ಮಾಡಲ್ಲ, ಬಿಕಾಸ್ ಅಷ್ಟು ಟೈಮ್ ಯಾರಿಗಿದೆ ಕುತ್ಕೊಂಡ್ ಕಮೆಂಟ್ಸ್ ಓದಿ. ಆ ಪೀಪಲ್ ಜಾಬ್ಲೆಸ್. ಒಂದೊಂದು ರೀಲ್ ಕೆಳಗೆ 1000-5000 ಕಮೆಂಟ್ಸ್ ಇರುತ್ತೆ. ಯಾರು ಅದನ್ನೆಲ್ಲ ಓದೋರು? ಅವ್ರು ಫಸ್ಟ್ ಆಫ್ ಆಲ್ ಕಮೆಂಟ್ ಹಾಕೋರು ಟೈಮ್ ವೇಸ್ಟ್ ಮಾಡ್ಕೋತಾ ಇದಾರೆ. ಅವ್ರದವ್ರು ನೆಗೆಟಿವಿಟಿ ಅವ್ರದೇ ಅವ್ರು ಸ್ಪ್ರೆಡ್ ಮಾಡ್ಕೊಂಡು ಗಿವಿಂಗ್ ಅ ಕಾಲ್ ಟು ಕರ್ಮ. ನೀನ್ ಇವತ್ ಯಾರಿಗೋ ಕಚ್ಚಿದ್ರೆ ಬೇರೆ ಯಾರೋ ನಿಂಗೆ 10 ಸಲ ಬಂದು ಕಚ್ತಾರೆ. ಆಮೇಲೆ ದೇರ್ ಮೈಂಡ್ ಇಸ್ ಓನ್ಲಿ ಗೆಟಿಂಗ್ ಪೊಲ್ಯೂಟೆಡ್. ಈಗ ನನ್ನ ಒಬ್ರಿಗೆ ನೆಗೆಟಿವ್ ಬರೀತಾ ಹೋದ್ರೆ ನನ್ನ ತಲೆಯಲ್ಲೂ ನೆಗೆಟಿವಿಟಿನೇ ಸ್ಪ್ರೆಡ್ ಆಗುತ್ತೆ ತಾನೆ. ಹೌದು. ಸೊ ಐ ಥಿಂಕ್ ದಟ್ ಯಾರು ಸೋಷಿಯಲ್ ಮೀಡಿಯಾನ ಕೆಟ್ಟದಾಗಿ ಯೂಸ್ ಮಾಡ್ತಾ ಇದಾರೆ ಅದು ಅವರ ವ್ಯಕ್ತಿತ್ವ ಅಂತ ಹೇಳುತ್ತೆ. ಬೇರೆ ಯಾರಿಗೂ ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ನೀವು ಒಂದು ಥಿಂಗ್ ಅನ್ನ ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅದು ನಿಮ್ಮ ಮೇಲೆ ಬಿಟ್ಟಿರೋದು ಅಲ್ವಾ. ಯು ಕೆನಾಟ್ ಬ್ಲೇಮ್ ಸೋಷಿಯಲ್ ಮೀಡಿಯಾ ಫಾರ್ ದಟ್. ಈಗ ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಏನಂತಂದ್ರೆ ಆದಿತ್ಯ ಸರ್ ಆಗಿರ್ಬೋದು, ಯಾಕೆ ಮದುವೆ ಆಗಿಲ್ಲ ಅನ್ನುವಂಥದ್ದು. ಸ್ಟಿಲ್ ಬ್ಯಾಚುಲರ್ಸ್. ಓಕೆ, ಸಿ ಆದಿತ್ಯ ಅವನ್ಗೆ ಮುಂಚೆಯಿಂದಾನು ಈ ಮ್ಯಾರೇಜ್ ಇನ್ಸ್ಟಿಟ್ಯೂಷನ್ ಮೇಲೆ ಅಷ್ಟು ನಂಬಿಕೆ ಇಲ್ಲ. ಅವನೇನಂದ್ರೆ ಒಂದು ಸಮಥಿಂಗ್ ಅವನು ಸಲ್ಮಾನ್ ಖಾನ್ ಹೇಳೋದನ್ನ ಬಹಳ ಬಿಲೀವ್ ಮಾಡ್ತಾನೆ. ಅವ್ರು ಹೇಳ್ತಾರೆ ನಂಗೆ ಬೆಡ್ಡಲ್ಲಿ ಜಾಗ ಇರಲ್ಲ ಅಂತ ಮದ್ವೆ ಆಗ್ಬಿಟ್ರು. ಸೊ ಇವನು ಹಂಗೆ ಹೇಳ್ತಾನೆ, ನನ್ ಬೆಡ್ಡಲ್ಲಿ ನನ್ಗೆ ಫುಲ್ ಜಾಗ ಇರ್ಬೇಕು, ಐ ಕೆನಾಟ್ ಶೇರ್ ಮೈ ಬೆಡ್ ಒಂದು. ಆಮೇಲೆ ಯಾರು ನನ್ನ ಹಿಡ್ದಿಟ್ಕೊಳ್ಳೋದು ನನ್ಗೆ ಇಷ್ಟ ಇಲ್ಲ ಅಂತಾನೆ. ಬಿಕಾಸ್ ಯು ವಿಲ್ ಬಿ ಆನ್ಸರಬಲ್ ಟು ಯುವರ್ ವೈಫ್ ಒನ್ ಶಿ ಕಮ್ಸ್. ನೀನ್ ಎಲ್ಲೋಗಿದ್ದೆ, ಏನ್ ಮಾಡ್ತಿದ್ದೆ, ಯಾರ ಜೊತೆ ಹೋಗಿದ್ದೆ, ಎಷ್ಟೊತ್ತಿಗೆ ಬರ್ತೀಯ, ಇದೆಲ್ಲ ಕ್ವೆಶನ್ಸ್ ಅವನಿಗೆ ಆಗೋದಿಲ್ಲ. ಸೊ ಹ್ಯಾವಿಂಗ್ ಸೆಡ್ ದಟ್, ಅಫ್ಕೋರ್ಸ್ ನಾವೆಲ್ಲರೂ ಅವನಿಗೆ ಹೇಳಿದೀವಿ, ನಿಂಗೆ ಯಾರೋ ಒಬ್ರು ತುಂಬಾ ಇದೆಲ್ಲ ಕೇಳ್ದೆ ಇರೋರೇ ಬರ್ಬೋದು, ಅವಳೇ ಬ್ಯುಸಿಯಾಗಿ ಎಲ್ಲೋ ಇದ್ದವಳು ಸಿಕ್ಬೋದು, ಅಂತವಳು ಯಾರನ್ನ ಹುಡುಕ್ತಿವ್ ಬಿಡು ಅಂತ. ಸೊ ಹಿಸ್ ಒನ್ ಮೋರ್ ಕಂಡೀಷನ್ ಇದ್ರೆ ಇಸ್ ದಟ್ ಶಿ ಹ್ಯಾಸ್ ಟು ಬಿ ಅಲ್ಟಿಮೇಟ್ಲಿ ಗಾರ್ಜಿಯಸ್ ಅಂತೆ. ಅಂದ್ರೆ ಅವಳು ತುಂಬಾ ಒಂದು ರತಿ ತರ ಇರ್ಬೇಕಂತೆ. ಆ ತರ ಬ್ಯೂಟಿಫುಲ್ ಆಗಿದ್ರೆ ಡೆಫಿನೆಟ್ ಅವನು ಆಗ್ತೀನಿ ಅಂತ ಹೇಳಿದ. ಸೊ ಇಟ್ಸ್ ನಾಟ್ ಲೈಕ್ ಈಸ್ ನಾಟ್ ಇಂಟ್ರೆಸ್ಟೆಡ್ ನೌ, ಬಟ್ ಯಾರಾದ್ರೂ ತುಂಬಾ ಬ್ಯೂಟಿಫುಲ್ ಆಗಿರೋರು ಸಿಕ್ಕಿದ್ರೆ ಆಗ್ತೀನಿ ಅಂತಾನು ಹೇಳಿದ. ಸೊ ತುಂಬಾ ಬ್ಯೂಟಿಫುಲ್ ಆಗಿರೋರು ಯಾರಾದ್ರೂ ಇದ್ರೆ ದಯವಿಟ್ಟು ನಿಮ್ ಪ್ರೊಫೈಲ್ಸ್ ಎಲ್ಲ ಕಳಿಸಿ. ಆದಿತ್ಯ ಸರ್ ಟ್ರೈ ಮಾಡಬಹುದು. ಓ ಎಸ್. For business and personal promotions, please contact 9686376663. ಎಸ್ ಮ್ಯಾಮ್, ಸ್ನೇಹನ ಪ್ರೀತಿನ ಈ ಒಂದು ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ಇಬ್ಬರ ನಾಯಕ ನಟರ ಒಂದೊಳ್ಳೆ ಫ್ರೆಂಡ್ಶಿಪ್ ಅನ್ನುವಂಥದ್ದು ಪರಿಚಯ ಆಗುತ್ತೆ. ಅದರೊಟ್ಟಿಗೆ ಆಫ್ ದಿ ಸ್ಕ್ರೀನ್ ಕೂಡ ಒಂದಷ್ಟು ಜನ ಎಲ್ರೂ ಕೂಡ ಇಷ್ಟಪಡ್ತಿದ್ದಂಥದ್ದು ಆದಿತ್ಯ ಸರ್ನಾಗಿರ್ಬೋದು, ದರ್ಶನ್ ಅವ್ರನ್ನಾಗಿರ್ಬೋದು. ಸೊ ಒಂದು ವೇದಿಕೆಯಲ್ಲಿ ಅವ್ರನ್ನ ನಾನು ನೋಡಿದೆ. ದರ್ಶನ್ ಸರ್ ಹುಟ್ಟುಹಬ್ಬ ಆಗಿರುತ್ತೆ, ಫ್ಯಾನ್ಸ್ ಎಲ್ಲ ಬಂದು ಮೀಟ್ ಆಗ್ತಾ ಇರ್ತಾರೆ. ಆ ಫ್ಯಾನ್ಸ್ ನ ನೋಡ್ಬಿಟ್ಟು ಆದಿತ್ಯ ಸರ್ ಕಣ್ಣಲ್ಲಿ ಒಂದು ಕಂಬನಿ ಮಿಡಿಯುತ್ತೆ. ನೋಡ್ತಾರೆ, ಖುಷಿ ಪಡ್ತಾರೆ, ನನ್ ಗೆಳೆಯನಿಗೆ ಇಷ್ಟೊಂದು ಜನ ಬಂದು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅದಾದ ನಂತರ ಅಲ್ಲಿ ಅವ್ರು ಇರೋದಿಕ್ಕಾಗಲ್ಲ, ಹೋಗ್ತಾರೆ, ಬಾಯ್ ಹೇಳ್ಬಿಟ್ಟು ಹೊರಟ್ಬಿಡ್ತಾರೆ. ಅದಾದ ನಂತರ ಈಗ ಏನಂತಂದ್ರೆ ಅಷ್ಟೇ ಒಂದು ದರ್ಶನ್ ಅವರ ಒಂದು ಬರುವಿಕೆಗೋಸ್ಕರ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ಮೊನ್ನೆ ಅಷ್ಟೇನೆ 1 ವರ್ಷ ಜೈಲ್ ಫಿಕ್ಸ್ ಆಗಿದೆ ಅವ್ರಿಗೆ. ಬಿಕಾಸ್ ಯಾಕಂತಂದ್ರೆ ಆ ವಿಚಾರಣೆ ಹಂತದಲ್ಲಿರೋದ್ರಿಂದ. ಸೊ ನೀವು ಕಂಡಂತಹ ದರ್ಶನ್ ಅವ್ರ ಬಗ್ಗೆ ಅಥವಾ ನಿಮ್ಮ ಜೊತೆ ಇದ್ದಂತಹ ದರ್ಶನ್ ಅವ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ, ಈಗಿನ ಅವರ ಸಿಚುವೇಶನ್ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಒಂದೇನಂತಂದ್ರೆ ಅಣ್ಣಂದು ಒಂದು ವಿಚಾರ ತಗೊಂಡಾಗ ದೇ ವೆರಿ ಕ್ಲೋಸ್ ಫ್ರೆಂಡ್ಸ್. ಇವರು ಸಿನಿಮಾ ಇಂಡಸ್ಟ್ರಿಗೆ ಬರಕ್ ಮುಂಚೆನೆ ಮೈಸೂರಿಂದ ಫ್ರೆಂಡ್ಸ್ ಅವರು ಇಬ್ರು. ಸೊ ನಾವ್ ಅಣ್ಣ ಮೇ ಬಿ ವಾಸ್ ಅರೌಂಡ್ 18-17 ಆಗ. ದರ್ಶನ್ ಅವ್ರಿಗೆ ಎಷ್ಟು ಏಜ್ ಡಿಫ್ರೆನ್ಸ್ ಅವ್ರಿಬ್ರಿಗೂ ಇದೆ ಗೊತ್ತಿಲ್ಲ, ಬಟ್ ಅರೌಂಡ್ ದ ಸೇಮ್ ಏಜ್ ಅವರು ಇದ್ರು ಆಗ. ಅಲ್ಲಿ ಕಟ್ಟೆ ಅಂತ ಒಂದಿರೋದು ಮೈಸೂರಲ್ಲಿ. ಸೊ ಅಲ್ಲಿ ಸೇರೋರ್ನೆಲ್ಲ ಕಟ್ಟೆ ಬಾಯ್ಸ್ ಅಂತ ಹೇಳೋರು, ಚಿಕ್ಕನ್ನಲ್ಲಿ ಇರ್ತಾರೆ. ಸೊ ಆ ಪಾಯಿಂಟ್ ಅಲ್ಲಿ ದರ್ಶನ್ ಮತ್ತೆ ಅವ್ರ ಗ್ಯಾಂಗು ಅಲ್ಲಿಗೆ ಬರೋದು, ಆ ಕಟ್ಟೆ ಬಾಯ್ಸ್ ಹತ್ರ. ಇವ್ರು ನಮ್ಮ ಅಣ್ಣನು ಅವರು ಅಲ್ಲಿಗೆ ಬರೋದು. ಸೊ ದೇ ಯೂಸ್ ಟು ಬಿ ಆನ್ ಅ ಡಿಫ್ರೆಂಟ್ ಲೆವೆಲ್ ಫ್ರೆಂಡ್ಶಿಪ್ ಅವರು. ಚಿಕ್ಕನ್ನಲ್ಲಿ ಮೈಸೂರು ಇಸ್ ಅ ವೆರಿ ಡಿಫ್ರೆಂಟ್ ಕಲ್ಟ್ ಅದು. ನೀವು ಮೈಸೂರು ಅಂದಿದ ತಕ್ಷಣ ಜನ ನೀವು ಅವ್ರಿಗೆ ಇನ್ನೇನು ಹೇಳೋದೇ ಬೇಡ, ನಿಮಗೆ ಮೈಸೂರಿನವರಾದ್ರೆ ಫ್ರೆಂಡ್ ಆಗ್ಬಿಡ್ತಾರೆ. ಈ ತರ ಒಂದು ಮೆಂಟಾಲಿಟಿ ಇದೆ. ಬಿಕಾಸ್ ಯು ನೋ ದೇರ್ ಎಮೋಷನಲ್ ಇದು ಅಂತ, ಅಂದ್ರೆ ಹೇಗೆ ನಾವು ಬದುಕ್ತೀವಿ, ಯು ನೋ ಆರ್ ವೇರ್ ಅಬೌಟ್ಸ್ ವೆರಿ ವೆಲ್ ಅಂತ. ಸೊ ಆ ರೀತಿ ಇದ್ದಾಗ ಮೈಸೂರು ಅಂತ ಬಂದಾಗ ಅದೊಂದು ಬೇರೆ ಕನೆಕ್ಷನ್ ಅವ್ರಿಗೆ. ಪ್ಲಸ್ ಈ ಕಟ್ಟೆ ಬಾಯ್ಸ್ ಅನ್ನೋದೊಂದು ಬೇರೆ ಕನೆಕ್ಷನ್.
ಸೊ ಅದಾದ್ಮೇಲೆ ಇಬ್ರು ಇಂಡಸ್ಟ್ರಿಗೆ ಬಂದಾದ್ಮೇಲೆ ಬೇರೆ ರೀತಿ ಅವರು ಕನೆಕ್ಟ್ ಆದ್ರು. ಲೈಕ್ ಸಿ ನಾನೊಂದು ಆರ್ಟಿಸ್ಟ್, ನನ್ನ ಒಂದು ಅನಿಸಿಕೆಗಳು ಅಭಿಪ್ರಾಯಗಳು ಎಲ್ಲ ಬೇರೆಯವ್ರಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿದಾಗ ಅವ್ರು ನನಗೆ ತುಂಬಾ ಹತ್ರ ಆಗ್ತಾರೆ. ಸೊ ಇವ್ರದ್ದು ಥಿಂಕಿಂಗು ಅನಿಸಿಕೆಗಳು ಅಭಿಪ್ರಾಯಗಳು ಇಟ್ ಇಸ್ ಒನ್. ಸೊ ಅವರಿಬ್ರು ತುಂಬಾನೇ ಕ್ಲೋಸ್ ಆದ್ರು ಇಂಡಸ್ಟ್ರಿ, ಸ್ನೇಹನ ಪ್ರೀತಿನಾನು ಮಾಡಿದ್ರು. ಬಟ್ ಯಾವತ್ತೂ ಅವರು ದೂರನೂ ಆಗಿಲ್ಲ, ಬೇರೆನೂ ಆಗಿಲ್ಲ. ಇದೆಲ್ಲ ಯಾರ್ಯಾರೋ ಏನೇನೋ ಅನ್ಕೋತಾ ಇದಾರೆ, ಹೇಳ್ತಾರೆ. ಸಿ ಸಮಥಿಂಗ್ ನಾವ್ ಅಣ್ಣ ಅಂತ ಬಂದಿದ ತಕ್ಷಣ ಅಥವಾ ಯಾವುದೇ ಒಬ್ಬ ಆರ್ಟಿಸ್ಟ್ ಆದ್ರೂ ಈ ತರ ಒಂದು ಅವ್ನ ಫ್ರೆಂಡಿಗೇನೋ ಆಗಿದೆ ಅಂದ್ರೆ ಬಂದ್ ಕಮೆಂಟ್ ಮಾಡೋದಿದೆಯಲ್ಲ, ಆ ಪಾಯಿಂಟ್ ಆಫ್ ಟೈಮ್ ಇನ್ ದ ಬಿಗಿನಿಂಗ್ ಇಟ್ಸ್ ವೆರಿ ನಾಟ್ ಗುಡ್. ಯಾರು ಮಾಡೋದಿಲ್ಲ. ರಿಯಲ್ ಫ್ರೆಂಡ್ಸ್ ಆಗಿದ್ರೆ ಸ್ವಲ್ಪ ವೇಟ್ ಮಾಡ್ತಾರೆ, ಯಾರು ಸಪೋರ್ಟು ಮಾಡಲ್ಲ, ಯಾರು ವಿರೋಧನೂ ಮಾಡಲ್ಲ. ಫ್ರೆಂಡ್ಸ್ ಆದವ್ರು ಸ್ವಲ್ಪ ಟೈಮ್ ಕೊಡ್ತಾರೆ. ಸೊ ಅವನ್ಗೆ ಈ ಪ್ರಮೋಷನ್ ಟೈಮ್ ಅಲ್ಲಿ ಮಾತಾಡ್ಬೇಕು ಅಂತ ಅನ್ನಿಸ್ತು, ಟೆರರ್ ಪ್ರಮೋಷನ್ ಟೈಮ್. ಸೊ ಆಗ ಅವ್ನ್ ಮಾತಾಡ್ದ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ, ಅಂದ್ರೆ ದರ್ಶನ್ ಅವ್ರ ಬಗ್ಗೆ, ಅವ್ನ ಫ್ರೆಂಡ್ಶಿಪ್ ಬಗ್ಗೆ, ಈ ವಿಷಯದ ಬಗ್ಗೆ ಏನೋ ಅವ್ರು ಮಾತಾಡಿದ್ರು. ಸೊ ಅಲ್ಲಿ ಕೆಳಗಡೆ ಯಾರ್ಯಾರೋ ಬೇಡದೆ ಇರಂಗೆ ಕಮೆಂಟ್ಸ್ ಹಾಕ್ತಾರೆ. ನೀವು ಪ್ರಮೋಷನ್ ಮಾಡ್ತಾ ಇದೀರ, ವಾಟ್ ಇಸ್ ದಿಸ್? ಅವರು ಒಂದು ಏನಂತಾರೆ ಫ್ರೆಂಡ್ಶಿಪ್ ಬಾಂಧವ್ಯ ಅದು ಸ್ಕೂಲ್ ಡೇಸ್ ಇಂದ ಕಾಲೇಜ್ ಡೇಸ್ ಇಂದ ಇದೆ. ಇವಾಗ ನೀವೇನ್ ಹೇಳೋದು ಅದ್ರ ಬಗ್ಗೆ? ಹೌದು. ಸಿ ಹಿ ಫೆಲ್ಟ್ ಕಂಫರ್ಟಬಲ್ ಸ್ಪೀಕಿಂಗ್ ಅಟ್ ದಟ್ ಟೈಮ್. ಅವ್ರು ಮಾತಾಡ್ತಾ ಇದ್ರು. ಅವ್ರು ಇಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾ ಬರೋದೇ ಇಲ್ಲ, ಇಂಟರ್ವ್ಯೂಸ್ ಯಾರಿಗೂ ಕೊಡಲ್ಲ. ಅವ್ನು ಇಲ್ಲ, ಪ್ರಮೋಷನ್ ಇಲ್ಲ ಅಂದ್ರೆ ಅವ್ನ್ ಹೆಂಗ್ ಮಾತಾಡ್ತಾನೆ ಮತ್ತೆ ಅವ್ರ ಬಗ್ಗೆ? ಇಲ್ಲ, ನಾನೇ 2 ಸಲ ಕಾಲ್ ಮಾಡಿದ್ದೆ ಸರ್ಗೆ. ಅವರು ಬೇರೆ ಕಂಟ್ರಿಯಲ್ಲಿ ಇದ್ರು, ಬಂದ್ಮೇಲೆ ನೋಡೋಣ ಅಂತ ಹೇಳಿದ್ರು. ಅದೇನೆ. ಸೊ ಹಾಗಾಗಿ ಅವರು ಎಲ್ಲೂ ಕೂಡ ಅದ್ರ ಬಗ್ಗೆ ಮಾತಾಡಿರ್ಲಿಲ್ಲ. ಅದೇ. ಸೊ ಹಿ ಡಿಡ್ಂಟ್ ಗೆಟ್ ಅ ಚಾನ್ಸ್. ವೆನ್ ಹಿ ಗಾಟ್ ಅ ಚಾನ್ಸ್ ಅವ್ರು ಮಾತಾಡಿದ್ರೆ, ನೀವ್ ಇದು ಪ್ರಮೋಷನ್ ಮಾಡ್ತಾ ಇದೀನಿ ಅಂದ್ರೆ ಏನದರ ಅರ್ಥ? ಯಾರಾದ್ರೂ ಬಂದಾಗ ಅವ್ರು ನನ್ ಪ್ರಮೋಷನ್ಗೆ ಇದನ್ನೆಲ್ಲ ಮಾಡ್ಬೇಕು ಅಂತ ಯಾರು ಅನ್ಕೊಳಲ್ಲ. ಬಂದ್ ಮಾತಾಡ್ತಾರೆ, ಸಿನಿಮಾನು ಪ್ರಮೋಟ್ ಮಾಡ್ತಾರೆ ಅಷ್ಟೇ. ಸೊ ಅವನ್ಗೆ ಯಾವತ್ತಿದ್ರು ಅವನ್ಗೆ ನೋವಿದೆ ಅದ್ರ ಬಗ್ಗೆ, ಇದು ಹೋಲ್ ಇನ್ಸಿಡೆಂಟ್ ಬಗ್ಗೆ. ಬಟ್ ಈಸ್ ನಾಟ್ ವೆರಿ ವೋಕಲ್ ಅಬೌಟ್ ಇಟ್. ಸೊ ನಾನು ಅವನ ಒಂದು ಅಭಿಪ್ರಾಯದ ಬಗ್ಗೆ ನಾನು ಬೇಜಾರು ಅಂತೂ ಇದೆ. ಅವ್ನ ಫ್ರೆಂಡಿಂಗ್ ಆಯ್ತಲ್ಲ, ಅವ್ನ್ ಮಾಡಿರೋದ್ ಸರಿನೋ ತಪ್ಪೋ ಎಲ್ಲ ಡಸಂಟ್ ವಾಂಟ್ ಟು ನೋ. ಬಟ್ ಈ ತರ ಒಂದು ಅವ್ನ ಲೈಫ್ ಅಲ್ಲಿ ಆಯ್ತಲ್ಲ ಅನ್ನೋದು ಅವನಿಗೂ ನೋವು ಇದೆ. ಸೊ ನನಗೆ ಅಂತ ಬಂದ್ರೆ ನಾನು ದರ್ಶನ್ ಅವ್ರನ್ನ ತುಂಬಾ ಹತ್ರವಾಗಿ ಬಿಕಾಸ್ ಆಫ್ ನಮ್ಮ ಅಣ್ಣನಿಂದಾನೇ ನೋಡಿರೋದು ಒಂದಷ್ಟು ಸರಿ. ಸಿ ಇಂಡಸ್ಟ್ರಿ ಇಸ್ ಅ ಸ್ಮಾಲ್ ಪ್ಲೇಸ್, ವೇರ್ ಎವರ್ ವಿ ರನ್ ಅವೇ ವಿ ಹ್ಯಾವ್ ಟು ಮೀಟ್ ಈಚ್ ಅದರ್. ಆಯ್ತಾ? ಸೊ ನನ್ನ ಒಂದು ಏನಂತಾರೆ, ಒಂದು ರಗಳೆ ವಿತ್ ಋಷಿಕಾ ಅಂತ ನಾನು ಒಂದು ಶೋ ಮಾಡ್ತಿದ್ದೆ. ಸೊ ಅವಾಗ ನಾನು ಅವ್ರನ್ನ ತುಂಬಾ ಸಲ ಅದ್ರ ಬಗ್ಗೆ ಭೇಟಿ ಮಾಡಿದ್ದೆ. ಆಮೇಲೆ ಚಕ್ರವರ್ತಿ ಟೈಮ್ ಅಲ್ಲಿ ನಾನು ನಮ್ಮ ಅಣ್ಣ ಅವ್ರನ್ನ ಬೇರೆ ಏನಕ್ಕೋ ಭೇಟಿ ಆಗಕ್ ಹೋಗಿದ್ವಿ. ಆಕ್ಚುಲಿ ನಾನು ಹೇಳಿದ್ನಲ್ಲ ಗವರ್ಮೆಂಟ್ ಇವೆಂಟ್ಸ್ ಮಾಡ್ತಿದ್ದೆ ಅಂತ. ಸೊ ಆವಾಗ ಯುವ ದಸರಾಗ ಅವ್ರು ನಂಗೆ ಬರ್ಬೇಕಿತ್ತು. ಸೊ ಅವ್ರಿಗೆ ಅದನ್ನ ಕರೆಯಕ್ಕೆ ಅವ್ರ ಸೆಟ್ಟಿಗೆ ಹೋಗಿದ್ದೆ ನಾನು ನಮ್ಮ ಅಣ್ಣ. ಆಮೇಲೆ ಇನ್ನೊಂದನ್ನು ಹೇಳ್ತೀನಿ. ಎನಿವೆ, ಸೊ ಅಲ್ಲಿ ಹೋದ್ವಿ ಅವ್ರ ಸೆಟ್ಗೆ. ಅಲ್ಲಿ ಮಾತಾಡ್ಕೊಂಡು ಕುತ್ಕೊಂಡು ನಾವು ಇದ್ರ ಬಗ್ಗೆ ಮಾತಾಡ್ಲಿಲ್ಲ ದರ್ಶನ್ ಅವ್ರ ಜೊತೆ. ಬೇರೆನೆ ಮಾತುಕತೆ ಆಯ್ತು, ಜಸ್ಟ್ ಇಂಡಸ್ಟ್ರಿ ಬಗ್ಗೆ, ಅದು ಇದು. ಯು ನೋ ಹೌ ಇಟ್ ಇಸ್. ಇಂಡಸ್ಟ್ರಿ ಅವ್ರು ಸೇರಿದ್ರೆ ಬರೀ ಇಂಡಸ್ಟ್ರಿ ಮಾತೆ. ಅಂಡ್ ಕೆಟ್ಟದಾಗ ಏನೂ ಅಲ್ಲ, ಜಸ್ಟ್ ಇದಂತೆ ಅದಂತೆ, ಅದ್ ರಿಲೀಸ್ ಅಂತೆ ಇದಂತೆ, ಈ ಪಿಕ್ಚರ್ ಸ್ಟಾರ್ಟ್ ಅಂತ, ಈ ತರ ಡಿಸ್ಕಸಿಂಗ್ ವರ್ಕ್, ನಾಟ್ ನಾವೇನು ಗಾಸಿಪ್ ಮಾಡ್ಕೊಂಡು ಕೂತಿರ್ಲಿಲ್ಲ. ಸೊ ಆವಾಗಿಂದ ನೋಡಿದಾಗ್ಲೂ ಇವತ್ವರೆಗೂ ನಾನು ನೋಡಿದ್ದು ದರ್ಶನ್ ಅವ್ರು ಹಾಗೇ ಇದ್ದಾರೆ. ಈಸ್ ನಾಟ್ ಚೇಂಜ್ಡ್. ನನ್ಗೆ ಅವ್ರನ್ನ ನೋಡಿದ್ರೆ ಅಂಬರೀಷ್ ಅವ್ರನ್ನ ನೋಡ್ದಂಗ ಆಗತ್ತೆ ಚೂರು. ಈಸ್ ವೆರಿ ವೋಕಲ್ ಆಗಿರ್ಬೋದು. ಆಮೇಲೆ ಅವ್ರು ಬೈಯೋದು ಅದು ಇದು ಎಲ್ಲ ಸ್ವಲ್ಪ ಪ್ರೀತಿಯಿಂದಾನೇ ಬೈತಾರೆ. ಆಮೇಲೆ ಅವ್ರನ್ನ ಯಾರು ಬೈದ್ರು ಅಂತ ಸೀರಿಯಸ್ ಆಗಿ ತಗೊಳ್ಳೋದು, ಬೈಸ್ಕೊಂಡು ಖುಷಿ ಪಟ್ಕೊಂಡು ಹೋಗೋರು ಇದ್ದಾರೆ. ಆಮೇಲೆ ಅವರು ಮೀಡಿಯಾಗೆ ಏನು ಬೈತಾರೆ ಅಂತ ಹೇಳ್ತಾರಲ್ಲ, ಅವ್ರು ಬೈಯೋದಲ್ಲ, ಅದು ಅವ್ರ ಪ್ರೀತಿಯಿಂದ ಏನ್ರಿ ಮೀಡಿಯಾ ಅಂತಾರೆ, ಅದ್ರಲ್ಲಿ ಏನಿದೆ? ಸಿ ದಟ್ ಇಸ್ ಆಲ್ಸೋ ಒನ್ ಕನೆಕ್ಷನ್. ಇಟ್ಸ್ ಅ ಬ್ಯೂಟಿಫುಲ್ ವೇ ಆಫ್ ಕನೆಕ್ಟಿಂಗ್. ಅವ್ರದ್ದೊಂದು ಬೇರೆ ತರ ಅದು ಕನೆಕ್ಷನ್. ಸಿ ಅವ್ರು ಬಂದು ಹೇಳಿ ಏನ್ ಇಂಟರ್ವ್ಯೂ ಕೊಡ್ಲಿ ಹಂಗೆ ಹಿಂಗೆ ಮಾತಾಡಿದ್ರೆ ಅವ್ರ ದರ್ಶನ ಆಗ್ತಾನೆ ಇರ್ಲಿಲ್ಲ. ಅವ್ರು ಇರೋದೇ ಬೇರೆ, ಅವ್ರು ಇರೋ ಸ್ಟೈಲೇ ಬೇರೆ. ಅದಕ್ಕೆ ಅವ್ರು ಹಂಗೆ ದರ್ಶನ ಆಗಿರೋದು. For business and personal promotions, please contact 9686376663. ಸಿ ಇಫ್ ಹಿ ಡಿಂಟ್ ಹ್ಯಾವ್ ರೆಸ್ಪೆಕ್ಟ್ ಫಾರ್ ಮೀಡಿಯಾ, ಅವ್ರು ಮಾತಾಡ್ತಾನೆ ಇರ್ಲಿಲ್ಲ. ಅವ್ರು ಎಲ್ಲಿ ಸಿಕ್ಕಿದ್ರು ಮೀಡಿಯಾಗ ಮಾತಾಡ್ತಾರೆ, ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತಾರೆ. ಒಂದ್ ಏನ್ ಗೊತ್ತಾ, ನಮ್ ಮನೆಯವ್ರ ಹತ್ರ ನಾವ್ ಹೆಂಗ್ ಮಾತಾಡ್ತೀವಿ ಆ ಸಲಿಗೆನ ಅವ್ರು ಮೀಡಿಯಾಗ ಯೂಸ್ ಮಾಡ್ಕೊತಾರೆ.
ಅಷ್ಟೇ, ಇನ್ನೇನಿಲ್ಲ. ಅಂಬರೀಷ್ ಮಾಮನು ಹಂಗೇನೆ ಇದ್ರು. ಇನ್ಫ್ಯಾಕ್ಟ್ ಅಂಬರೀಷ್ ಮಾಮ ಸಂಸ್ಕೃತದಲ್ಲೂ ಬೈದಾಗಿದೆ ಮೀಡಿಯಾ ಮುಂದೆ. ಸಿಮಿಲರ್ ದರ್ಶನ್ ಅವರು ಸೇಮ್ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್. ಸೊ ಯು ಕೆನಾಟ್ ಸೇ ಇವ್ರು ಮಾಡಿದ್ ರಾಂಗು, ನೀವು ಅವ್ರ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಆದಿತ್ಯ ಸರ್ ಆಗಿರ್ಬೋದು, ನಿಮ್ಮ ಜೊತೆ ಆಗಿರ್ಬೋದು, ದರ್ಶನ್ ಅವರ ಒಡನಾಟ ಯಾವ ರೀತಿ ಇತ್ತು, ಹಾಗೇನೆ ಅಂಬರೀಷ್ ಸರ್ ತರನೇ ಇದ್ದಾರೆ ಅನ್ನುವಂತಹ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಸದ್ಯ ಅವರ ಈಗಿನ ಪರಿಸ್ಥಿತಿಯ ಬಗ್ಗೆ ಏನಾದ್ರೂ ಹೇಳೋದಾದ್ರೆ ಏನ್ ಅನ್ಸುತ್ತೆ? ಆ ಒಂದು ಮೂಮೆಂಟ್ ಅವ್ರು ಅರೆಸ್ಟ್ ಆಗಿದ್ದಾರೆ ಅಂತ ಗೊತ್ತಾದಾಗ ನೀವಾಗಿರ್ಬೋದು, ಆದಿತ್ಯ ಸರ್ ಆಗಿರ್ಬೋದು, ಅಥವಾ ತಂದೆ ಆಗಿರ್ಬೋದು, ಏನೆಲ್ಲ ಮಾತಾಡ್ಕೊಂಡ್ರಿ? ಯಾಕಂತಂದ್ರೆ ಅವ್ರಲ್ಲ ಆತರ ಅಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಿತ್ತು. ಆ ಒಂದು ಮೂಮೆಂಟ್ ಹೆಂಗಿತ್ತು ಅಂತ? ಸಿ ಫಾರ್ ಸಮ್ ಟೈಮ್ ವಿ ವರ್ ಶಾಕ್ಡ್, ಆಯ್ತಾ? ಅದು ನಿಜಾನೋ ಸುಳ್ಳೋ ಅಂತ ಅರ್ಥ ಮಾಡ್ಕೊಳಕ್ಕೆ ನಮ್ಗೊಂದ್ ದಿವಸ ಆಯ್ತು. ಈ ಸಿನಿಮಾದಲ್ಲೆಲ್ಲ ಸೀನ್ ತೋರಿಸ್ತಾರೆ ನೋಡಿ, ಹಂಗಾಗಿತ್ತಿದು. ನಮ್ಗೆ ನಂಬಕ್ಕೆ ಆಗ್ಲಿಲ್ಲ, ಇದು ನಿಜಾನಾ ಅಂತ ನಮಗ್ ನಾವೇ ಕೇಳ್ಕೊಂಡಿದ್ವಿ. ಮನೆಯಲ್ಲೂ ನಾವೇನು ಡಿಸ್ಕಸ್ಸೇ ಮಾಡಿಲ್ಲ ಆತರ. ಅಂದ್ರೆ ನಾವ್ ಒಬ್ರು ನೋಡ್ಕೊಂಡ್ ಕೂತಂಗ ಆಗ್ಬಿಡ್ತು. ಸೊ ಸಿ ಅಫ್ಕೋರ್ಸ್ ಮನುಷ್ಯನಿಂದಾನೇ ತಪ್ಪು ನಡೆಯೋದು, ತಪ್ಪ ಆಗಿದೆ, ಆಯ್ತಾ? ಇಟ್ ಈಸ್ ನಾಟ್ ರಾಂಗ್, ನೋಬಡಿ ಸೇಮ್ ತಪ್ಪು ಮಾಡೇ ಇಲ್ಲ ಅವರು ಅಂತ. ಬಟ್ ಏನ್ ಹೇಳ್ತೀನಿ ಅಂತಂದ್ರೆ, ಬೇಕು ಅಂತ ಮಾಡಿದ್ರು ಅಥವಾ ಅವರು ಆ ಒಂದು ನೋವಿನಲ್ಲಿ ಮಾಡಿದ್ರು, ಕಷ್ಟದಲ್ಲಿ ಮಾಡಿದ್ರು, ಇದೆಲ್ಲ ನಾವು ಅದನ್ನು ಕಮೆಂಟ್ ಮಾಡಕ್ ಆಗೋದಿಲ್ಲ. ಬಿಕಾಸ್ ವಿ ಡೋಂಟ್ ನೋ ಎನಿಥಿಂಗ್. ಇಟ್ ಈಸ್ ಇನ್ ದ ಕೇಸ್ ಇಸ್ ಇನ್ ಟ್ರಯಲ್. ಇವಾಗ ಟ್ರಯಲ್ಸ್ ನಡೀತಾ ಇದೆ. ಸೊ ಹಾಗಿದ್ದಾಗ ನಾವ್ ಏನ್ ಕಮೆಂಟ್ ಮಾಡಿದ್ರು ಅದು ತಪ್ಪಾಗುತ್ತೆ ನಮ್ ಕಡೆಯಿಂದ. ಬಿಕಾಸ್ ವಿ ಡೋಂಟ್ ನೋ, ನಮ್ಗೆ ಮಾಹಿತಿನೇ ಇಲ್ಲ. ಈಗ ಅವ್ರು ಬಂದು ಎಲ್ಲೋ ಒಂದ್ ಕಡೆ ಕೂತು ಇಂಟರ್ವ್ಯೂ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಅಂದ್ರೆ ಓಕೆ, ವಿ ಕ್ಯಾನ್ ಬಿಲೀವ್. ಅದು ಆಗಿಲ್ಲ. ಅವ್ರ ಸ್ಟೇಟ್ಮೆಂಟ್ಸು ಯಾರು ತಗೊಂಡಿಲ್ಲ, ಏನು ಅವರು ಮೀಡಿಯಾಗೂ ಮಾತಾಡಿಲ್ಲ ಇದ್ರ ಬಗ್ಗೆ. ಸೊ ನಾವ್ ಏನು ಅಂತ ಹೇಳೋದು? ಯಾರ ಕಡೆ ಅಂತ ನಾವೇನೋ ಹೌದಪ್ಪ ಎಲ್ಲಾರು ಒಂದಷ್ಟು ಜನ ನಿಂತ್ಕೊಂಡು ಇದನ್ನ ನೋಡಿದೀವಿ ಅಂದ್ರೆ ಹೌದಪ್ಪ ನಾವು ನೋಡ್ಬಿಟ್ಟು ಹಿಂಗಾಗಿದೆ ಅಂತ ಹೇಳ್ಬೋದು. ಬಟ್ ವಿ ಡೋಂಟ್ ನೋ ವಾಟ್ ಹಸ್ ಹ್ಯಾಪನ್ಡ್ ದೇರ್, ಏನ್ ಪ್ರಾಬ್ಲಮ್, ಏನಾಯ್ತು, ಇದಿಷ್ಟು ಆಗಿದ್ ನಿಜಾನಾ ಸುಳ್ಳ, ಅದೂನು ಯಾರಿಗೂ ಗೊತ್ತಾಗಿಲ್ಲ. ಸಿ ಒನ್ಸ್ ಇಟ್ ಇಸ್ ಪ್ರೂವ್ಡ್ ದೆನ್ ಯು ಕ್ಯಾನ್ ಸ್ಪೀಕ್. ಇದು ರಾಂಗು ಅವ್ರು ಮಾಡಿದ್ದು, ಅದು ಪ್ರೂವ್ ಆಗಿಲ್ಲ, ಜನ ಇದು ಮಾಡಿರೋದು ರಾಂಗು ಮಾಡಿರೋದು. ಫಸ್ಟ್ ಏನು ಅಂತ ಗೊತ್ತಾಗ್ಲಿ. ಅವ್ರು ಮಾಡಿದ್ರು ಇರ್ಬೋದು, ಮಾಡಿಲ್ದನೇನೂ ಇರ್ಬೋದು. ದೇರ್ ಆರ್ ಟೂ ಫೇಸಸ್ ಆಫ್ ದಿಸ್. ಹೌ ವಿಲ್ ವಿ ನೋ? ಇಟ್ ಹ್ಯಾಸ್ ಟು ಗೆಟ್ ಸಾಲ್ವ್ಡ್ ಅಲ್ವಾ? ಫಸ್ಟ್ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು. ಆಮೇಲೆ ಅವರು ಮಾಡಿದಾರೋ ಮಾಡಿಲ್ವೋ, ನಾನು ಅದನ್ನೇ ಹೇಳ್ತಿದ್ದೆ. ಸಿ ಆಸ್ ಎನ್ ಇಂಡಸ್ಟ್ರಿ, ಈಗ ಆಸ್ ಫ್ರೆಂಡ್ಸ್ ಆಗಿರ್ಬೋದು, ಆಸ್ ಫ್ಯಾಮಿಲಿ ಮೆಂಬರ್ಸ್, ಆಸ್ ಇಂಡಸ್ಟ್ರಿ ಆಗಿರ್ಬೋದು, ಫಸ್ಟ್ ನಮ್ಮಲ್ಲಿ ಒಂದು ಕ್ಷಮೆಯ ಫಾರ್ಗಿವ್ನೆಸ್ ಅನ್ನೋ ಮನೋಭಾವನೆ ಇರ್ಬೇಕು. ಲಾ ಏನ್ ಮಾಡುತ್ತೆ, ಅದೇನ್ ಕ್ರಮ ಕೈ ತಗೊಳುತ್ತೆ ಅದ್ ನಮಗೆ ಗೊತ್ತಿಲ್ಲ. ವಿ ಕೆನಾಟ್ ಗಿವ್ ದೆಮ್ ಎನಿ ಕೈಂಡ್ ಆಫ್ ಎಕ್ಸ್ಪರ್ಟೀಸ್. ಅದಕ್ಕೆ ಅಂತ ಜನ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಜಡ್ಜ್. ಕಂಪ್ಲೀಟ್ ಬ್ಲಾಕ್ ಕೋಟ್ ಮೇಲೆ ನಮ್ಗೆ ನಂಬಿಕೆ ಇದೆ, ನಮ್ಮ ಕಂಟ್ರಿದು ಲಾ ಮೇಲೆ. ಬಟ್ ಹ್ಯಾವಿಂಗ್ ಸೆಡ್ ದಟ್, ವಿ ಕೆನಾಟ್ ಸೇ ದಟ್. ಅಂದ್ರೆ ಇವ್ರ ಬಗ್ಗೆ ನಾವ್ ಏನು ಹೇಳಕ್ ಆಗೋದಿಲ್ಲ, ಆ ಇನ್ಸಿಡೆಂಟ್ ಬಗ್ಗೆ. ಇವಾಗ ನಾನ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಗ ಒಂದ್ ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಅಂದ್ರೆ ಒಂದ್ ತಾಯಿ ಆಗಿರ್ಬೋದು ಅಥವಾ ನಿಮ್ ಫ್ಯಾಮಿಲಿ ನಲ್ಲಿ ಯಾರೋ ಆಗಿರ್ಬೋದು, ಅವ್ರು ಏನೋ ಒಂದು ದೊಡ್ಡದಾಗ ತಪ್ಪು ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ನಿಮ್ ಫ್ಯಾಮಿಲಿಲೇ ಯಾರು ಅವ್ರು ನಿಮ್ ಕ್ಷಮಿಸಲ್ವಾ? ಅವ್ರ ಪೊಲೀಸ್ ಹತ್ರನೇ ಇರ್ಬೋದು, ಜೈಲಲ್ಲೇ ಇರ್ಬೋದು, ಏನೋ ಮಾಡಿರ್ಬೋದು. ಫ್ಯಾಮಿಲಿ ಆದವರು ಅವ್ರನ್ನ ಫಸ್ಟ್ ಕ್ಷಮಿಸ್ತಾರೆ ತಾನೆ, ಅವ್ರಿಗೆ ಸಾಥ್ ಕೊಡ್ತಾರೆ ತಾನೆ. ಸೊ ನಾವ್ ಆಸ್ ಅನ್ ಇಂಡಸ್ಟ್ರಿ, ವಿ ಆರ್ ಎಸ್ ಫ್ಯಾಮಿಲಿ. ಸೊ ವಾಟ್ ಐ ವುಡ್ ಸೇ ಇಸ್ ಫಾರ್ಗಿವ್ ಹಿಮ್ ಅಂಡ್ ಡೋಂಟ್ ಸಪೋರ್ಟ್ ಹಿಮ್ ಫಾರ್ ಇಫ್ ಹಿ ಹಸ್ ಡನ್ ಎನಿಥಿಂಗ್ ರಾಂಗ್. ಅದೇನಾದ್ರೂ ಹಂಗೆ ಮುಂದೆ ಗೊತ್ತಾಗಿ ಏನಾದ್ರೂ ಅವ್ರು ಮಾಡಿದ್ದಾರೆ ಅಂತ ಹಂಗೇನಾದ್ರು ಇದ್ರೆ ಅದ್ ಆಮೇಲೆ ನೋಡ್ಕೊಳ್ಳೋಣ. ಅದಕ್ಕೆ ನೀವು ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಹಿ ನೀಡ್ಸ್ ಅ ಸಪೋರ್ಟ್. ಹಿ ಹ್ಯಾಸ್, ವೆದರ್ ಹಿ ಹಸ್ ಡನ್ ದಿಸ್ ಮಿಸ್ಟೇಕ್ ಆರ್ ನಾಟ್ ಡನ್ ದಿಸ್ ಮಿಸ್ಟೇಕ್, ಅದೆಲ್ಲಾನು ಪ್ರೂವ್ ಆಗೋವರೆಗೂ ಅವ್ರಿಗೊಂದು ನಮ್ ಕಡೆಯಿಂದ ಸಪೋರ್ಟ್ ಬೇಕು. ಏನಿಲ್ಲ, ನಾವ್ ಇದೀವಪ್ಪ, ಏನಾಗಿದೆ ಆಗ್ಲಿ ಬಿಡು, ಅಷ್ಟೇ ಸಾಕು, ಸಿಂಪಲ್. ನೀನ್ ಮಾಡಿದ್ದಕ್ಕೆ ಕರೆಕ್ಟ್, ನಾವೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ಮುಂದೆ ಎನ್ಕರೇಜ್ ಮಾಡ್ತಾ ಹೋಗ್ತೀವಿ, ಅದನ್ನ ನಾನು ಹೇಳ್ತಾ ಇಲ್ಲ. ವಿ ಜಸ್ಟ್ ನೀಡ್ ಟು ಬಿ ದೇರ್ ಅಷ್ಟೇ ಆಸ್ ಅನ್ ಇಂಡಸ್ಟ್ರಿ. ಬಿಕಾಸ್ ಅವರು ಈ ತರ ಒಂದ್ ಇದೇ ತರ ಹಿಸ್ಟ್ರಿ ಇಟ್ಕೊಂಡಿದ್ದಿದ್ರೆ
ಅವಾಗ ನಾವು ಹೇಳ್ಬೋದಿತ್ತು ಅಯ್ಯೋ ಇವ್ರು ಸ್ವಲ್ಪ ಹಂಗೇನೆ ಅಂತ. ಬಟ್ ಅವ್ರದ್ದೇನೋ ಆತರ ಹಿಸ್ಟ್ರಿ ಇಲ್ವಲ್ಲ. ಹೌದು, ನಾನ್ ನೋಡ್ದಂಗೆ ಏನು ಅವ್ರಿಗೆ ಆತರ ಸೀನ್ಸ್ ಎಲ್ಲ ಇಲ್ಲ. ಒಂಚೂರು ಏನಂತಾರೆ ರಫ್ ಆಗಿ ಮಾತಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು ಅಷ್ಟೇ. ಅದು ಬಿಟ್ರೆ ಬೇರೆ ಏನು ನಮ್ಗೆ ಬಂದೇ ಇಲ್ಲ. ಈಸ್ ಬಿನ್ ವೆರಿ ಲವಿಂಗ್ ಟು ಪೀಪಲ್. ಅವ್ರ ಫ್ಯಾನ್ಸ್ ಎಲ್ಲ ಸೆಲೆಬ್ರಿಟೀಸ್ ಅಂತ ಅವರು ಎದೆ ಮೇಲೂ ಬರ್ಸ್ಕೊಂಡಾಯ್ತು. ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್ ಐ ಆಮ್ ನಾಟ್ ಸಪೋರ್ಟಿಂಗ್ ದ ಕಾಸ್, ಪ್ಲೀಸ್ ಡೋಂಟ್ ಗೆಟ್ ಮೀ ರಾಂಗ್. ಅದೇನೇನಾಗಿದೆ ನಾನು ಅದನ್ನ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇಲ್ಲ. ನಮ್ಮ ಇಂಡಸ್ಟ್ರಿ ಅವರು ದರ್ಶನ್ ತೂಗ್ದೀಪ್ ಅವರು ಸಿಂಪಲ್. ಅವ್ರಿಗೆ ನಾನು ಆಸ್ ಅನ್ ಆಕ್ಟರ್ ಐ ವುಡ್ ಸೇ ಐ ಆಮ್ ದೇರ್ ಬ್ರೋ. ನಾವಿದ್ದೀವಿ ಅಷ್ಟೇ. ನಿಂಗೆ ಏನಾಗುತ್ತೋ ಏನಾಗಬಾರ್ದೋ ಅದು ರಿಯಾಲಿಟಿ ಏನಿದೆ ಅದು ಆಚೆ ಬಂದೇ ಬರುತ್ತೆ. ಬಟ್ ಥ್ರೂ ದಿಸ್ ಹಾರ್ಡ್ ಟೈಮ್ ವಿ ಆರ್ ಆಲ್ ದೇರ್ ಫಾರ್ ಯು ಅಷ್ಟೇ. ವಿಜಯಲಕ್ಷ್ಮಿ ಅವರು ಒಂದು ಭಾವುಕ ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ, ಹಾರ್ಟ್ ಬ್ರೋಕನ್ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟಸ್ ಅನ್ನ ಶೇರ್ ಮಾಡ್ತಾರೆ. ಬಹುಶಃ ಅವ್ರಿಗೆ 1 ವರ್ಷ ಅನ್ನುವಂಥದ್ದನ್ನ ಇನ್ನೂ 1 ವರ್ಷ ಮನೆಗೆ ಬರಲ್ಲ, ವಿನೀಶ್ ಅವ್ರಿಗೆ ತಂದೆ ಪ್ರೀತಿ ಸಿಗಲ್ಲ 1 ವರ್ಷದಲ್ಲಿ ಅನ್ನುವಂಥದ್ದು. ಅಭಿಮಾನಿಗಳಿಗೆ ಎಷ್ಟೋ ಜನ ಅಭಿಮಾನಿಗಳು ವೆಯ್ಟ್ ಮಾಡ್ತಿದ್ದಾರೆ. ಬಿಕಾಸ್ ಯಾಕಂದ್ರೆ ಅವ್ರ ಸಿನಿಮಾಗೋಸ್ಕರ, ಕಲಾವಿದರು ವೆಯ್ಟ್ ಮಾಡ್ತಿದ್ದಾರೆ ಅವರ ಸಿನಿಮಾಗೋಸ್ಕರ, ಟೆಕ್ನಿಷಿಯನ್ಸ್ ವೆಯ್ಟ್ ಮಾಡ್ತಿದ್ದಾರೆ ಅವರ ಸಿನಿಮಾಗೋಸ್ಕರ. ಅವರು ಹೊರಗಡೆ ಬಂದು ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ರೆ ಟೆಕ್ನಿಷಿಯನ್ಸ್ಗೂ ಕೆಲಸ ಸಿಗುತ್ತೆ, ಕಲಾವಿದರ ಕೆಲಸ ಸಿಗುತ್ತೆ, ಅಭಿಮಾನಿಗಳಿಗೆ ಸಿನಿಮಾ ಸಿಗುತ್ತೆ, ಮನೆಯವ್ರಿಗೆ ಪ್ರೀತಿ ಸಿಗುತ್ತೆ. ಏನ್ ಹೇಳ್ತೀರಾ? ಆ ಒಂದು ಹೆಣ್ಮಗಳಾಗಿ ವಿಜಯಲಕ್ಷ್ಮಿ ಅವರ ಸ್ಥಿತಿಯನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡು ಅವ್ರಿಗೆ ಒಂದು ಧೈರ್ಯವನ್ನ ತುಂಬ್ತೀರಾ ಅಂತ? See, one thing I would like to ಈಗ compare my situation with this. ನಾನು ಆಕ್ಸಿಡೆಂಟ್ ಆಗಿ 1 ವರ್ಷ ಏನಿತ್ತಲ್ಲ, ನನ್ಗೆ ಏನು ಅಂತಾನೆ ಗೊತ್ತಾಗ್ಲಿಲ್ಲ ಅವಾಗ. ಇನ್ಫ್ಯಾಕ್ಟ್ ಇಟ್ಸ್ ಬಿನ್ 5 years ಇವತ್ತಿಗೆ. ಸೊ ಫಸ್ಟ್ 1 ವರ್ಷ ನನ್ಗೆ ಯಾಕೆ ಹಿಂಗಾಯ್ತು, ಏನ್ ಹಿಂಗಾಯ್ತು, ವಾಟ್ ಇಸ್ ದ ಫ್ಯೂಚರ್ ನಂಗೆ ಏನು ಗೊತ್ತಿರ್ಲಿಲ್ಲ. ಸೊ ಕೆಲವು ಪಾಯಿಂಟ್ ಅಲ್ಲಿ ಏನ್ ಗೊತ್ತಾ, ನಮ್ಗೆ ಏನು ಗೊತ್ತಾಗಲ್ಲ. ಇಟ್ ಈಸ್ ಅ ಟೆಸ್ಟಿಂಗ್ ಟೈಮ್. ನಾವು ಹ್ಯೂಮನ್ಸ್ ಆಗಿ ಈ ಜಗತ್ತಿಗೆ ಬಂದಿರೋದು ಕೆಲವು ಟೆಸ್ಟ್ ನಮ್ಗೆ ದೇವ್ರು ಹಾಕ್ತಾನೆ. ಅದನ್ನ ನಾವು ಏನು ಮಾಡಕ್ಕಾಗಲ್ಲ. ಇಟ್ ಈಸ್ ಅ ಬ್ಯಾಡ್ ಟೈಮ್. ಅದನ್ನ ಅಫ್ಕೋರ್ಸ್ ಅವ್ರವ್ರ ಮನ್ಸಲ್ಲಿರೋ ಭಾವನೆಯನ್ನ ಶೇರ್ ಮಾಡಿ. ಆಬ್ವಿಯಸ್ಲಿ ಶಿ ಕೆನಾಟ್ ಬಿ ಹ್ಯಾಪಿ ದಟ್ ಹರ್ ಹಸ್ಬೆಂಡ್ ಇಸ್ ಸಿಟಿಂಗ್ ಇನ್ ಜೈಲ್. ಆಬ್ವಿಯಸ್ಲಿ ಶಿ ವಿಲ್ ಬಿ ಸ್ಯಾಡ್ ಅಲ್ವಾ? ಬಟ್ ಏನಂದ್ರೆ ಅವರಿಗೂ ನಾನು ಅದನ್ನೇ ಹೇಳಕ್ ಇಷ್ಟಪಡ್ತೀನಿ, ಒಂಚೂರು ತಾಳ್ಮೆ ತಗೊಳ್ಳಿ. ಯುನೋ ವಿ ಆರ್ ಆಲ್ ದೇರ್ ಆಸ್ ಅನ್ ಇಂಡಸ್ಟ್ರಿ, ಆಸ್ ಅ ಫ್ಯಾಮಿಲಿ. ನಿಮಗೆ ಸಪೋರ್ಟ್ ಆಗಿ ನಾವು ಇದ್ದೇ ಇದೀವಿ. ಅಂಡ್ ನೀವು ಮಾಡಿರೋ ಪಾಪ ಅವರು ಒಳ್ಳೆ ಕೆಲಸ, ಅವ್ರ ಹಿಂದೆನೆ ಓಡಾಡ್ತಾ ಇದೀರಾ ಫಸ್ಟ್ ಡೇ ಇಂದಾನು. ಸೊ ವಿ ಕ್ಯಾನ್ ಸಿ ದಾಟ್ ಆಲ್ಸೋ. ಸ್ವಲ್ಪ ಟೈಮ್ ಅಷ್ಟೇ, ನೋಡೋಣ. ಎಲ್ಲ 1 ವರ್ಷ 1 ವರ್ಷದಲ್ಲಿ ಎಲ್ಲ ಸಾಲ್ವ್ ಆಗುತ್ತೆ ಅಂದ್ರೆ 1 ವರ್ಷ ಇಸ್ ಅ ಲೆಸ್ ಟೈಮ್ ಓನ್ಲಿ ಅಲ್ವಾ? ಸೊ ಒಂಚೂರು ಪೇಷನ್ಸ್. ನಾನು ಪೇಷನ್ಸ್ ಇಂದ ಕಲಿಯೋದು ತುಂಬಾ ಇದೆ. ನಾನು ಈಗ ಒಂದು ಸಾಯಿಬಾಬಾನ ನಂಬೋರು ಏನ್ ಗೊತ್ತಾ, 2 ಇರೋದು ಈ ಕಡೆ, ಶ್ರದ್ಧಾ ಅಂಡ್ ಸಬೂರಿ ಅಂತ. ಆ ಸಬೂರಿ ಏನಂದ್ರೆ ಪೇಷನ್ಸ್, ಶ್ರದ್ಧೆ ಅಂದ್ರೆ ಭಕ್ತಿ. ಇದೆರಡು ಇಟ್ಕೊಳ್ಳಿ. ಪೇಷನ್ಸ್ 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 ಅಷ್ಟೇ. ವೆನ್ ಯು ಆರ್ ಪೇಷಂಟ್ ಇನಫ್ ಅಲ್ವಾ, ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಟು ಪ್ಲೇಸ್. ನೀವು ಪೇಷನ್ಸ್ ಇಲ್ದಲೆ ಕೂತ್ರೆ ಏನು ನಡೆಯಲ್ಲ. ಎಲ್ಲ ನಿಮ್ಗೆ ಈಗ ಮಕ್ಳಿಗೆ ನಾವು ಅದನ್ನೇ ತಾನೇ ಹೇಳ್ಕೊಡೋದು, ಹಠ ಮಾಡ್ಬೇಡ ಅಂತ. ಏನಕ್ಕೆ? ಪೇಷನ್ಸ್ ಕಲ್ಸುತ್ತೆ ಅಷ್ಟೇ. ಅದೇ ತರ ನಾವು ಕಲ್ತ್ಕೊಂಡು ಲೆಟ್ಸ್ ಬಿ ಪೇಷಂಟ್. ಏನಾಗುತ್ತಾಗ್ಲಿ. ಎಲ್ಲದಕ್ಕೂ ಏನೇ ಈಗ ಒಂದು ಟಫ್ ಟೈಮ್ ಅಂತ ಇದ್ರೆ ಅದನ್ನ ಸಹಿಸ್ಕೊಳ್ಳೋ ಅಂತ ಶಕ್ತಿನೂ ದೇವ್ರು ನಮಗ್ ಕೊಡ್ತಾನೆ. ಸೊ ಅವರಿಗೂ ಆ ಶಕ್ತಿನ ಕೊಟ್ಟಿದ್ದಾನೆ. So in fact I saw a reel of hers where she's getting ready. ಒಂದು ತುಂಬಾ ಚೆನ್ನಾಗಿ ರೆಡಿ ಆಗಿ ಹೇರ್ ಸ್ಟೈಲ್ ಎಲ್ಲ ಮಾಡಿಸಿ, ಮೇಕಪ್ ಎಲ್ಲ ಮಾಡಿಸಿ ತುಂಬಾ ಚೆನ್ನಾಗಿ ಕಾಣ್ತಿದ್ರು. ಆ ತರ ಇನ್ನ ಜಾಸ್ತಿ ಮಾಡಿ ಅವಾಗ ಅವ್ರ ಮನ್ಸಿಗೂ ಒಂದು ನೆಮ್ಮದಿ ಸಿಕ್ಕುತ್ತೆ. ಒಂದು ಕ್ರಿಯೇಟಿವ್ ಆಗಿ ಯುನೋ ಅವ್ರನ್ನು ನಾವು ನೋಡ್ಬೋದು, ಖುಷಿಯಾಗಾದ್ರೂ ಇದಾರೆ ಇವರು ಅಂತ. ನನ್ಗೆ ತುಂಬಾನೇ ಇಷ್ಟ ಆಯ್ತು ಅದು. ಅಂದ್ರೆ ಅವರೊಂದು ರೆಡಿ ಆಗಿ ಒಂದು ಮೇಕಪ್ ಎಲ್ಲ ಮಾಡ್ಕೊಂಡು ಒಂದು ರೀಲ್ ಹಾಕಿದ್ರು, ಒಂದು ಬ್ಯೂಟಿಫುಲ್ ಸೀರೆ ಎಲ್ಲ. ಆ ತರ ಇನ್ನೂ ಏನಾದ್ರು ಮಾಡಿ. ಬಿಕಾಸ್ ಕ್ರಿಯೇಟಿವಿಟಿ ತಲೆ ಹಾಕ್ದಾಗ ಅವ್ರನ್ನ, ದರ್ಶನ್ ಅವ್ರನ್ನ ನೀವು ರೆಪ್ರೆಸೆಂಟ್ ಮಾಡ್ತಿರೋದ್ರಿಂದ ನಮ್ಗೂ ಖುಷಿ ಆಗುತ್ತೆ ಆ ತರ ಎಲ್ಲ ನೋಡಿದ್ರೆ. ಅದರಿಂದ ಹೊರಗಡೆ ಬರೋದಕ್ಕೂ ಸಾಧ್ಯ. ಯಾ ಟೋಟಲಿ. ಎಸ್ ಮ್ಯಾಮ್, ನೀವು ಕೂಡ ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ ಆಗಿದ್ದಂತವ್ರು, ಆಸ್ ಎ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ದಂತವ್ರು, ಈಗ ಬಿಗ್ ಬಾಸ್ ಒಂದಷ್ಟು ಸೀಸನ್ಸ್ ಗಳನ್ನ ಫಾಲೋ ಮಾಡಿರ್ತೀರಾ ಅಂತ ಅನ್ಕೊಂಡಿದೀನಿ. ಏನ್ ಅನ್ಸುತ್ತೆ, ನೀವಿದ್ದ ಸೀಸನ್ಗೂ ಈಗ ಬರ್ತಿರುವಂತಹ ಸೀಸನ್ಸ್ಗೂ ಏನೆಲ್ಲ ಬದಲಾವಣೆಗಳಾಗಿದೆ, ಅಥವಾ
ಪರ್ಫೆಕ್ಟ್ ವ್ಯಕ್ತಿಗಳೇ ಬರ್ತಿದಾರೆ ಬಿಗ್ ಬಾಸ್ ಸೀಸನ್ಸ್ಗೆ ಅಂತ. ನಾಟ್ ಅಟ್ ಆಲ್. ಒಂದ್ ನಾನು ರಿಯಲಿ ಹೇಳ್ಬೇಕಂತಂದ್ರೆ ನಮ್ಮ ಟೈಮ್ ನಲ್ಲಿ ಫಸ್ಟ್ ಸೀಸನ್ ಅಲ್ಲಿ ನೀವು ಕಂಟೆಸ್ಟೆಂಟ್ಸ್ ನೋಡಿ ಯಾರ್ಯಾರಿದ್ರು ನೇಮ್ಸ್, ಈ ಸೀಸನ್ ಅಲ್ಲಿ ನೀವು ನೋಡಿ ಯಾರ್ಯಾರಿದ್ದಾರೆ, ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್. ಅಫ್ಕೋರ್ಸ್ ದೇ ಹ್ಯಾವ್ ಚೇಂಜ್ ದ ಕಾನ್ಸೆಪ್ಟ್ ಸ್ವಲ್ಪ ಈಗ, ದಟ್ ನಾರ್ಮಲ್ ಪೀಪಲ್ ಆಲ್ಸೋ ಕ್ಯಾನ್ ಕಮ್ ಅಂತ, ಸೆಲೆಬ್ರಿಟೀಸ್ ಮಾತ್ರ ಅಲ್ಲ ಅಂತ. ಬಟ್ ಎಲ್ಲ ನಾರ್ಮಲ್ ಪೀಪಲ್ನೇ ನೀವು ಹಾಕ್ತಾ ಹೋದ್ರೆ ಸೆಲೆಬ್ರಿಟೀಸ್ ಏನ್ ತಪ್ಪು ಮಾಡಿದಾರೆ ಮತ್ತೆ? ಸಿ ಚಾನೆಲ್ ಇಸ್ ನಾಟ್ ಪೇಯಿಂಗ್ ಹೌ ಮಚ್ ದೇ ಯೂಸ್ ಟು ಪೇ ಅಸ್. ಅವಾಗ ಅವರು ಸೇವೆ ಮಾಡಕ್ ಹೋಗಿ ಅಂತಿಂತವ್ರನ್ನೆಲ್ಲ ಹಾಕ್ತಾ ಇದಾರೆ. ಇನ್ಫ್ಯಾಕ್ಟ್ ನಾನು ಈ ಸೀಸನ್ ನೋಡೇ ಇಲ್ಲ, ನಿಜ ಹೇಳ್ತೀನಿ. ನಾನು ಚಾನೆಲ್ ಅವರಿಗೂ ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಕಲರ್ಸ್ ಅವರಿಗೆ ಅಂಡ್ ಸುದೀಪ್ ಸರ್ಗೂ ನಾನು ಹೇಳಕ್ ಇಷ್ಟಪಡ್ತೀನಿ, ಇದ್ರದ್ದು ಪ್ಲೀಸ್ ಕಂಟೆಸ್ಟೆಂಟ್ಸ್ ಒಂದ್ ಚೂರು ನಮ್ಗೆ ಇಷ್ಟ ಆಗ್ತಾರೆ. ಆಸ್ ಅನ್ ಆಡಿಯನ್ಸ್ ಅನ್ಸಿ, ನಾಟ್ ಆಸ್ ಅನ್ ಆಕ್ಟರ್. ಐ ಹ್ಯಾವ್ ಅ ರೈಟ್ ಟು ಸೇ ಆಸ್ ಅನ್ ಆಡಿಯನ್ಸ್. ನಾನು ಈ ಸೀಸನ್ ಒಂದು ಎಪಿಸೋಡ್, ಹಾಫ್ ಎಪಿಸೋಡ್ ನೋಡಿಲ್ಲ, ನಿಜ ಹೇಳ್ತೀನಿ. ನಾನು ನೋಡ್ಬೇಕು ಅಂತಾನೆ ಅನ್ಸಿಲ್ಲ. ನಾನೆಲ್ಲ ನಂದು ನ್ಯೂಸ್ ಕಲೆಕ್ಟ್ ಆಗಿರೋದೆಲ್ಲ ಸೋಷಿಯಲ್ ಮೀಡಿಯಾದಿಂದ. ರಕ್ಷಿತಾ ಅವರು ಸ್ವಲ್ಪ ಅಲ್ಲಿ ಇಲ್ಲಿ ಫೇಮಸ್ ಆದ್ರು, ಆಮೇಲೆ ಗಿಲ್ಲಿ ಅವರು ಆಚೆ ಬಂದಾಗ ಅವ್ರದ್ದೊಂದಷ್ಟು ಇದಾಯ್ತು. ಅದೆಲ್ಲ ನನ್ಗೆ ಸೋಷಿಯಲ್ ಮೀಡಿಯಾ ಅಪ್ಡೇಟ್ಸ್ ಅಷ್ಟೇ ಸಿಕ್ಕಿರೋದು. ನಾನು ಒಂದು ಎಪಿಸೋಡ್ ನೋಡಿಲ್ಲ, ಬಿಕಾಸ್ ಯು ನಾಟ್ ವಾಂಟ್. ನನಗೆ ನೋಡಕ್ಕಂತ ಇಂಟ್ರೆಸ್ಟೇ ಇಲ್ಲ. ಇನ್ ಕೆಲವರು ನನಗೆ ಆಡಿಯನ್ಸ್ ಅಲ್ಲಿ ಇಲ್ಲಿ ಸಿಗ್ದವ್ರು ನನ್ನನ್ನ ಫಸ್ಟ್ ಬಂದು ಅವರು ಎಲ್ಲಾರು ಅವ್ರ ಮನೆ ಮಗಳ ತರಾನೇ ಮಾತಾಡ್ಸ್ಬಿಡ್ತಾರೆ. ಫ್ಯಾನ್ಸ್ ಯಾರು, ಬಿಗ್ ಬಾಸ್ ಫ್ಯಾನ್ಸು, ಬಿಗ್ ಬಾಸ್ ನೋಡಿದವ್ರ ಫ್ಯಾನ್ಸು, ಸುದೀಪ್ ಸರ್ ಫ್ಯಾನ್ಸು, ಇವರೆಲ್ಲರೂ ನನ್ಗೆ ದೇ ಆಲ್ರೆಡಿ ನೋ ದಿಸ್ ಇಸ್ ಅವರ್ಸ್ ಅಂತ ಹಂಗನ್ಸ್ಬಿಡ್ತಾರೆ. ನನಗೆ ಅವರು ಹಲೋ ಮಾತಾಡ್ಸ್ಬೋದ ಏನು ಕೇಳಲ್ಲ, ಡೈರೆಕ್ಟ್ ಮಾತಾಡ್ತಾರೆ ಫ್ಯಾನ್ಸ್ ಎಲ್ಲಿ ಸಿಕ್ಕಿದ್ರು. ಅಂಡ್ ಅದಕ್ಕೆ ಬರ್ತಾರೆ, ನೀವ್ ಅಲ್ಲಿ ಬಂದಿದ್ರಲ್ಲ ಅವತ್ತು ಅವ್ರು ಮರ್ತೇ ಇಲ್ಲ ಅದನ್ನೆಲ್ಲ. ಚೆನ್ನಾಗ್ ಕ್ಲಾಸ್ ತಗೊಂಡ್ರಿ, ಅದು ನಾನು ಏನ್ ಕ್ಲಾಸ್ ತಗೊಂಡಿಲ್ಲ ಅಂದ್ರೂ ಅವ್ರು ದೇ ಆರ್ ಸೆಟ್. ಅದಕ್ಕೆ ಅವರೆಲ್ಲಾರು ಬಂದು ನನಗೆ ಎಲ್ಲಾರು ಡಬ್ಬಾ ತರ ಇದೆ ಅಂತಾನೆ ಹೇಳ್ತಾರೆ. ಸಿ ಯು ಕೆನಾಟ್ ಸ್ಟಾಪ್ ದೆಮ್ ವಾಟ್ ದೇ ಆರ್ ಟೆಲಿಂಗ್ ಮೀ. ಕ್ಯಾನ್ ಯು ಸ್ಟಾಪ್? ನೀವು ಸುಳ್ಳು ಹೇಳಿ ಅಂತ ಹೇಳಕ್ಕಾಗುತ್ತಾ ಅವ್ರಿಗೆ? ಸಾಧ್ಯ ಇಲ್ಲ. ಈ ಕ್ಲಿಯರ್ ಆಗಿ ಹೇಳಿದ್ದಾರೆ, ಈ ಸೀಸನ್ ಒಂಚೂರು ಚೆನ್ನಾಗಿಲ್ಲ. ಯಾಕಂದ್ರೆ ನಮ್ಮ ಒಂದೆರಡು ಸರಿ ನಮ್ ತಾಯಿನೂ ಇದ್ರು, ಅವರಿಗೂ ನೀವು ಕೇಳ್ಬೋದು ಹೀಗೆ ಹೇಳಿದಾರ ಅಂತ. ಅಂದ್ರೆ ನನ್ಗೆ ಹೇಗ್ ರಿಯಾಕ್ಟ್, ಸಿ ಐ ಆಮ್ ರೆಪ್ರೆಸೆಂಟಿಂಗ್ ದಟ್ ಶೋ ಬಿಕಾಸ್ ಐ ವಾಸ್ ಇನ್ ಇಟ್. ನಾನು ಏನಂತ ಹೇಳಿ ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ ಒಂದ್ ನಿಮಿಷ. ಇಲ್ಲ ಬೆಟರ್ ಆಗುತ್ತೆ, ನೀವು ಬೆಟರ್ ಮಾಡಿ, ಇವಾಗ ಸ್ಟಾರ್ಟಿಂಗ್ ಅಲ್ವಾ ಅಷ್ಟೇನೆ. ಇನ್ಫ್ಯಾಕ್ಟ್ ತಿರುಪತಿಲಿ ಸಿಕ್ಕಿ ನಂಗೆ ಯಾರೋ ಇದನ್ನ 5 ನಿಮಿಷ ಬೈದ್ರು, ನಾನು ಅವರಿಂದ ನಾನ್ ಬಯಸ್ಕೊಂಡೆ. ನಾನಂದ್ರೆ ಇಲ್ಲ ಬೆಟರ್ ಆಗುತ್ತೆ ನೋಡಿ ನೋಡಿ, ಆಮೇಲೆ ನೀವು ನೋಡ್ತಾ ಇದೀರಾ ಅಂದ್ರು. ನಾನು ಐ ಕ್ಯಾನಾಟ್ ಲೈ ಇನ್ ಲೈಫ್. ನಾನು ನೋಡ್ತಾ ಇಲ್ಲ, ಮತ್ ನೀವೇ ನೋಡ್ತಿಲ್ಲ, ಹೆಂಗ್ ಇದನ್ನ ಹೇಳ್ತೀರಾ ಅಂದ್ರು. ಸಿ ಈ ಸೀಸನ್ ಆಗಿರ್ಬೋದು, ಹೋದ್ ಸೀಸನ್ ಆಗಿರ್ಬೋದು, ಕಂಟೆಸ್ಟೆಂಟ್ಸ್ ಒಂದು ಚೂರು ನಮ್ಗೆ ಯಾರು ಪವರ್ಫುಲ್ ಆಗಿದ್ದಾರೆ, ಇವ್ರಿಗೆಲ್ಲ ಒಬ್ರಿಗೊಬ್ರು ಸ್ಪರ್ಧೆ ಇಡ್ಬೇಕು ಅಂತ ನನಗೆ ಅನ್ಸ್ಲೇ ಇಲ್ಲ. ಸತ್ಯ ಹೇಳ್ಸಿ, ಸುಳ್ಳು ಹೇಳ್ಬೇಕಾ ನಾನು? ಸೂಪರ್ ರೀ ಬಿಗ್ ಬಾಸ್, ಎಂತ ಕಂಟೆಸ್ಟೆಂಟ್ ತರ್ತಿದ್ದೀರಾ ಅಂತ ಸುಳ್ಳು ಹೇಳ್ಬೋದು. ಫೇಕ್ ಅನಿಸ್ತಿದ್ಯಾ ಬಿಗ್ ಬಾಸ್ ಅನ್ನೋದೇ? ಫೇಕ್ ಅನಿಸ್ತಿದ್ಯಾ? ಫೇಕ್ ಅಲ್ಲ, ಕಂಟೆಸ್ಟೆಂಟ್ಸ್ ಪವರೇ ಇಲ್ಲ, ದಮ್ ಅನ್ನೋದಿಲ್ಲ, ದಮ್ ಇಲ್ಲ ಕಂಟೆಸ್ಟೆಂಟ್ಸ್ ಅಲ್ಲಿ. ಸತ್ಯ ಹೇಳ್ಬೇಕಂದ್ರೆ ಇದೇನೆ, ಸುಳ್ಳು ಹೇಳ್ಬೇಕಾ ಬೇರೆ ತರ ಹೇಳ್ತೀನಿ ಬೇಕಂದ್ರೆ. I didn't feel anywhere that I want to sit and watch this person. ನನಗೆ ಅನ್ನಿಸ್ಲೇ ಇಲ್ಲ. ಆಮೇಲೆ ಮುಂಚೆ ಎಲ್ಲ ಬಿಗ್ ಬಾಸ್ ವಿನ್ನರ್ ಅಂದ್ರೆ ಒಂದೊಂದು ವರ್ಷ ಅವ್ರ ಹವಾ ಇರೋದು. ಈಗ ವಿನ್ನರ್ ಮುಗ್ದು ಒಂದ್ ತಿಂಗಳಾಗಿದೆ, ಯಾರು ಅವ್ರ ಕ್ಯಾರೆ ಅನ್ನೋರು ಇಲ್ಲ. ಸಾರಿ ಬಟ್ ದಿಸ್ ಇಸ್ ದ ಟ್ರೂತ್. ಹೌದು. ಈಗ ನಿಮ್ ವಿನ್ನರ್ಸ್ ಅಂದ್ರೆ ಈಗ ನಿಮ್ ಕಂಟೆಸ್ಟೆಂಟ್ಸ್ ನಮಗ್ ಶೋ ಮಾಡಕ್ ಕೊಡಿ, ನಮ್ಮ ಒಂದು ಟೀಮ್ ಮಾಡ್ಕೊಂಡು ಒಂದೇ ವೀಕ್ ನಂಬರ್ಸ್ ಕೊಡ್ತೀವಿ. ಕಂಟೆಸ್ಟೆಂಟ್ಸ್ ನಮ್ ಕೈ ಕೊಡಿ, ಆಯ್ತಾ? ಅವ್ರಿಗೆ ಟಾಸ್ಕ್ ಹಾಕೋದನ್ನ ನಮ್ ಕೈ ಕೊಡಿ. ಜಸ್ಟ್ 1 week ಆರ್ ಮ್ಯಾಕ್ಸ್ 2 weeks your numbers will be in the hand. ಇದು ನಾನು ಓಪನ್ ಚಾಲೆಂಜ್ ಬಿಗ್ ಬಾಸ್ ಟಿವಿ ಕೊಡ್ತೀನಿ. ಬಿಕಾಸ್ ವಿ ನೋ ಹೌ ಟು ಡೂ ಇಟ್, ಬಿಕಾಸ್ ವಿ ಹ್ಯಾವ್ ಬಿನ್ ದೇರ್. ನಮಗ್ ಗೊತ್ತು ಹೇಗೆ ಏನು. ಸಿ ಐ ಥಿಂಕ್ ಪರಮ್ ನೋ ಮೋರ್ ಇನ್ ಕಲರ್ಸ್. ಐ ಥಿಂಕ್ ಹೀಸ್ ಹ್ಯಾಂಡ್ಲಿಂಗ್ ದ ಫಿಲ್ಮ್ ಸೆಕ್ಷನ್ ಅನ್ಸುತ್ತೆ. ಸೊ ಐ ಥಿಂಕ್ ಅಲ್ಲಿ ಟೀಮ್
ಏನಾದ್ರು ಪ್ರಾಬ್ಲಮ್ ಆಯ್ತಾ ಅಂತ. ಬಿಕಾಸ್ ಅವ್ರಿಗೆ ಗೊತ್ತಿತ್ತು ಒಂದು ಹೆಂಗ್ ಮಾಡ್ಬೇಕು. ವರ್ಷನೂ ಇದ್ರು ನಾನಿದ್ದಾಗ. ನಾನಿದ್ದಾಗ ಇಟ್ ವಾಸ್ ಒಂಥರ ಏನ್ ಗೊತ್ತಾ, ಈ ಪಾಂಡವಾಸ್ ತರ ಇದ್ರು ಒಂದ್ 5 ಜನ. ಅದ್ರಲ್ಲಿ ರಾಘವೇಂದ್ರ ಹುಣಸೂರ್ ಆಗಿರ್ಬೋದು, ಪರಮೇಶ್ವರ್ ಗುಂಡ್ಕಲ್ ಅವ್ರಾಗಿರ್ಬೋದು, ವರ್ಷ ಅವರಾಗಿರ್ಬೋದು, ಇನ್ನ ಇಬ್ರು ನಮ್ಮ ಶೆಣೋಯ್ ಸರ್, ಇನ್ನೊಬ್ರು ಅವರು ಅಷ್ಟು ಈಸ್ ನಾಟ್ ನೋನ್, ಸೊ ಐ ಡೋಂಟ್ ವಾಂಟ್ ಟೇಕ್ ಹಿಸ್ ನೇಮ್. ಹಿ ಈಸ್ ಲೈಕ್ ಅ ಒಳಗಿನ ಪರ್ಸನ್. ಐ ಡೋಂಟ್ ವಾಂಟ್ ಟು ನೇಮ್ ಹಿಮ್, ಬಟ್ ಹಿ ಹ್ಯಾಂಡಲ್ಸ್ ಆಲ್ ದೋಸ್ ಟಾಸ್ಕ್ಸ್, ಅದು ಇದು ಎಲ್ಲ. ಸೊ ಈ 5 ಜನ ಮಾಡಿರುವಂತ ಟೀಮ್ ಅದು ಫಸ್ಟ್ ಸೀಸನ್ ಪ್ಲಸ್ ಒಂದ್ 3 ಸೀಸನ್ಸ್ ಅವಾಗ. ಅದಾದ್ಮೇಲೆ ಎಲ್ಲ ಸ್ಪ್ಲಿಟ್ ಆಗೋಯ್ತು. ಹೆಂಗೋ ಪರಾಮ್ ಅವರು ಮಾಡ್ಕೊಂಡ್ ಬರ್ತಾ ಇದ್ರು. ಬಟ್ ಇತ್ತೀಚೆಗೆ ಅವರು ಇಲ್ಲ ಅಲ್ಲಿ, ಅವ್ರನ್ನು ಇಳಿಸ್ಬಿಟ್ರು. ಸೊ ಇಟ್ಸ್ ನಾಟ್ ಹಿಟ್ಟಿಂಗ್ ದ ರೈಟ್ ಸ್ಪಾಟ್. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಬೇಕಂದ್ರೆ ನಾವೆಲ್ಲರೂ ಗೆಸ್ಟ್ ಆಗಿ ಬಂದು ಒಂದೆರಡು ಯಾರ್ಯಾರನ್ನ ತಗೋಬೇಕು, ಕಂಟೆಸ್ಟೆಂಟ್ಸ್ ಏನ್ ಟಾಸ್ಕ್ ಮಾಡ್ಬೇಕು, ಇದನ್ನೆಲ್ಲ ನಾವು ಬಂದು ಆರ್ ಎಕ್ಸ್ಪರ್ಟೀಸ್ ವಿಲ್ ಗಿವ್. ಪ್ಲೀಸ್ ಟೇಕ್ ಇಟ್. ಸರಿವೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಫೈನಲಿ ಕನ್ನಡಿಗರಿಗಾಗಿರ್ಬೋದು, ಋಷಿಕಾ ಸಿಂಗ್ ಅವರ ಅಭಿಮಾನಿಗಳಿಗಾಗಿರ್ಬೋದು, ಏನ್ ಹೇಳ್ತೀರಾ ಅಂತ? ಡೆಫಿನೆಟ್ಲಿ ಒಂದು ವಿಷಯನ ನಾನು ಹೇಳಕ್ ಇಷ್ಟಪಡ್ತೀನಿ. ಕನ್ನಡದವರು, ಕನ್ನಡ ಜನತೆ ಅಂತಂದ್ರೆ ನಮ್ಗೊಂದು ಮರ್ಯಾದೆ ಇದೆ. ಆಮೇಲೆ ರಾಜ್ಕುಮಾರ್ ಅವರ ಟೈಮಿಂದ ತಕೊಂಡ್ರೆ ಅವರು ಒಂದು ಗೋಕಾಕ್ ಚಳುವಳಿ ಇಂಥದ್ದೆಲ್ಲ ಮಾಡಿದವರು, ಒಳ್ಳೇದನ್ನ ನಾವು ಸಪೋರ್ಟ್ ಮಾಡಿದವರು. ಅಂಡ್ ನಮ್ಗೆ ಬೇರೆ ಇಂಡಸ್ಟ್ರೀಸ್ ಅಲ್ಲಿ ಮರ್ಯಾದೆ ಇದೆ. ಅದನ್ನ ನಮ್ ಇಂಡಸ್ಟ್ರಿ ಅವರು ಏನೋ ಒಬ್ರು ತಪ್ಪು ಮಾಡಿದಾರೋ ಮಾಡಿಲ್ವೋ ಅದೇನೋ XYZ ಗೊತ್ತಿಲ್ಲ ನನಗೆ. ಅದ್ರಿಂದ ನಮ್ ಇಂಡಸ್ಟ್ರಿ ಮರ್ಯಾದೆ, ನಮ್ ಕನ್ನಡಿಗರ ಮರ್ಯಾದೆ ಕಳ್ಕೋಬೇಡಿ. ಸೋಷಿಯಲ್ ಮೀಡಿಯಲ್ಲಿ ಜಗಳ ಆಡ್ಕೊಂಡು ಕಮೆಂಟ್ಸ್ ಹಾಕೊಂಡು ನಿಮ್ ಮರ್ಯಾದೆ, ನಮ್ ಮರ್ಯಾದೆ ಹೋಗ್ತಾ ಇದೆ ಕನ್ನಡಿಗರದು, ಬಿಕಾಸ್ ಆಫ್ ಯು ಪೀಪಲ್. ಸ್ವಲ್ಪ ಇದು ಅದು ಮುಚ್ಕೊಂಡಿರೋದ್ ಕಲ್ತ್ಕೊಡಿ ಸ್ವಲ್ಪ ದಿವಸ. ನೀವು ಚೇತನ್ ಅಹಿಂಸಾ ಅವ್ರ ಬಗ್ಗೆ ಮಾತಾಡ್ತಿದ್ದೀರಾ? ಇಲ್ಲ, ನಾನು ದರ್ಶನ್ ಅವ್ರ ವಿಚಾರನೇ ಮಾತಾಡ್ತಾ ಇರೋದು. ಚೇತನ್ ಅಹಿಂಸಾ ಅವ್ರಿಗೆ ನಾನು ಮೊನ್ನೆನೇ ಹೇಳಾಯ್ತು, ಹಿಂಸೆ ಮಾಡಬೇಡಿ ಸರ್ ಅಂತ. And see, if you want to, I'm still telling him that if you want to get into politics, get in. He said again after that, ನನಗೆ ಸಿಟಿಸನ್ಶಿಪ್ ಅಪ್ಲೈ ಮಾಡಿದೀನಿ, ನಾನು ಇನ್ನೂ ಕೊಟ್ಟಿಲ್ಲ. ರಕ್ತದಲ್ಲೇ ನೀವು ಸಿಟಿಸನ್ ಅಲ್ವಪ್ಪ? ನೀವೇ ಹೇಳ್ತಾ ಇದ್ದೀರಾ ನಮ್ಮ ಅಪ್ಪ ಅಮ್ಮ ಇಲ್ಲಿ ಹುಟ್ಟಿದವ್ರು, ನಾನು ಇಲ್ಲಿ ಹುಟ್ಟಿದವನು, ನನ್ಗೆ ಇದಿದೆ ಅಂತ. ನಿಂತ್ಕೊಳ್ಳಿ, ಅಪ್ಲೈ ಮಾಡಿ, ಕೊಡ್ತಾರೆ ನಿಮ್ಗೆ ಸಿಟಿಸನ್ಶಿಪ್. ಯಾಕೆ ಕೊಡಲ್ಲ? ಅದನ್ನ ನಾನು ಹೇಳ್ತಿಲ್ಲ. ನಿಮ್ ವಿಚಾರ ಎಲ್ಲ ನೀವು ಅಮೆರಿಕದಿಂದ ತಂದು ಇಲ್ಲಿಗೆ ನೀವು ಡೋಂಟ್ ಟ್ರೈ ಟು ಓವರ್ ಪವರ್ ಎನಿಬಡಿ. ನಿಮ್ ವಿಚಾರಗಳಿಗಿಂತ ಜೋರಾಗಿ ಇಲ್ಲಿ ಅವ್ರವ್ರದೇ ವಿಚಾರ ಇಟ್ಕೊಂಡಿರೋರು ಇದ್ದಾರೆ, ತುಂಬಾ ಬುದ್ಧಿಜೀವಿಗಳಿದ್ದಾರೆ. ಅದರ ತರ ಅವ್ರು ಯಾರು ಬಂದು ಈ ತರ ಆಚೆ ಮಾತಾಡ್ತಾ ಇಲ್ಲ. ಸೈಲೆಂಟ್ ಆಗಿ ವರ್ಕ್ ಮಾಡಿ. ಅಂಡ್ ಸಿ, ರಾಜ್ಕುಮಾರ್ ಅನ್ನೋ ಟಾಪಿಕ್ಗೆನೆ ಯಾರು ಮಾತಾಡೋಕೆ ಫಸ್ಟ್ ಆಫ್ ಆಲ್ ಅರ್ಹತೆನೇ ಇಲ್ಲ ಯಾರಿಗೂ, ಬಿಕಾಸ್ ಈಸ್ ಅ ವೆರಿ ಬಿಗ್ ಟಾಪಿಕ್. ಸೊ ಡೋಂಟ್ ಟಚ್ ದೋಸ್ ಸೆನ್ಸಿಟಿವ್ ಟಾಪಿಕ್ಸ್. ಅಂಡ್ ನಿಮಗ್ ನೀವೇ ಹಾನಿ ಮಾಡ್ಕೋಬೇಡಿ. ಹಿಂಸೆ ಅಂತ ಅಹಿಂಸಾ ಅಂತ ಇಟ್ಕೊಂಡು ನಿಮಗ್ ನೀವೇ ಹಿಂಸೆ ಮಾಡ್ಕೋಬೇಡಿ ಅದ್ರಲ್ಲಿ. ಬಿಕಾಸ್ ಯಾರನ್ನಾರು ತಡಿತಾರೆ. ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ರೆ ಕನ್ನಡದವ್ರು ತಡಿಯೋದೇ ಇಲ್ಲ. ದೇ ವಿಲ್ ನಾಟ್ ಟೇಕ್ ಇಟ್. ನೀನು ಇಲ್ಲ ಇಂಡಸ್ಟ್ರಿ ಕನೆಕ್ಟೆಡ್ ಆಗಿರ್ಬೇಕು ಅಥವಾ ಅವರ ಫ್ಯಾಮಿಲಿ ಕನೆಕ್ಟ್ ಆಗಿರ್ಬೇಕು ಅಂದ್ರೂ ಜನ ತಗೊಳಲ್ಲ. They don't want to know. They only want to hear good things about him. Or no opinions, because they are already proved it. It is one of the gods of the Kannada industry. But ನೀವು ಏನೋ ಒಂದು ಕಮೆಂಟ್ ಕೊಡಕ್ ಹೋದ್ರೆ nobody wants to know. See, ಅವ್ರೇನ್ ಹೇಳ್ತಾರೆ, ಇನ್ನ ಅವ್ರಿವ್ರು ಇದಾರೆ ಜನ ಸಾಧನೆ ಮಾಡಿರೋರು ಅದು ಇದು ಅಂತ. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ರಾಜ್ಕುಮಾರ್ ಅವರು ಎಂತ ದೊಡ್ಡ ಸಾಧನೆ ಅದು. ಲೈಕ್ ಎವ್ರಿಬಡಿ ನೋಸ್ ಹಿಮ್, ಚಿಕ್ಕ ಮಕ್ಳಿಂದ ದೊಡ್ಡವರವರೆಗೂ. ಅಂಡ್ ವಾಟ್ ಆಕ್ಟರ್ ಹಿ ಇಸ್, ವಾಟ್ ಅ ಪರ್ಸನ್ ಹಿ ಇಸ್. ಜನನೇ ಅವ್ರ ಹಿಂದೆ ದೇವರಂತ ಅವ್ರು ಕರ್ಕೊಂಡು ಅಷ್ಟು ಜನ ಓಡಾಡ್ತಾರೆ ಅವ್ರ ಹಿಂದೆ ಇನ್ನೂನು. ಸೊ ಡೋಂಟ್ ಕಮೆಂಟ್ ಆನ್ ಥಿಂಗ್ಸ್ ವಿಚ್ ಇಸ್ ಸೆನ್ಸಿಟಿವ್ ಅಂಡ್ ಡೋಂಟ್ ಹರ್ಟ್ ಸೆಂಟಿಮೆಂಟ್ಸ್. ಸಿ, ನಿಮ್ಗೇನೋ ಒಂದು ಇದೆಯಾ, ಅದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳಿ ಏನೇನು ಅಂತ. ಡೋಂಟ್ ಹರ್ಟ್ ದ ಸೆಂಟಿಮೆಂಟ್ಸ್ ಆಫ್ ಪೀಪಲ್, ಬಿಕಾಸ್ ಪೀಪಲ್ ಹಿಯರ್ ಅವ್ರವ್ರಿಗೆ ದೇವ್ರು. ಸೊ ನೀವು
ಇಲ್ಲಿ ಬಂದಿದ್ದೀರಾ, ಕೆಲಸ ಮಾಡ್ಬೇಕು ಅಂತಿದ್ದೀರಾ, ಯು ಆರ್ ಹೆಲ್ಪಿಂಗ್ ಅ ಟ್ರೈಬ್, ಅದ್ ಯಾವ್ದೋ ಒಂದು ಟ್ರೈಬ್ಗೆ, ಅದೆಲ್ಲ ಮಾಡಿ. ವಿ ಆರ್ ಆಲ್ ಹ್ಯಾಪಿ ಅಬೌಟ್ ದಟ್. ನೋಬಡಿ ಇಸ್ ಟೆಲಿಂಗ್ ಯು ನಾಟ್ ಟು ಡೂ ದಟ್. ಅಂಡ್ ಫಸ್ಟ್ ಸಿಟಿಸನ್ಶಿಪ್ ನ ತಗೊಳ್ಳಿ. ವಿತೌಟ್ ಬೀಯಿಂಗ್ ಅ ಸಿಟಿಸನ್, ಡೋಂಟ್ ಟಾಕ್ ಅಬೌಟ್ ಅವರ್ ನೇಷನ್ ಆರ್ ಕರ್ನಾಟಕ. ಅದೊಂದು. ಆಮೇಲೆ ಅದನ್ನೇ ಕನ್ನಡಿಗರಲ್ಲಿ ನನ್ ಕೈ ಜೋಡಿಸಿ ಆಸ್ಬೇಕು, ದಯವಿಟ್ಟು ಸೋಷಿಯಲ್ ಮೀಡಿಯಾಲಿ ಅಲ್ಲಿ ಇಲ್ಲಿ ಏನೇ ನಮ್ಮ ಇಂಡಸ್ಟ್ರಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ನಮ್ಮ ಒಂದು ಆಕ್ಟರ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಇಂಡಸ್ಟ್ರಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಏನನ್ನು ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ಓಡಾಡ್ಬೇಡಿ. ಬಿಕಾಸ್ ನಮ್ಮ ಒಂದು ಮರ್ಯಾದೆ ಹೋಗ್ತಾ ಇದೆ ಇದರಿಂದ, ಕನ್ನಡಿಗರ ಮರ್ಯಾದೆ. ಅದನ್ನ ತೆಗಿಬೇಡಿ. ಸೈಲೆಂಟ್ ಆಗಿರಿ, ಪೇಶನ್ಸ್ ತಗೊಳ್ಳಿ. 1 ವರ್ಷ ಏನಕ್ಕೆ ಸುಪ್ರೀಂ ಕೋರ್ಟ್ ಟೈಮ್ ಕೊಟ್ಟಿರೋದು ಅದಕ್ಕೆಲ್ಲ? ಬಿಕಾಸ್ ಪೇಶನ್ಸ್ ಸ್ವಲ್ಪ ಅಂತ ಅವರು ಹೇಳಿದ್ದಾರೆ. ರಾಂಗ್ ಡಿಸಿಷನ್ಸ್ ಆಗ್ಬಾರ್ದು ಅಂತ ಅಷ್ಟೇ. ಸೊ ಪ್ಲೀಸ್, ನಾನು ಕೇಳ್ಕೊಳ್ಳೋದು ಜನರಿಗೆ ಒಂದೇನೆ, ಇದೊಂದೇ ವಿಚಾರ ಅಲ್ಲ, ದರ್ಶನ್ ಅವ್ರ ವಿಚಾರ ಮಾತ್ರ ಅಲ್ಲ, ಬೇರೆ ಯಾವ ವಿಚಾರಕ್ಕೂ ಕನ್ನಡಿಗರು ದಯವಿಟ್ಟು ಸೋಷಿಯಲ್ ಮೀಡಿಯಾಲಿ ಕಮೆಂಟು ಅದು ಇದು ಹೊಡಿಬಿಡಿ. ನಿಮ್ ಮರ್ಯಾದೆನೇ ನೀವು ಕಳ್ಕೊಂಡಂಗ್ ಆಗುತ್ತೆ. ಬಿಕಾಸ್ ಯೋರ್ ಮೈಂಡ್ ಸೆಟ್ ಇಸ್ ಶೋನ್ ದೇ ಅಷ್ಟೇ. ಅದನ್ನ ಬಿಟ್ಟು ಒಳ್ಳೆಯವರು ತುಂಬಾ ಅಂದ್ರೆ ಒಳ್ಳೇದನ್ನು ಮಾಡ್ತಾರೆ ನಮ್ಮ ಕನ್ನಡಿಗರು, ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಹೀಗೆ ಇರ್ಲಿ, ನಿಮ್ಮೆಲ್ಲ ಸಪೋರ್ಟ್ ನನ್ ಮೇಲೂ ಇರ್ಲಿ, ಇಂಡಸ್ಟ್ರಿ ಮೇಲೂ ಇರ್ಲಿ ಅಂತ ಕೇಳ್ಕೊತೀನಿ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಸುಮನ್ ಟಿವಿ ಜೊತೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಯೂತ್ಸ್ಗೆ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ, ಅಥವಾ ಕನ್ನಡ ಇಂಡಸ್ಟ್ರಿಗೆ ಏನೆಲ್ಲ ಟಿಪ್ಸ್ ಕೊಡಬೇಕು, ಹಾಗೇನೆ ಏನೆಲ್ಲ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ಬೇಕು, ಅದೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ, ಈ ಒಂದು ಸಮಯವನ್ನ ನಮ್ಮ ಸುಮನ್ ಟಿವಿ ಜೊತೆ ಕೊಟ್ಟಿದ್ದಕ್ಕಾಗಿ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಶ್ರೀನಿವಾಸ್ ಅವರೇ. ನೀವು ನಿಮ್ಮ ಸುಮನ್ ಟಿವಿಗೂ ತುಂಬಾ ಒಳ್ಳೇದಾಗ್ಲಿ. ಈ ತರ ನಮ್ಮ ಒಂದು ಅಭಿಪ್ರಾಯನು ಜನಕ್ಕೆ ಮುಟ್ಟಿಸ್ತಾ ಇದೀರಲ್ಲ, ಇದಕ್ಕೆ ನಿಮ್ಗೂ ಥ್ಯಾಂಕ್ ಯು. ಅಂಡ್ ಆಲ್ ದ ಬೆಸ್ಟ್ ಟು ಸುಮನ್ ಟಿವಿ ಆಲ್ಸೋ ಫಾರ್ ಆಲ್ ಯೋರ್ ಎಂಡಿವರ್ಸ್. ಥ್ಯಾಂಕ್ ಯು. ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸ್ಯಾಂಡಲ್ವುಡ್ ಸಿನಿಮಾ ರಂಗದ ಮಾತು ನಮ್ಮಲ್ಲಿ, ಹಾಗೇನೆ ಟ್ವಿಂಕಲ್ ಸ್ಟಾರ್ ರಿಷಿಕಾ ಸಿಂಗ್ ಅವರ ಮಾತು ಇದಾಗಿತ್ತು. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೋರ್ವ ಸೆಲೆಬ್ರಿಟಿಯ ಇಂಟರ್ವ್ಯೂ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಸುಮನ್ ಟಿವಿ ಕನ್ನಡ. ಧನ್ಯವಾದಗಳು.